ವಿಘ್ನತ್ವ ನಿವಾರಣಿ ವಿಘ್ನಯವ ವಿಘ್ನ ವಿಘ್ನೇ ಪಂಚಾನನ ವಿಘ್ನೋ ವಿಘ್ನ ವಿಘ್ನೇಶ್ವರ ಚಿಲ್ವತಿ ಗಜಮುಖದ ಹರುಷನಿ ಉರಗಣನ ಕುಮಾರ ಗಜ ಮುಜದ ಬಗೆ ಬಗೆ ಪರಮಾತ್ಮ ಪರಮ Bye.
ಸದನಾ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ನಾಮ ನಾಮ ತೈ ದಿನ 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 ತೈ ದಿನ 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 ನಾಮ ಚಿಕ್ಕ ಪ್ರಾಯದ ಬಾಲಲು ನಿನ್ನಂಗವ ಒಳಿಬುದೇ ಮದ ಮದ ಭೂತ ಬರವೈದೆ ಮದ 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 ಭೂತ ಬರವೈದೆ ಪ್ರಾಯದ पुरुष
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಳ ಮಂಗಲ್ಯ ಶಿವೆ ಸರ್ವಾರ್ಥವಾದಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ ಎಂಬುದಾಗಿ ನಂಬಿದಂತರ ಮೇಲೆ ಕಡಿಮೆಗಿಟ್ಟು ಕೊಟ್ಟಿರುವಂತಹ ಸಿರಿಮಣಿಯನ್ನು ಪ್ರಸಾದ ಶಿವಾರ್ಪಣ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನ ಗಣಾಥ ಸೇವಿತಂ ಕಪಿತ ಜಂಬೂ ಫಲಸಾರ ಭಕ್ಷಿತಂ ವಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಎಂಬುದಾಗಿ ನಂಬಿದಂತರ ಮೇಲೆ ಕಡಿಮೆಗಿಟ್ಟು ಕೊಟ್ಟಿರುವಂತಹ ಸಿರಿಮಣಿಯನ್ನು ಪ್ರಸಾದ ಶಿವಾರ್ಪಣ ವಾಮಂಜೂರು ಶ್ರೀ ಅಮೃತೇಶ್ವರ ದೇವರು ಮತ್ತು ವಾಮಂಜೂರು ಶ್ರೀ ಅಮೃತೇಶ್ವರ ದೇವರು ನಂಬಿದಂತರ ಮೇಲೆ ಕೈಮೇಲಿಟ್ಟು ಕೊಟ್ಟಿರುವಂತಹ ಸಿರಿಮಣಿಯನ್ನು ಪ್ರಸಾದ ಶಿವಾರ್ಪಣ ಮಹಾರಾಜರುಗಳಾದ ಕೊಡೆತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರುಗಳು ಮಹಾರಾಜರುಗಳಾದ ಶ್ರೀ ಸನತ್ ಶೆಟ್ರುಗಳವರು ಮತ್ತು ಮಹಾರಾಜರುಗಳಾದ ಶ್ರೀ ಸನತ್ ಶೆಟ್ರುಗಳವರು ಅರ್ತಿಗಾರು ವಿಶಾಲುಗಾರ ಮೋಜಿಗಾರು ಪ್ರೀತಿ ಪೊರಕೆ ಗುರಕೆ ಇರುವಂತಹ ಬಹುತೇಶ ದಕ್ಕಿತ್ತು ಸಭೆಗೆ ಬಂದ ಕರಿಗ ಯಾರೇ ರಂಗನ ಕೃಷ್ಣನ ಯಾರೇ ರಂಗನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಮರಿ
ಜನನವಾಯಿತಮ್ಮ. ಜನನವಾದ ಕಾಲಕ್ಕೆ ಹಿಂದೇನು ಮುಂದೇನು ಎನ್ನುವುದಾಗಿ ತಿಳಿಯದೆ ತತ್ತರಿಸುತ್ತಿರುವ ಕಾಲಕ್ಕೆ ಕೇಳಿದ್ದು ಓಂಕಾರದ ನಿನಾದ. ಅದನ್ನೇ ಪಠಿಸಿದಾಗ ದಿವ್ಯ ಮಂಗಳ ಸ್ವರೂಪೆಯಾದ ನಿನ್ನ ದರ್ಶನವಾಯಿತಮ್ಮ. ದರ್ಶನ ಮಾತ್ರದಲ್ಲಿಯೇ ಮನದೊಳಗೆ ಹುದುಗಿದ್ದಂತಹ ಭಯ ನಿವಾರಣೆಯಾಗಿದೆ. ಆದ್ದರಿಂದಲೇ ನಿನ್ನನ್ನು ಭಯ ನಿವಾರಣೆ ಎನ್ನುವುದಾಗಿ ಕಂಡುಕೊಂಡಿದ್ದೇವೆ. ಓ ನಿರ್ಗುಣ ಸ್ವರೂಪಳೆ, ಆದಿ ಮಧ್ಯಾಂತ್ಯರಹಿತಳೆ, ಪಾವನ ಚರಿತಳೆ ತಾಯೇ, ಕರ ಜೋಡಿಸಿ ಬೇಡುವುದಿಷ್ಟೇ, ನಮ್ಮ ಜನನ ಯಾಕಾಯಿತಮ್ಮ. ಓ ಅಮ್ಮ, ಗಾಢಾಂಧಕಾರವಾದ ಸಾಗರ ಗರ್ಭದಲ್ಲಿ ನಮ್ಮೂವರ ಜನುಮ
ಜನ್ಮಕ್ಕೆ ಕಾರಣರು ಯಾರೆಂಬುದಾಗಿ ಪರಿತಪಿಸುವ ವೇಳೆಯಲ್ಲಿ ಓಂಕಾರ ಎಂಬ ನಿನಾದ ಮಾತ್ರದಿಂದ ನಮ್ಮ ಕಣ್ಣಿಗೆ ಗೋಚರರಾದವರು ತಾವು. ಜನನಕ್ಕೆ ಮೂಲ ಸ್ವರೂಪದಲ್ಲಿರುವ ಓ ಜನನಿ, ಯಾತಕ್ಕೆ ಜನ್ಮವನ್ನಿತ್ತೆ? ನಾವು ಮಾಡಬೇಕಾದ ಕಾರ್ಯವಾದರೂ ಏನು? ಸಕಲವನ್ನು ತಿಳಿಯುವುದರ ಮೂಲಕ ಸಂಪ್ರೀತಿಯಿಂದ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಮಾತೆ, ಆವರಿಸಿದ ಕತ್ತಲೆಯ ಮಧ್ಯೆ ಗೋರ್ಗರಿಯುತ್ತಿರುವ ಜಲರಾಶಿಯ ಮೇಲೆ ಎಲ್ಲಿಯೋ ಮೂಲೆಯಲ್ಲಿ ಹುಟ್ಟಿಕೊಂಡವರು ನಾವು. ನಿನ್ನ ಅನುಗ್ರಹ ವಿಶೇಷದಿಂದಲೇ ಮತ್ತೆ ತೇಲುತ್ತಾ ತೇಲುತ್ತಾ ಒಂದಾದೆವು ತಾಯಿ. ಆಗಲೇ ಕೇಳಿಸಿತು ನಭೋವಾಣಿ. ಅದನ್ನೇ ಆಧರಿಸಿ ಓಂಕಾರವನ್ನೇ ಧ್ಯಾನಿಸಿದಾಗ ಪ್ರಣವ ಸ್ವರೂಪವೇ ಮೈದಳೆದು ಬಂದು ನಮ್ಮ ಕಣ್ಣ ಮುಂದೆ ನಿಂತಿದೆ. ಅನಾಥರಾಗಿದ್ದ ನಮ್ಮಲ್ಲಿ ಸನಾತ ಪ್ರಜ್ಞೆಯೂ ಆವರಿಸಿಕೊಂಡಿದೆ. ಜ್ಞಾನ ವಿಹೀನರಾಗಿದ್ದೇವೆ. ಸುಜ್ಞಾನದ ಹೊನಲನ್ನೇ ಹರಿಸಿ ನಮ್ಮನ್ನು ಉದ್ಧರಿಸಬೇಕು. ಜಯ ಜಯ ಜಲರಾಶಿಯ ಮಧ್ಯದಲ್ಲಿ ಅಳಲಿ ಬಳಲುತ್ತಿರುವಂತ ಓ ನನ್ನ ಮುದ್ದು ಕಂದಮ್ಮಗಳಿರ ಅಮ್ಮ, ಹೇಳಿರಿ, ಸಧೈರ್ಯವನ್ನು ತಾಳಿರಿ. ನಿಮ್ಮ ಜನನಕ್ಕೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿ ಆಗಿದೆ. ಆದ್ದರಿಂದ ಮೊದಲು ನಿರ್ಗುಣವೇ ಆದ ಅನಂತರದಲ್ಲಿ ಅಖಂಡವಾಗಿದ್ದಂತಹ ನೀವು ಮೂರು ಪ್ರಧಾನ ಖಂಡಗಳಾಗಿ ಅನುಪಮ ಶಕ್ತಿಯಾಗಿ ಸಗುಣ ವಿಶ್ವಕ್ಕೆ ನಾಂದಿಯಾಗಿ ನನ್ನಿಂದ ಅಭಿವ್ಯಕ್ತಗೊಂಡಿದ್ದೀರಾ. ಈ ಸಗುಣ ಸೃಷ್ಟಿಯಲ್ಲಿ ನಿಮಗೊಂದು ಅಭಿಧಾನದ ಅವಶ್ಯಕತೆ ಇದೆ. ಆದ್ದರಿಂದ ಹರುಷದಿಂದ ನಿಮಗೆ ಮೂವರಿಗೂ ನಾಮಕರಣವನ್ನು ಮಾಡುತ್ತೇನೆ. ಹೇಗಮ್ಮ? ಗೌರವರ್ಣದಿಂದ ರಾರಾಜುತ್ತಿರುವಂತ ನೀನೇ ಬ್ರಹ್ಮ. ಧನ್ಯನಾದೆ. ನೀಲವರ್ಣದಿಂದ ಕಂಗೊಳಿಸುತ್ತಿರುವಂತ ನೀನೇ ವಿಷ್ಣು. ಕೃತಾರ್ಥನಾದೆ. ಸ್ಫಟಿಕ ಸದಸ್ಯನಾಗಿ ತ್ರಿನೇತ್ರಧಾರಿಯಾಗಿ ಮೆರೆಯುತ್ತಿರುವಂತ ನೀನೇ ಮಹೇಶ್ವರ. ಪುನೀತನಾದೆ ಮಾತೆ. ಮಕ್ಕಳೇ, ಅಮ್ಮ. ನಿಮ್ಮಿಂದ ಮುಂದೆ ಘನವಾದ ಕಾರ್ಯ ನೆರವೇರುವುದಕ್ಕಿದೆ. ಹೇಗಮ್ಮ? ಕಳೆದು ಹೋದಂತ ಕಲ್ಪದ ಅಂತ್ಯದಲ್ಲಿ ಪ್ರಪಂಚವು ಲಯವಾಗಿ ಹೋಗಿದೆ. ಅಂಥ ಪ್ರಪಂಚವನ್ನು ಹಾಗೂ ಜೀವರಾಶಿಗಳನ್ನು ಸೃಷ್ಟಿಸಿ ಪಾಲಿಸಿ ಲಯ ಮಾಡುವಂತ ಕಾರ್ಯ ನಿಮ್ಮಿಂದ ಆಗಬೇಕು. ಅದಕ್ಕಾಗಿ ನಿಮಗೆ ಗುಣ ಕರ್ತವ್ಯಗಳ ನಿರ್ದೇಶನವನ್ನು ಮಾಡುತ್ತೇನೆ. ಯಾವ್ಯಾವುದು ತಾಯೇ? ಮಗನೇ ಬ್ರಹ್ಮ, ಅಮ್ಮ, ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಮಹಾಪ್ರಸಾದ. ಕಂದ ವಿಷ್ಣು, ತಾಯೇ? ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಪಾಲನೆಯನ್ನು ಮಾಡು. ಶಿರೋಧಾರಿವಮ್ಮ. ಮಗನೇ ಮಹೇಶ್ವರ, ಜನನಿ. ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಕಾಲ ಧರ್ಮಕ್ಕನುಗುಣವಾಗಿ ಲಯ ಮಾಡುವಂತ ಕಾರ್ಯ ನಿನ್ನದ್ದು ಮಗನೇ. ನಿನ್ನ ಆಜ್ಞೆಯಂತೆ ಆಗಲಿ ತಾಯಿ. ಮಕ್ಕಳೇ, ಅಮ್ಮ. ನಾನು ಕೊಟ್ಟಂತ ಉದ್ಯೋಗವನ್ನು ನಿಮ್ಮ ಕರ್ತವ್ಯವೆಂದು ಭಾವಿಸಿ ಮುನ್ನಡೆಯಿರಿ, ಮುನ್ನಡೆಯಿರಿ. ಕಷ್ಟ ಬಂದ್ರೆ ಏನು ಮಾಡ್ಬೇಕಮ್ಮ? ನನ್ನ ಮುದ್ದು ಕಂದಮ್ಮಗಳಿರ, ಅಮ್ಮ, ನಾನು ಕೊಟ್ಟಂತ ಉದ್ಯೋಗದಲ್ಲಿ ಮುನ್ನಡೆಯುತ್ತಿರುವಂತಹ ಸಮಯದಲ್ಲಿ ಕಷ್ಟ ಕಾರ್ಪಣ್ಯಗಳು ಒದಗಿ ಬಂತು ಅಂತಾದ್ರೆ ನೀವೆಲ್ಲರೂ ಭಕ್ತಿಯಿಂದ ನನ್ನನ್ನು ಬಯಸಿದ್ದೇ ಹೋದಾದಲ್ಲಿ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ. ಇದು ಅಂತರ್ಧಾನಳಾಗುತ್ತೇನೆ. ಜಯ ಜಯ. ಅಂತರ್ಧಾನಳಾಗುತ್ತೇನೆ. ಜಯ ಜಯ. ಅಂತರ್ಧಾನಳಾಗುತ್ತೇನೆ. Ah
ಕ್ಷೇತ್ರ ಪಾತ್ರ ಗುಣನಾಮ ಎಲ್ಲ ಆಗಿದೆ ನಮ್ಗೆ. ಹೌದು. ನಾಳೆ ನನ್ನಿಂದ ಸೃಷ್ಟಿಯೆಂಬ ಮಹತ್ ಕಾರ್ಯ ನಡೆಯಕ್ಕಿದೆ. ಸರಿ. 84 ಲಕ್ಷ ಜೀವರಾಶಿಗಳು ಸೃಷ್ಟಿಸುವ ಮೂಲಕ ಕೋಟಿ ಜೀವಿಗಳ ಬೆಳವಣಿಗೆ ಉತ್ಪತ್ತಿನಿಂದ ಆಗ್ತದೆ. ಕಾಣಿಸಿಕೊಳ್ಳುವ ಜೀವಿಗಳು ನನಗೆ ಮಕ್ಕಳ ಹಾಗೆ. ಆ ಮಕ್ಕಳಿಗೆ ಯೋಗ್ಯವಾದ ವ್ಯವಸ್ಥೆಯನ್ನು ಒದಗಿಸುವಲ್ಲಿ ನಮ್ಮೂರಲ್ಲಿ ಒಬ್ಬ ಹಿರಿಯ ಬೇಕಾಗ್ತದೆ. ಹೇಗೆ ಒಬ್ಬ ಯಜಮಾನ ಇದ್ರೆ ಒಳ್ಳೇದಲ್ವಾ? ಯಜಮಾನ. ಹೌದು. ಯಾಕಾಗಿ? ಅಂದ್ರೆ ನಾಳೆ ಕಷ್ಟ ಕಾರ್ಪಣ್ಯ ಸಂದಿಗ್ಧ ಪರಿಸ್ಥಿತಿ ಸಮಸ್ಯೆ ಎಲ್ಲ ಬಂದು ಹೋಗ್ತದೆ. ನಾವು ನಮ್ಮ ಲೋಕದಲ್ಲಿ ಇರುವುದು. ಇಲ್ಲಿ ಒಬ್ಬರಲ್ಲಿ ಒಬ್ಬ ನಾಯಕ ಅಂತ ಆದ್ರೆ ನಾಡಿನ ಲೋಕದಲ್ಲಿ ಒಬ್ಬ ನಾಯಕ ಯಜಮಾನ ಬೇಕಾಗ್ತದೆ. ಲೋಕ ಅಂದ್ರೆ ಮನೆ ಹಾಗೆ, ಎಲ್ಲರೂ ಮನೆಯಲ್ಲಿ ಯಜಮಾನಕ್ಕಾಗುದಿಲ್ಲ. ಒಬ್ಬ ಯಜಮಾನ, ಉಳಿದವರು ಸದಸ್ಯರು. ಅದರಿಂದ ಯೋಗ್ಯವಾದ ವ್ಯವಸ್ಥೆಗೆ ಬೇಕಾಗಿ ನಾನೀಗ ಅಭಿಪ್ರಾಯಕ್ಕೆ ಬಂದಿದ್ದೇನೆ. ಹೇಗೆ ಹೇಗೆ ಒಬ್ಬ ನಾಯಕ ಅಮ್ಮನೇ ಇದ್ದಾಳಲ್ಲ. ಯೋಚನೆ ಅಮ್ಮ ಬರುದು ಯಾವಾಗ? ಇನ್ನು ಕಷ್ಟ ಬಂದಾಗ ನಿಷ್ಠೆಯಿಂದ ಬಯಸ ಕೊಟ್ಟು ಸಂದರ್ಶನ. ಸರಿ. ಕಷ್ಟ ಬರುದು ನಮ್ಗೆ ಅಲ್ಲ, ನನ್ನಿಂದ ಸೃಷ್ಟಿಯಾದ ಜೀವಿಗಳಿಗೆ. ಆದ್ರಿಂದ ಹೇಳಿದ್ದು ಮತ್ತೆ ಯೋಚನೆ ಮಾಡಬೇಕಾದಿಲ್ಲ. ಮೊದಲೇ ಕರ್ತದ್ದು ಹೇಗೆ ಅಮ್ಮ ಗೌರವಣ್ಣದ ಶೋಭಿಸುವ ನೀನೇ ಬ್ರಹ್ಮ. ಬ್ರಹ್ಮ ಎಂದರೆ ದೊಡ್ಡದು ದೊಡ್ಡವ ಎಂಬುದಾಗಿ ಅರ್ಥ. ಅರಿತಾರೆ ನಮ್ಮಳು ಹಿರಿಯವನಯಿಸಿಲ್ಲ ಮರೆಯಲ್ಲ. ಇದು ಕರೆಯಾದ ಮಾತು. ನನ್ನನ್ನು ದೊಡ್ಡವನೆಂದು ಒಪ್ಪಿಕೊಳ್ತೀರಾ? ಬ್ರಹ್ಮ ವಿಧಿ ಎನ್ನುವುದಾಗಿ ನಿನ್ನನ್ನು ಕರೆಯುತ್ತೇವೆ. ಹೌದು. ವಿಧಿ ಎನ್ನುವ ಮಾತ್ರಕ್ಕೆ ಒಂದು ಶಬ್ದಕ್ಕೆ ಒಂದೇ ಅರ್ಥವಲ್ಲ, ನಾನಾ ವಿಧದ ಅರ್ಥಗಳು ಬರುವುದಕ್ಕೆ ಸಾಧ್ಯವಿದೆ. ವಿಧಿ ಎನ್ನುವುದಾಗಿ, ವಿಧಿ ಅಂದ್ರೆ ವಿಧಿಸುವವ ಎನ್ನುವುದು, ವಿಧೇಯಕ ಎನ್ನುವುದು, ವಿಧಿ ಅಂದ್ರೆ ಪ್ರಾರಬ್ಧ ಎನ್ನುವುದಾಗಿಯೂ ಹೇಳಬಹುದು. ನೀ ಯಾವ ರೀತಿಯಲ್ಲಿ ವಿಧಿಯಾಗುವುದಕ್ಕೆ ಹೊರಟೆಯೋ ನಾ ತಿಳಿಯೇ. ಆದರೆ ನಮ್ಮ ಮೂವರಲ್ಲಿ ನೀನು ಹಿರಿಯನಾಗುವುದಕ್ಕೆ ಹೊರಟೆ. ನಮ್ಮ ಹೆಸರು ಅಮ್ಮ. ಹೌದು. ಆದರೆ ಹಿರಿಯವನಾಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ನಾವು ಮೂವರು ಅಮ್ಮನ ಅಂಬೋಣದಂತೆ ನಡೆಯಬೇಕಾದವರು, ಅಮ್ಮನ ಮಾತಿನ ಪ್ರಕಾರ ನಡೆಯಬೇಕಾದವರೇ ವಿನಃ ನಾವು ನಮ್ಮೊಳಗೆ ದೊಡ್ಡವರೆನ್ನುವುದಾಗಿ ಹೊರಟ್ರೆ ಮಾತೆ ಹೇಳಿದಂತಹ ಕಾರ್ಯದಲ್ಲಿ ಹಿಂದುಳಿದಂತ ಆಗುತ್ತದೆ. ಬ್ರಹ್ಮ ಸೃಷ್ಟಿಯಲ್ಲಿ ಎರಡೇ ಜಾತಿ, ಗಂಡು ಹೆಣ್ಣು. ಗಂಡು ಹೆಣ್ಣು ಮದುವೆ ಆಗಿ ಗಂಡು ಹೆಣ್ಣಿನ ಸಂಬಂಧ ಏರ್ಪಟ್ಟಾಗ ಹೆಣ್ಣಾದವಳು ಗರ್ಭಿಣಿಯಾಗಿ ಅವಳಿ ಮಕ್ಕಳನ್ನು ತ್ರಿವಳಿ ಮಕ್ಕಳನ್ನು ಹಿಡಿದಂತಾದರೆ ಮೊದಲಿಗೆ ನಾಮಕರಣ ಮಾಡುವುದು ಜ್ಯೇಷ್ಠ ಪುತ್ರನಿಗೆ. ಅಷ್ಟೇ ಅಲ್ಲ, ಷೋಡಶ ಸಂಸ್ಕಾರಗಳಲ್ಲಿ ನಾಳಿನ ಲೋಕದಲ್ಲಿ ನಾಮಕರಣ ಶಾಸ್ತ್ರ ಮೊದಲಿಗೆ ಆಗಬೇಕಾದ್ದು ಆಗುವುದು. ಅದರಂತೆ ಅಮ್ಮ ನನ್ನನ್ನು ಮೊದಲು ಕರೆದಿದ್ದಾರೆ. ಆದ್ರಿಂದ ನಾನು ಅಣ್ಣನಾಗಬಾರದೇಕೆ? ನೀನು ಹೇಳಿದಂತೆ ಹೇಳುವುದಕ್ಕೆ ಹೊರಟ್ರೆ ಅದು ಜನ್ಮ, ನಮ್ಮದು ಜನ್ಮವಲ್ವಲ್ಲ, ಸೃಷ್ಟಿ. ಮೂವರನ್ನು ಏಕಕಾಲದಲ್ಲಿ ಉದ್ಭವಿಸಿದ್ದಾರೆ. ಆದ್ರೆ ತಾಯಿಗೆ ಮಕ್ಕಳಾಗಿ ನಾವು ಕಾಣಿಸಿಕೊಂಡಿದ್ದೇವೆ. ನಾಳಿನ ಲೋಕದಲ್ಲಿ ಹಾಗೆ ಎಲ್ಲರೂ ಅಣ್ಣಂದಿರಲ್ಲ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ಸಂಬಂಧ ಬೇಕಾಗ್ತದೆ. ನಮ್ಮ ಜೀವನ ಲೋಕಕ್ಕೆ ಆದರ್ಶ ಪಾಠ ಆಗಬೇಕು. ಅದಕ್ಕೆ ಬೇಕಾಗಿ ನಾನು ಅಣ್ಣ, ನೀನು ನನಗೆ ತಮ್ಮ, ನೀನು ಮತ್ತೊಬ್ಬ ತಮ್ಮ. ಬ್ರಹ್ಮ ಹಾಗಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಾವು ಮೂವರು ಒಂದಾಗಿಯೇ ಕಾರ್ಯದಲ್ಲಿ ತತ್ಪರರಾಗಬೇಕಾಗಿದೆ. ಆದ್ದರಿಂದ ಮತವ ಬಿಡು, ಮುದದಿಂದ ಸೃಷ್ಟಿ ಮಾಡು. ಈಗ ನೀನೊಪ್ಪುದಿಲ್ವಾ? ಇಲ್ಲಪ್ಪ. ನಾಳಿನ ಲೋಕದಲ್ಲಿ ಹಿರಿತನ ಕಿರಿತನ ಏಕವಚನ ಬಹುವಚನ ಜನ್ಮದಿಂದ ಎಲ್ಲರೂ ಜಂತುಗಳಾಗಿ ಕಾಣಿಸಿಕೊಳ್ತಾರೆ. ಬುದ್ಧಿವಂತರಾಗಬೇಕಾದ್ರೆ ವಿದ್ಯೆಯ ಸಂಸ್ಕಾರ ಬೇಕು. ವಿದ್ಯೆಯನ್ನು ಸೃಷ್ಟಿ ಮಾಡೋ ನಾನು ಎನ್ನುವುದರಿಂದ ವಿದ್ಯಾಪತಿ ಎನಿಸಿಕೊಳ್ಳಲಿದ್ದೇನೆ. ಅದರಿಂದಾಗಿ ಜ್ಞಾನ ಬರ್ತದೆ. ಆಮೇಲೆ ವಿಜ್ಞಾನ ಸಮಾಜ ಪರಿಚಯ ಆಗ್ತದೆ. ಹೇಗೆ ಹರನೆ? ಬ್ರಹ್ಮ ನಿನ್ನನ್ನು ದೊಡ್ಡವನೆಂದು ಒಪ್ಪುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳಿದೆ? ನಿನ್ನ ಸೃಷ್ಟಿಯನ್ನು ಹರಿಯ ಪಾಲನೆಯನ್ನು ಸಮಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದವನು ನಾನು. ನನ್ನ ಕೆಲಸದಲ್ಲಿ ಲವಲೇಶ ದೋಷವಾದರೂ ಕೂಡ ನಿನ್ನ ಸೃಷ್ಟಿಯೂ ಇಲ್ಲ, ಅವನ ಪಾಲನೆಯೂ ಇಲ್ಲ. ಅಷ್ಟೇ ಅಲ್ಲ, ನನ್ನನ್ನೊಮ್ಮೆ ಸರಿಯಾಗಿ ನೋಡಿದ್ದೇನೆ. ನಿನಗೆ 2 ಕಣ್ಣು, ನನಗೆ 3ನೇ ಕಣ್ಣು, ಹೆಚ್ಚಿನ ಕಣ್ಣು, ಅದು ಕಿಚ್ಚಿನ ಕಣ್ಣು. ಒಂದು ವೇಳೆ ತೆರೆದರೆ ಸುಡುವೆನು ಸಕಲವನು. ಪಂಚಶಿರಗಳನ್ನು ಹೊಂದಿದ್ದೇನೆ, ನಾನೇ ದೊಡ್ಡವ. ತಲೆ ಹೆಚ್ಚುಂಟು, ಕಣ್ಣು ಹೆಚ್ಚುಂಟು ಎನ್ನುವುದರಿಂದ ನನಗಿಂತ ಹೆಚ್ಚುಂತ ಭಾವಿಸಬೇಡ. ಇಲ್ಲಿ ಮೊದಲು ಯಾರು? ಹೋದ ಕಲ್ಪದಲ್ಲಿ ಹೊಂದ ಪ್ರಪಂಚವನ್ನು ಮೊದಲಿಗೆ ಕಾಣಿಸಿಕೊಡುವ ನಾನು. ಸೃಷ್ಟಿ ಮಾಡಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿದಿಲ್ಲ. ಹೆಚ್ಚಿನ ಹೊಣೆಗಾರಿಕೆ ನನಗೆ ಮತ್ತೆ. ಜೀವಿಗಳಿಗೆ ಆಯುಷ್ಯ ಕೊಡುವುದು ನಾನು. ಹುಟ್ಟು ಯಾವಾಗ ಮರಣ ಯಾವಾಗ ಎನ್ನುವುದನ್ನು ವಿಧಿಸುವಾಗ ಜೀವಿಗಳಿಗೆ ಹುಟ್ಟಿದ್ದೇವೆ ಸಾಹಿತ್ಯವನ್ನು ಗೊತ್ತಿರ್ತದೆ, ಯಾವಾಗಂತ ಗೊತ್ತಿರುವುದಿಲ್ಲ. ಅದರ ಲೆಕ್ಕಾಚಾರ ಉಂಟಲ್ಲ, ಅದೆಲ್ಲ ನನ್ನಲ್ಲೇ ಇರುವುದು. ಬ್ರಹ್ಮ ಗಣಿತ ಶಾಸ್ತ್ರ. ಆದ್ದರಿಂದ ಸೃಷ್ಟಿ ಎಂಬ ಮಹಾಕಾರ್ಯದಲ್ಲಿ ಪಾಲನೆಯ ಅಡಕವಾಗಿದೆ. ಸೃಷ್ಟಿಪ ಕಾರ್ಯ ಗಾನ ಅಲ್ಲ. ಸೃಷ್ಟಿಪ
ಹೌದು. ಅದು ಅಲ್ಲ ಅಂತ ಆಯಿತು. ಹಾ. ಆ ಬಳಿಕ ನೀನು ಹೇಳ ಹೊರಟದ್ದೇನು? ಉದ್ಯೋಗ ಮೊದಲು, ಸೃಷ್ಟಿಸುವ ಕಾರ್ಯವೇ ಘನ. ಗುಣ ಮೊದಲು. ಹಾ. ನನಗೆ ಲೋಕ ಸಿಕ್ಕಿದ್ದು ಮೊದಲಲ್ವ? ಹೌದೌದು. ಮತ್ತೆ ಲೋಕ ಮತ್ತೆ ಅಲ್ವ ನಿಮಗೆ? ನಿನಗೆ ಎಲ್ಲವನ್ನು ಮೊದಲು ಕರುಣಿಸಿರಬಹುದು. ಹೌದು. ಆದರೆ ಆದ್ರಿಂದ ನಾನು ಮೊದಲಿಗೆ ಆಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ನಾವು ಮೂವರು ಒಂದೇ ಆಗಿರಬೇಕು. ಸೃಷ್ಟಿ, ಸ್ಥಿತಿ, ಲಯ ಎನ್ನುವುದು ಮೂರನ್ನು ಅವಲಂಬಿಸಿಯೇ ಇರುವಂತಹ ಕೆಲಸ. ಅದು ಉದ್ಯೋಗ, ಸ್ಥಾನ, ಅಧಿಕಾರ. ಹೌದಾ? ಆದ್ರೆ ನಾಳಿನ ಲೋಕಕ್ಕೆ ಹಿರಿಯರು ಕಿರಿಯರು ಬೇಕಾಗ್ತದಲ್ಲ. ಹಿರಿಯರು ಕಿರಿಯರು ಎನ್ನುವುದಾಗಿ ಬೇಕು ಯಾರಿಗೆ? ಹಾ. ಅದು ಪ್ರಪಂಚದಲ್ಲಿರುವಂತಹ ಜನರಿಗೆ. ಹಾ. ಆದ್ರೆ ನಮ್ಮೊಳಗೆ ನಾವು ಒಂದೇ ರೀತಿಯಲ್ಲಿರಬೇಕು. ನಾವಿರುವುದು ಯಾಕೆ? ಹಾ. ನಾವು ಅವರ ಸೇವೆಗಿರುವುದಲ್ವಾ? ಹಾ. ಹಾ. ಹೌದು. ಆದ್ರೆ ಇಚ್ಛೆ, ಕ್ರಿಯೆ, ಜ್ಞಾನ ಎನ್ನುವುದು ಬೇಕಾಗ್ತದೆ. ಯಾಕೆ? ಇಚ್ಛೆ ಇಲ್ಲದೆ ಕ್ರಿಯೆ ಆಗಲಿ ಜ್ಞಾನ ಇರುವುದಿಲ್ಲ. ಜ್ಞಾನ ಎನ್ನುವುದು ಮೂಡುವುದು ಯಾರಿಗೆ? ಇಚ್ಛೆ ಎನ್ನುವುದು ಮೂಡುವುದು ಯಾರಿಗೆ? ಜ್ಞಾನ ಉಳ್ಳವನಿಗೆ. ಇಚ್ಛೆ, ಕ್ರಿಯೆ, ಜ್ಞಾನಗಳು ಒಂದೇ ಆಗಿದ್ರೆ ಮಾತ್ರ ಈ ಪ್ರಪಂಚ ಎನ್ನುವುದು ಸುವ್ಯವಸ್ಥೆಯಿಂದ ನಡೆಯುವುದಕ್ಕೆ ಸಾಧ್ಯ. ನಾಳಿನ ಲೋಕದಲ್ಲಿ ಹಾಗೆ. ಹೇಗೆ? ತಂದೆ, ತಾಯಿ, ಗುರುಗಳು ಈ ಮೂವರ ಒಗ್ಗೂಡಿಸಿದ ಪ್ರಪಂಚ. ಹೌದು. ತಂದೆಯಾಗಿ ನಾನು ಕಾಣಿಸಿಕೊಂಡಾಗ, ಹಾ. ನೀನು ತಾಯಿಯಾಗಿ ಕಾಣಿಸಿಕೊಂಡಾಗ ಅವರನ್ನು ಗುರುವಾಗಿ ಕಾಣಿಸಿಕೊಳ್ತಾನೆ. ಈಗ ನೀನು ಹೇಳಿದಂತೆ ತಂದೆ, ತಾಯಿ, ಗುರು ಈ ಮೂವರು ಒಬ್ಬರು ಒಂದು ಕಾರ್ಯದಲ್ಲಿ ಹಿಂದುಳಿದ್ರೆ ಏನಾಗ್ತದೆ? ಹಾ. ಏನಾಗ್ತದೆ? ತಂದೆಯಾದವ ಹಿಂದುಳಿದ ಅಂತ ಆದ್ರೆ ಹಾ. ಮಕ್ಕಳ ಭವಿಷ್ಯ ಎನ್ನುವುದು ಸರಿಯಾದ ರೀತಿಯಲ್ಲಿ ರೂಪಿಸುವುದಿಲ್ಲ. ವ್ಯಕ್ತಿಯಾದವನು ಶಕ್ತಿಯಾಗಿ ಕಾಣಿಸಿಕೊಳ್ಳಬೇಕಿದ್ರೆ ಅಪ್ಪ, ಅಮ್ಮ, ಶಿಕ್ಷಕ ಈ ಮೂವರ ಒಗ್ಗೂಡುವಿಕೆ. ಬ್ರಹ್ಮ ಮಾತೆ ನಮ್ಮನ್ನು ಸೃಷ್ಟಿ ಮಾಡಿದ್ದು ಯಾಕೆ? ಪ್ರಪಂಚದ ಸೃಷ್ಟಿಯಾಗಬೇಕು ಅಂತ ಆದ್ರೆ ನಾವು ಮೂವರು ಅಗತ್ಯವಾಗಿ ಬೇಕು ಎನ್ನುವ ಕಾರಣಕ್ಕಾಗಿ ಸೃಷ್ಟಿ ಮಾಡಿದ್ದಾಳೆ. ಹೌದು. ಅದರಲ್ಲಿ ನೀನು ದೊಡ್ಡವ ನಾನು ಸಣ್ಣವ ಆಗುವುದಕ್ಕೆ ಸಾಧ್ಯವಿಲ್ಲ. ಅದು ಬೇಕು ಅಂತ ಆದ್ರೂ ಸರಿಯಾಗಿ ಆಲೋಚನೆ ಮಾಡಿದ್ರೆ ಪಾಲನೆಯ ಕಾರ್ಯವೇ ಘನವಾಗುತ್ತದೆ. ಯಾಕೆ? ಬೀಜ ಮಾಪನ ಮಾಡಿದ ಮಾತ್ರಕ್ಕೆ ಇನ್ನ ಕೆಲಸ ಮುಗಿಯುತ್ತದೆ. ಆದರೆ ಆಮೇಲೆ ಕೊಟ್ಟು ಬೇಕಾದ ಪೊರೆಯುವವ ಯಾರು? ಪಾಲನಾಧಿಕಾರಿಯಾದಂತಹ ನಾನು. ಕಾಲವರಿತು ಲಯಗೊಳಿಸುವ ಹರ. ಆದ್ದರಿಂದ ಕಾಲಕ್ಕೆ ಬೇಕಾದ್ದು ಕೊಟ್ಟು ಪೊರೆಯುವ ನಾನೇ ಶ್ರೇಷ್ಠನಾಗುತ್ತೇನೆ. ಹಾಗೆಂದು ಶ್ರೇಷ್ಠನಾಗುವುದಕ್ಕೆ ಮನಸ್ಸಿಲ್ಲ. ನಾವು ಮೂವರು ಮಾತೆಯ ಮಕ್ಕಳು, ಒಂದೇ ರೀತಿ ನಡೆಯಬೇಕಾದವರು. ಆದ್ದರಿಂದ ಈ ವಾದ ಬೇಡ ಬ್ರಹ್ಮ. ತಪ್ಪು ಹೇಳಿದ್ದಕ್ಕೆ ಸರಿ ಅಂತ ನಾನು ಕೆರೆ ಹೇಳಿಲ್ಲ. ಮತ್ತೆ ಬ್ರಹ್ಮ ನಿಮ್ಮಿಬ್ಬರ ಮಾತನ್ನು ಕೇಳಿಸಿಕೊಂಡೆ. ಹರಿಯ ಪ್ರಸ್ತಾವನೆಯನ್ನು ಒಪ್ಪದೆ ಅದನ್ನು ವಿರೋಧಿಸುವುದಕ್ಕೆ ಮುಂದಾದವನೇ ಉಂಟು. ಅದನ್ನು ತಪ್ಪು ಎಂದು ಹೇಳುತ್ತಾ ಸರಿಯಲ್ಲ. ತಪ್ಪು ಯಾರದ್ದು? ಅವನದ್ದು. ಅದು ನಿನ್ನದು. ಸರಿ. ಸೃಷ್ಟಿ ಸ್ಥಿತಿ ಲಯ ಇವೊಂದಕ್ಕೊಂದು ಪೂರಕವಾದಂತಹ ಕಾರ್ಯಗಳು. ಹೌದು. ಒಂದರಲ್ಲಿ ದೋಷ ಉಂಟಾದರೂ ಕೂಡ ಇನ್ನೊಂದು ಕಾರ್ಯ ಆಗುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ. ನಾನು ಹೇಳುವುದಿಷ್ಟು. ಹೇಗೆ? ಹರಿ ಅಂತರಂಗದಲ್ಲಿ ಹರ, ಹರನ ಅಂತರಂಗದಲ್ಲಿ ಹರಿ, ಹರಿ ಹರರಲ್ಲಿ ಭೇದ ಇಲ್ಲ ಎಂಬುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡಬೇಕು. ನಿನ್ನಲ್ಲೇ ಎರಕವಾಗ್ತೇನೆ. ನೀನು ನನ್ನೊಳಗೆ ಬರ್ತೀಯ? ಯಾವತ್ತೂ ಸ್ವಾಗತ ಇದೆ. ಬರ್ತೀಯಲ್ಲ? ಹೀಗೆ ಬಾ, ಹೀಗೆ ಬಾ.
ಸೇರಿದನೆ. ಹೌದು. ಹೌದಾ? ಹಾ. ನನಗೆಲ್ಲ ಗೊತ್ತಾಗ್ತದೆ. ಏನಪ್ಪ ಅದು? ಒಟ್ಟಾದ್ರೆ ನೀನು ಹೆದರಿಕಿಲ್ಲ ಬಾಯುದಕ್ಕೆ. ಯುದ್ಧ ಸ್ವಲ್ಪ ನಿಲ್ಲು. ವಾದದಿಂದ ಫಲವೇ ಇಲ್ಲ ಎನ್ನುವ ಕಾರಣಕ್ಕಾಗಿ ನೀನು ಯುದ್ಧಕ್ಕೆ ಹೊರಟಿರುವೆ. ಈ ಮಾತಿನ ಮುಖೇನವಾಗಿ ಯಾರನ್ನು ಹೇಗೆ ಬೇಕಾದ್ರೂ ಮೋಡಿಗೊಳಿಸಬಹುದು, ಸತ್ಯವನ್ನು ಸುಳ್ಳಾಗಿಸಬಹುದು, ಸುಳ್ಳನ್ನು ಸತ್ಯವಾಗಿಸಲೂಬಹುದು. ಹಾಗೆಂದು ಸತ್ಯ ಶೋಧನೆ ಎನ್ನುವುದನ್ನು ಮಾಡಿ ನಮ್ಮೊಳಗೆ ಹಿರಿತನವನ್ನು ಪರೀಕ್ಷಿಸಿದರೆ ಹೇಗೆ? ಏನು ಶೋಧನೆ? ಅಮ್ಮ ಹೇಳಿದ್ದಾಳಲ್ಲ, ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚ ನಿಮ್ಮೊಳಗೆ ಇದೆ, ನಮ್ಮೊಳಗೆ ಎಷ್ಟಿದೆ ಎನ್ನುವುದನ್ನು ತಿಳಿಬೇಡುವೆ. ನಿನ್ನೊಳಗೆ ನಾನು ಹೋಗುವುದು, ನನ್ನೊಳಗೆ ನೀನು ಹೋಗುವುದು. ನಮ್ಮೊಳಗೆ ಅಧಿಕ ಯಾರಲ್ಲುಂಟು ಅವರನ್ನು ದೊಡ್ಡವ ಎನ್ನುವುದಾಗಿ ಒಪ್ಪಿಕೊಳ್ಳು. ಬ್ರಹ್ಮ ಸೃಷ್ಟಿಯ ರಹಸ್ಯ ಬೇರೆಯವರಿಗೆ ತಿಳಿಬಾರ್ದು. ಮೊದಲು ನೀನು ಹೋಗ್ತೀಯಾ? ನಾನು ಹೋಗುವುದಕ್ಕೆ ಸಿದ್ಧನೇ ಇದ್ದೇನೆ. ನಿನಗೆ ಬಾಯಾದಿತ ಏನು ದಾರಿ ತೆಗೆದಿದ್ದೇನೆ. ಇದು ಒಳಗೆ ಕಲ್ಮಶವುಳ್ಳ ಹರಿ ಕಶ್ಮಲ ಹೊರಬರ ದ್ವಾರದ ಬರಬೇಕು. ಇದು ಬ್ರಹ್ಮ ಸಂಕಲ್ಪ. 9 ದ್ವಾರಗಳಲ್ಲಿ ಒಂದನ್ನು ಮಾತ್ರ ತೆರೆದಿರ್ತೇನೆ. ಬರ್ತಾನೆ ಇಲ್ಲ ನೋಡು. ಪ್ರವೇಶ ಮಾಡಿದೆ. ಆಹಾ, ಇವನ ಉದರದ ಒಳಗೆ ನೋಡಿದೆ ಅಂತ ಆದ್ರೆ ಎಲ್ಲವೂ ಇವನ ಒಳಗೆ ಇದೆಯಲ್ಲ, ಆದರೆ ಎಲ್ಲವೂ ಅಚೇತನದಿಂದಲೇ ಕಾಣುತ್ತಾ ಉಂಟು. ನೋಡ್ತಾ ನೋಡ್ತಾ ಹೋದ್ರೆ ಕಾಂಚನ ಸದೃಶವಾಗಿಯೇ ಇದೆ. ಹಿರಣ್ಯಗರ್ಭ ಎನ್ನುವುದು ಸ್ಪಷ್ಟ. ಇವ ಹಿರಣ್ಯಗರ್ಭ ಬ್ರಹ್ಮ ಅಂದ್ರೆ ಏನು? ದೊಡ್ಡದ್ದು ಎನ್ನುವುದಾಗಿ ಒಂದು ಅರ್ಥವಾದರೂ ನಿಲುಮೆಗೆ ಸಿಲುಕದಷ್ಟು ದೊಡ್ಡದ್ದು. ಪರಬ್ರಹ್ಮ ಸ್ವರೂಪ ಇವನೇ ಅಲ್ವಲ್ಲ. ಪರಬ್ರಹ್ಮ ಅಂದ್ರೆ ಏನು? ಅಚೇತನವಾದದ್ದು ಮಾತ್ರವಲ್ಲ, ಸ್ವಪ್ನಕ್ಕೂ ಆಗಲಿ ನಿದ್ರೆಯೂ ಇಲ್ಲ ಅಂತದನ್ನು ಪರಬ್ರಹ್ಮ ಸ್ವರೂಪ ಎನ್ನುವುದಾಗಿ ಕರೆಯಲ್ಪಡುತ್ತದೆ. ಪರಬ್ರಹ್ಮನೇ ಇವ ಹೌದಾಗಿತ್ತಿದ್ರೆ ಇವನಿಗೆ ರೂಪ, ಗುಣ, ಆಕಾರ ಎನ್ನುವುದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಇವನಿಗೆ ಎಲ್ಲವೂ ಇದೆ ಅಂತ ಆದ್ರೆ ಇವ ನಮ್ಮಂತೆ ಇಲ್ಲಿ ಕಾಣಿಸಿಕೊಂಡಿದ್ದಾನೆ. ಯಾಕೆ? ಸೃಷ್ಟಿ ಕಾರ್ಯದಲ್ಲಿ ಮುಂದುವರಿಯುವುದಕ್ಕೆ. ಹಾಗಿರುತ್ತಾ ನಾವು ಅವನಿಗೆ ಸರಿಯಾದ ವಿಚಾರವನ್ನು ತಿಳಿಸಬೇಕಲ್ಲ. ಬಂದ ದಾರಿಯನ್ನೇ ಹಿಡಿದು ಬಂದ ದಾರಿಯಲ್ಲಿ ಹೋಗೋಣ ಎನ್ನುವುದಾಗಿದ್ರೆ ಬಾಯನ್ನೇ ಮುಚ್ಚಿದ್ದಾನೆ. ಹಾಗಾದ್ರೆ ಏನು ಮಾಡುವ? ಆ ದಾರಿ ಬೇಡ, ಉಳಿದ ದಾರಿ ಉಂಟಲ್ಲ ಎನ್ನುವುದಾಗಿ ನೋಡಿದ್ರೆ ಎಲ್ಲ ದ್ವಾರವೂ ಬಂಧಿಸಲ್ಪಟ್ಟಿದೆ. ಕೆಳಭಾಗದಿಂದ ಬೆಳಕು ಹೊರಗೆ ಬರ್ತಾ ಉಂಟು. ಇದರ ಅರ್ಥ ಏನು? ನನ್ನನ್ನು ಸಣ್ಣವನಾಗಿಸಬೇಕೆನ್ನುವ ಕಾರಣಕ್ಕೆ ಅದೋ ದ್ವಾರವೊಂದನ್ನು ತೆರೆದಿದ್ದಾನೆ. ನಾನು ಎನ್ನುವುದು ಇಲ್ಲದವರಿಗೆ ಯಾವ ದಾರಿಯಾದರೇನು, ಅದೇ ದಾರಿ ಹಿಡಿದು ಹೊರಗೆ ಹೋಗಿ ಸರಿಯಾಗಿ ಪರೀಕ್ಷೆಯನ್ನು ಮಾಡಿದೆ. ಸಂತೋಷ ಆಯ್ತಲ್ಲ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಎಲ್ಲವೂ ನಿನ್ನ ಉದರದ ಒಳಗಿದೆ. ಹೌದಲ್ಲ? ಎಲ್ಲರೂ ಇದ್ದಾರೆ, ನವ ಬ್ರಹ್ಮರೂ ಇದ್ದಾರೆ, ಏಕಾದಶ ರುದ್ರರೂ ಇದ್ದಾರೆ. ಅದು ಹರಿ ಎಂಬುವನೇ ಇಲ್ಲ. ಕೆಲಸ ಸ್ವಲ್ಪ, ಒಬ್ಬ ನೀನು ಸಾಕು ಇಲ್ಲಿಗೆ. ಹಾಗೆ ಹಾಗೆಂದು ಎಲ್ಲವನ್ನು ನೋಡ್ತಾ ಇದ್ದೇನೆ. ಎಲ್ಲವೂ ಅಚೇತನ ಸದೃಶವಾಗಿ ಉಂಟು. ಸೃಷ್ಟಿ ಆಗಬೇಕಷ್ಟೇ ಚೇತನ ಕೊಡ್ತೇನೆ. ಓ, ಚೇತನ ಕೊಡ್ತೀಯ ನೀನು? ನಾನು ಮನಸ್ಸು ಮಾಡಿ ನಾಳೆ ಸೃಷ್ಟಿ ಮಾಡ್ತೇನೆ. ಎಲ್ಲದಕ್ಕೂ ಚೇತನ ಕೊಡ್ಲೆ ಹೊರಟ್ರೆ ಎಲ್ಲವೂ ಹೋಗ್ತಾ ಇರ್ತದೆ. ಎಲ್ಲವೂ ಸೃಷ್ಟಿ ನನ್ನಿಂದ ಅಂತ ಆದ್ಮೇಲೆ ಮತ್ತೆ ಚೇತನ ಕೊಡದೆ ಮತ್ತೆ
ಲಕ್ಷ್ಮಿ. ಅಲ್ಲ, ಬಂಗಾರದ ವರ್ಣ, ಸುವರ್ಣ. ಸುವರ್ಣ. ಆದ್ದರಿಂದ ನಮ್ಮದು ಹೆಸರಿಟ್ರೆ ಹೇಗೆ? ಹೆಸರು ಉಂಟಲ್ಲ ಅಮ್ಮ ಕೊಟ್ಟದ್ದು. ನಾನೊಂದು ಬಿರುದನ್ನು ಕೊಡುವ. ಏನು? ಹಿರಣ್ಯ ಗರ್ಭ. ಅದು ಮೂಲಕ ಬಂದದ್ರಿಂದ ನಿಮಗೆ ಅದೋಕ್ಷದ ಹೆಸರು ಸರಿ. ಆಯ್ತು, ನೋಡಿ ಬಂದಿದ್ದಿ. ಸರಿ. ಇನ್ನಾದ್ರು ದೊಡ್ಡ ಒಂದು ನೆಪ್ಪು ಈಗ ಸೃಷ್ಟಿ ಮಾಡ್ತೇನೆ. ಇಲ್ಲ, ಈಗ ನೀನು ನನ್ನ ಉದರದೊಳಗೆ ಹೋಗುವುದು ಬೇಡವಾ? ಬೇಕಾ? ಒಂದು ವೇಳೆ ಹೋಗದೆ ಇದ್ರೆ ಮಾತಿಗೆ ತಪ್ಪಿದ ಬ್ರಹ್ಮನಾಗುವೆ. ಇದು ಬೇಗ ಬರ್ತೇನೆ, ಒಂದು ದಾರಿಗಳು ಆಗ್ಲಿ, ಬಾಯಾಗುವುದಾ? ನವ ದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ. ಮೊದಲ ಪ್ರವೇಶ ಮಾಡಿದೆ. ಸೃಷ್ಟಿಕರ್ತ ನಾನು ಎಲ್ಲವೂ ನನ್ನಲ್ಲಿಂದ ಭಾವಿಸಿದರೆ ಮರೆಗೊಂಡ ಧರಣಿ ಹರಿಯ ಉದರದಲ್ಲಿದೆಯಲ್ಲ, ಬ್ರಹ್ಮಾಂಡೋದರ ಭರಿತರು ಹರಿ ನಿಶ್ಚಯ. ಹೆಮ್ಮೆ ತಳೆದೆ, ಪಂಥ ಬೆಳೆಸಿದೆ. ನನ್ನಿಂದ ಹರಿಯು ಅಧಿಕ ಗೊತ್ತಾಯಿತು. ಮೇಲೆಲ್ಲ ಕೆಳಗಿನ ದಾರಿ ಕಾಣುವುದಿಲ್ಲ. ಇನ್ನೂ ಒಂದೇ ಮಾರ್ಗ. ಅಮ್ಮ ಅಮ್ಮ ಸ್ಮರಿಸ ಭಕ್ತಿಯೋ ಆದಿಮಾಯ ಹರೇ ಕಮಲ ಬ್ರಹ್ಮನೂ ಒಳಗೆ ಹೋಗಿದ್ದಾನೆ. ತ್ರೈಗುಣಗಳು ಒಂದಾದ ಕಾರಣವೋ ಎಂಬಂತೆ ದೇಹಕ್ಕೆ ಒಂದು ರೀತಿಯ ಜಾಡ್ಯ ಆವರಿಸಿದೆ. ಇದನ್ನು ನಿವಾರಿಸುವುದು ಹೇಗೆ ಎನ್ನುವುದಾಗಿ ಯೋಚಿಸಿದರೆ ತಡ. ನೋಡಿ ಅಂತೆ, ಆಲದ ಎಲೆಯೊಂದು ತೇಲಿ ಬರುತ್ತಾ ಇದೆ. ಸರಿ, ಅಷ್ಟು ಸಣ್ಣ ಆಲದ ಎಲೆಯಲ್ಲಿ ಮಲಗುವುದು ಹೇಗೆ? ಒಂದೇ ದಾರಿ. ನನ್ನ ಎಡಕಾಲ ಹೆಬ್ಬೆರನ್ನು ಬಾಯಿಯೊಳಗಿರಿಸಿ ಬಾಲ ಮುಕುಂದನಾಗಿ ಹಾಗೆ ಪವಡಿಸ್ತೇನೆ. ಹರಿಯ ಪದಗಳ ಸುರದವಯ ಕಮಲನಾಳದ ಮೂಲಕ ಹೊರಬಂದು ಪದ್ಮಾಸನ ಬರೆದು ಕಮಲದ ಮೇಲೆ ಕುಳಿತು ಮೂರು ಕಡೆ ನೋಡಿದೆ. ಮತ್ತೆ ಮೇಲೆ ನೋಡಿದಾಗ ವರಪಂಚಮದಲ್ಲಿ ಶೋಭಿಸುತ್ತಿದ್ದೇನೆ. ನನ್ನಿಂದ ಹರಿಯ ಅಧಿಕ ಅಂತ ಗೊತ್ತಾಯ್ತು. ಹೇಳಲಿಕ್ಕೆ ನಿದ್ದೆಯಲ್ಲಿದ್ದಾನೆ ಹರಿಯೇ.
ಇಲ್ಲಿ ನಾನೊಬ್ಬನೇ ಇರುವುದೇ? ನನ್ನಂತೆ ಬೇರೆ ಯಾರಾದರೂ ಇರಬಹುದೇ? ಇಳಿಯುವುದಾದರೂ ಹೇಗೆ? ಹುಡುಕುವ. ಇದಕ್ಕೆ ಬಾಯಿ ಬರುವುದೇ ಇಲ್ಲ. ನಾನು ಯೋಚನೆ ಮಾಡುದು ಅವನಿಗೆ ಬರುವುದಿಲ್ಲ. ನನಗೆ ಬರ್ತದೆ. ನನಗೂ ಬರ್ತದೆ. ನಾನು ಯಾರು? ನಾನು ಯಾರು? ನನ್ನ ಅಪ್ಪ ಎಲ್ಲಿ? ನನ್ನ ಅಪ್ಪ ಎಲ್ಲಿ? ನನ್ನ ಅಪ್ಪ ಯಾರು? ನನ್ನ ಅಮ್ಮ ಯಾರು? ನನ್ನ ಅಜ್ಜ ಎಲ್ಲಿ? ನನ್ನ ಅಜ್ಜ ಎಲ್ಲಿಯ? ಎಂತದ್ದು ಗೊತ್ತಿಲ್ಲ, ಒಂದು ಸಿಕ್ಕಿತು. ನಿನಗೆ ಏನು ತಿಳಿದಿಲ್ಲ. ಅಯ್ಯ, ಬುದ್ಧಿ
ಬುದ್ಧಿವಂತಿಕೆಯಲ್ಲಿ ಕಾಣುವುದಕ್ಕೆ ಒಂದೇ ಹಾಗಿದ್ದೇವೆ. ಎಲ್ಲಿವರೆಗೆ ಸಾಮ್ಯತೆ ನನಗೆ ಎಲ್ಲೆಲ್ಲಿ ಅಂತದೆಲ್ಲ ಉಂಟು, ಅದು ನಿನಗೂ ಅದರಲ್ಲಿಯೇ ಉಂಟು. ಆದ್ರೆ ಒಂದು ಸಣ್ಣ ವ್ಯತ್ಯಾಸ, ನೀನು ನನಗಿಂತ ಒಂದು ಅಲ್ಪ ಸಣ್ಣ, ನೀನು ನನಗಿಂತ ಸ್ವಲ್ಪ ಉದ್ದ, ನೀನು ಗಿಡ್ಡ, ನೀನು ಬೊಡ್ಡ. ಅಯ್ಯ, ನಿನ್ನ ಮಾತು ಕೇಳುವಾಗ ನಗೆ ನೋಡುವಾಗ ನಿನ್ನ ಮೇಲೆ ನನಗೆ ವಾತ್ಸಲ್ಯ, ನಿನ್ನನ್ನು ನೋಡುವಾಗ ಗೌರವ ಹೆಚ್ಚಾಗ್ತಾ ಉಂಟು. ಹಾಗಾದ್ರೆ ಒಂದು ಸಂಬಂಧ ಮಾಡುವ. ಹೇಗೆ? ನೀನು ನನಗೆ ತಮ್ಮ ಆಗುವೆ, ನೀ ನನಗೆ ಅಣ್ಣ ಆಗುವೆಯಾ? ನಾನು ಅಣ್ಣ, ನೀನು ತಮ್ಮ. ತಮ್ಮ. ನನಗೆ ಉದಾಸೀನಾಗಿತ್ತೊಬ್ಬನೇ. ಜೊತೆಯಾಗಿ ನೀನು ಸಿಕ್ಕಿದಾಗ ಸಂತೋಷ ಆಗುತ್ತಿದೆಯಾದರೂ ಕೂಡ ಅದನ್ನು ಮೀರಿದ ಹಸಿವೆ ಆಗುತ್ತದೆ. ನನಗೂ ಆಗುತ್ತದೆ. ಎಂತದುಂಟು ತಮ್ಮ ತಿನ್ನುವುದಕ್ಕೆ? ಅಣ್ಣ, ಸುತ್ತ ನೋಡು. ನಿನಗಾದ ಅನುಭವ ಅದು ನನಗೂ ಆಗುತ್ತಾ ಉಂಟು. ಅದೆಲ್ಲ ತಡ ಮಾಡುದಲ್ಲ. ಸುತ್ತ ಕಾಣ್ತಾ ಉಂಟು ನೀರು. ಕಾಣುತ್ತಿರುವ ನೀರಿಗೆ ಬಡಿವ. ಪಾಠದಲ್ಲ ಏನಾದ್ರೂ ಪ್ರಯೋಜನದುಂಟಪ್ಪ. ಎಂತ ಸುಖ ಇಲ್ಲ, ಆಯಾಸ. ನಾನು ಹೇಳಿದ ಉಪಾಯ ನಿನಗೆ ಗೊತ್ತಾಗಿ, ನೀರಿಗೆ ಬಡಿದ ರಭಸಕ್ಕೆ ನೀರಿನ ತಳದಲ್ಲಿ ಎಲ್ಲಿಯಾದ್ರೂ ಪ್ರಾಣಿ ಇದ್ರೆ ಮೇಲೆ ಬರ್ತದೆ, ಕಣ್ಣಿಗೆ ಕಾಣುತ್ತದೆ, ಹಿಡಿದು ತಿನ್ನುವ. ಹಾಗಾದ್ರೆ ನೀರಿನ ಗುಳ್ಳೆ, ಸಣ್ಣ ಗುಳ್ಳೆ. ನೀರನ್ನು ನಾವು ಬಡಿಯುತ್ತಾ ಮುಂದೆ ಸಾಗಿದ ಕಾಲಕ್ಕೆ ಹಳದಿಂದ ಬೊಕ್ಕು ಅದು ಅರಳ ತೊಡಗಿತ್ತು. ಮೊದಲಿದ ತಾವರೆ ಅರಳಿದ ತಾವರೆ ಮಧ್ಯೆ ಒಂದು ಟಿಕ್ಕ
ಆಗಿತ್ತು ಮಲ್ಲೆ. ದುಂಡು 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 ದುಂಡಾಗಿ ಕಪ್ಪು ಕಪ್ಪು ಸೊಪ್ಪ ಮತ್ತೆ ಕೆಲವು ಕಡೆ ಕೆಂಪು ಉರುಟು ಉರುಟು ಹಾಗಾಗಿ ತಡಲಿಲ್ಲ. ನಿನ್ನನ್ನು ಬಿಟ್ಟು ಜೊತೆಯಾಗಿ ಹೋಗಿ ಆ ಪ್ರಾಣಿಯನ್ನು ಹಿಡಿದು ಒಟ್ಟಾಗಿ ತಿಂಬಾನ ತಿನ್ನುವ ಪ್ರಾಣಿ ಬಲ್ಲ ಅದಲ್ಲ ಉಂಟು ಬಲ್ಲ. ಅಯ್ಯೋ ಅದು ನನಗಲ್ಲವಾ? ಸಿಕ್ಕಿದ್ದನ್ನು ನಿನಗೆ ಇದ್ದೇ ಕೊಡ್ತೇನೆ. ಪ್ರಾಣಿಯಲ್ಲಿ ಅಣ್ಣ ಪ್ರಾಣಿ ತಪ್ಪಿಸಿದೆ ಹುಡುಕುವ. ಎಷ್ಟಾಯ್ತು ಅಮ್ಮ ಅಮ್ಮ ಏಕಾಭಕ್ತಿಯಿಂದ ನನ್ನನ್ನೇ ಧ್ಯಾನಿಸುತ್ತಾ ಮರುಗುತ್ತಾ ಇರುವೆಯಲ್ಲ, ಏನಾಯ್ತು ಹೇಳು? ಮಾತಿ ಜನದಲ್ಲಿ ಇರುವರು ದೂರ್ತರು ಕಾಣಿಸಿಕೊಂಡು ತಿನ್ನುವ ಉದ್ದೇಶ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ನೀವೇ ರಕ್ಷಣೆ. ಮರುಗಬೇಡ ಇಷ್ಟರಿಂದ ಕಷ್ಟ ಬಂದಿ ಅನ್ನುವಂತ ಕಾರಣಕ್ಕಾಗಿ ಮರುಗುತ್ತಾ ಇರುವೆಯ? ಮರುಗಬೇಡ ಮರುಗಬೇಡ. ಆದಿಮಾಯಾದಂತ ನಾನು ಯೋಗಮಾಯಾಗಿ ಸ್ತ್ರೀಯರಿಯನ್ನು ಆವರಿಸಿಕೊಂಡಿರುವ ಕಾರಣ ಆತನೀಗ ಯೋಗ ನಿದ್ರೆಯಲ್ಲಿದ್ದಾನೆ. ಕ್ಷಣ ಮಾತ್ರದಲ್ಲಿ ಆತನಿಂದ ಅಗಲಿ ಹೋಗೋಳಿದ್ದೇನೆ. ಎಚ್ಚರಗೊಂಡಂತ ಹರಿ ನಿನಗೆ ಭೀತಿಯನ್ನುಂಟು ಮಾಡುತ್ತಿರುವಂತ ಆ ದುಷ್ಟ ರಕ್ಕಸರನ್ನು ಕೊಂದು ನಿನಗೆ ಸಂತೋಷವನ್ನೇ ಕೊಡುತ್ತಾನೆ. ಅದಕ್ಕಾಗಿ ಈ ವರ ಸುದರ್ಶನವನ್ನು ಅದರ ಕೈಯಲ್ಲಿ ಕೊಡು. ನಾನಮ್ಮ ಹರಿಯ ನಾಭಿ ಕಮಲದ ನಾಳದಲ್ಲಿ ಮರೆಯಾಗಿರು ಮಗಳು ನಿನಗೆ ಶುಭವಾಗಲಿ. ತನ್ನ
ಬರೆಯೋಣ. ಅದಲ್ಲ, ಯಾವುದೋ ಒಂದು ಸ್ವರ ಕೇಳಿ ಬರ್ತಾ ಇದೆ. ಏನಾದ್ರೂ ಅಗತ್ಯ ಉಂಟು ನಿನಗೆ ಇಲ್ಲಿ ಕುಳಿತುಕೊಳ್ಳುವುದಕ್ಕೆ? ಮತ್ತೆ ಎಲ್ಲಿ ಕುಳಿತುಕೊಳ್ಳುವುದು? ಸುಮ್ಮನೆ ಕುಳಿತಿಲ್ಲ, ಪುನಃ ನಗಾಡ್ತಾನೆ. ಯಾರ ನಗಡಿ? ಅಲ್ಲ, ನಮ್ಮನ್ನು ನೋಡಿ ನಗಾಡುವುದವ. ಅಲ್ಲ, ನೀವಿಬ್ಬರು ಬಂದಿರಲ್ಲ, ಹಾಗೆ ನಗಾಡು. ಒಳ್ಳೇದಾಯ್ತು ಒಳ್ಳೇದಾಯ್ತು. ನಮಗೆ ಕುತೂಹಲ ಕೆರಳುತ್ತದೆ. ಹೌದಾ? ಕಾಣುವಾಗ ನೋಡುವ ಹಾಗಿಲ್ಲ. ಕಾಪು ಕಾಪು. ಯಾರನ್ನು? ಮಲಗಿದವ ಎದ್ದು ಕುಳಿತೆ. ಹೌದು. ನೋಡಿ ನಗೆ ಬೀರುತ್ತಾ ಇದ್ದಿ. ಈಗ ಒಂದೇ ಒಂದು ಪ್ರಶ್ನೆ ಅಲ್ವಾ? ಯಾವುದು? ನೀನು ಯಾರು? ನಾನು? ಹೌದು. ನಾನೇ. ನಾವು ಬಂದ ಉದ್ದೇಶ ಬೇರೆ ಉಂಟು. ಹೌದಾ? ಕೇಳೋಣ. ಅಲ್ಲ, ಅವ ಆಗದಿಂದ ಆ ಕಡೆ ಈ ಕಡೆ ಹುಡುಕ್ತಾ ಇದ್ದಾನೆ. ಅದೇ ಬಂದದ್ದು. ಇದಕ್ಕಿಂತ ಮೊದಲು ಒಂದು ಪ್ರಾಣಿಯನ್ನು ನೋಡಿದ್ದೆ. ಪ್ರಾಣಿಯನ್ನ? ಎಲ್ಲಿ? ಇಲ್ಲಿ. ಹೇಗಿತ್ತಪ್ಪ? ನೋಡಿದ್ದು ಮಾತ್ರ ಅಲ್ಲ, ಮತ್ತೆ ಹಿಡಿಲಿಕ್ಕೆ ಹೋಗಿದ್ದೇವೆ. ಸಿಕ್ಕಿತಾ? ಅಯ್ಯೋ, ಅದು ಎಲ್ಲಿ ಹೋಯ್ತಪ್ಪ? ಬಿಟ್ಟಿಲ್ಲ, ಮತ್ತೆ ಓಡಿಸ್ಕೊಂಡು ಹೋದಿರ? ಎಲ್ಲಿ ಹೋಯ್ತಪ್ಪ ಅದು? ಇಲ್ಲಿವರೆಗೆ ನಮ್ಮಲ್ಲಿ ಕೇಳುವುದಲ್ಲ, ನೀನು ಹೇಳುದು. ನಾನು ಹೇಳಬೇಕಾ? ಅಂದ್ರೆ ತೋರು ಬೇಗ. ಮೊದಲು ಕಂಡ ಬೋರನಲ್ಲಿ ಬೋಧ ಬಂಡ. ಈಗ ನನ್ನದೊಂದು ಅವನೊಂದು ಎರಡಾಯ್ತು. ಅಲ್ಲ, ಈಗ ನೀವು ಪ್ರಾಣಿಯನ್ನು ಹುಡುಕುತ್ತಾ ಬಂದವರು ಅಂತ ಹೇಳಿದ್ರೆ, ಈಗ ನೀವು ಯಾರು ಅಂತ ಬೇಕಲ್ಲ. ಈಗ ನಿಮ್ಮ ಪರಿಚಯ ಇಲ್ಲ, ನಾನೇನು ಮಾಡುವುದು? ಮಲಗಿಕೊಳ್ಳುದಲ್ಲ, ಸ್ವಲ್ಪ ಆಚೆ ಚೆಲ್ಲ ನೋಡು. ಆ ಕಡೆ ನೋಡಿದ್ರೆ ಅಭ್ಯಾಸ ಇಲ್ಲ, ಹೋಗುವುದು. ಕಂಡವರೆಲ್ಲ ನಾನಿಂತ ಬಂದೆ. ಅದು ಹೇಳದೇ ಇದ್ರೆ ಗೊತ್ತಾಗುವುದಿಲ್ಲಲ್ಲ. ನಾನು ಅಣ್ಣ, ನಾನು ತಮ್ಮ. ಏನಣ್ಣ? ಅವನ ಅಣ್ಣ. ಏನು ತಮ್ಮ? ಅವನ ತಮ್ಮ. ಮತ್ತೆ ಮತ್ತೆ ನಾವಿಬ್ಬರು ವೀರರು. ಓ ಹೌದು.
ನಿಮ್ಮನ್ನು ನೋಡಿ ಭೂರಿ ತೋಷವ ಅಂತೆ. ಎಷ್ಟೆಷ್ಟುಂಟು ಒಬ್ಬೊಬ್ಬರಿಗೆ? ಯಾವುದು? ಭೂರಿ ಅಂದರೆ ಬಹಳ. ಭಾರಿ ಸಂತೋಷಗೊಂಡೆ. ನಿಮ್ಮನ್ನು ನೋಡುವಾಗ ಎಷ್ಟು ಸಂತೋಷವಾಗುತ್ತದೆ ಬಲ್ಲಿ. ಈ ಆಲದ ಎಲೆಯ ಮೇಲೆ ಒಬ್ಬನೇ ನಾನು ಕುಳಿತಿದ್ದೆ. ಯಾರಾದ್ರೂ ಬರ್ತಾರ ಅಂತ ನೋಡ್ತಾ ಇದ್ದೆ. ಒಳ್ಳೆದಿದ್ದ ಮಾಡಿಕೊಂಡಿದ್ದ ಅದೊಂದು ಪಕ್ಕ ಎಚ್ಚರ ಆಯಿತು. ಎಚ್ಚರವಾದ ನಿಮ್ಮನ್ನು ಕಂಡೆ. ಯಬ್ಬಬ್ಬಬ್ಬಬ್ಬ, ಇವನು ಹುಬ್ಬೇನು, ನಿನ್ನ ಮೀಸ ಏನು, ನಿನ್ನ ತುಟಿ ಏನು, ಇವನ ಗಲ್ಲವೇ, ನಿನ್ನ ಮುಖವೇನು, ಇವನ ಕಿರೀಟವೇನು, ಇವನ ತೋಳೇನು, ಇವನ ಭುಜವೇನು, ಎಲ್ಲ ಒಂದಕ್ಕೊಂದು ಹೊಂದಾಣಿಕೆಯಾಗಿ ಪ್ರತಿರೂಪವೇ ಎರಡು ಕಣ್ಣ ಮುಂದೆ ಕಾಣ್ತಾ ಉಂಟು. ಹಾಗೆ ಭಾಸವಾಯಿತು. ಅಯ್ಯ, ನೀವು ಪ್ರಶ್ನೆ ಮಾಡಿದ್ರಲ್ಲ, ಮೊದಲೊಬ್ಬನನ್ನು ನೋಡಿದೆ. ನಾನು ಅರಿಯೆ. ನಿನಗೆ ಗೊತ್ತಿಲ್ಲದ್ದೆಲ್ಲ ಇಲ್ಲ ಅಂತ ಅರ್ಥ ಅಲ್ಲ. ಈಗ ಇಲ್ಲಿಲ್ಲದೆ ಇರ್ಬೋದು, ಬೇರೆ ಎಲ್ಲಿಯಾದ್ರೂ ನನಗೆ ಗೊತ್ತಿಲ್ಲ ಅಂತ, ಬೇರೆ ಎಲ್ಲಿಯಾದ್ರೂ ಇರ್ಬೋದು. ನಾನು ನೋಡ್ದೆ. ದೃಢವಾಗಿ ಹೇಳಬೇಕಾದ್ರೆ ನೀನು ಯಾರು ಅಂತ ಬೇಕೋ ಬೇಡ. ಕಾಣ್ತಾ ಉಂಟಲ್ಲ ಜಲದಿ, ಈ ಜಲದಿಗೆ ಓಟಯ್ಯ. ಯಾಕೆ ನಗಾಡುವುದು? ಯಾಕೆ? ಒಳ್ಳೆಯದೇ ಆಯ್ತು. ಇದಕ್ಕೆಲ್ಲ ಅಧಿಕಾರಿ ಯಾರಾದ್ರೂ ಸಿಕ್ಕಿದ್ರೆ ಅದೀತು ಅಂತ ನಮಗೂ ಒಂದು ಪ್ರಶ್ನೆ ಕೇಳುವುದಕ್ಕಿತ್ತು. ಹೇಗಪ್ಪ ಅದು? ನಮ್ಮ ಕೈಯಿಂದ ತಪ್ಪಿಸಿಕೊಂಡು ಹೋದ ಪ್ರಾಣಿ ಎಲ್ಲಿದೆ ಹೇಳು ಅಧಿಕಾರಿ. ಇದೆ ಅಂತ ಹೇಳಬೇಕು ಅಂತಂದ್ರೆ ಹೇಗಿತ್ತು ಅಂತ ಬೇಕಲ್ಲ. ಹೌದಾ? ಅಷ್ಟು ಮಾತ್ರ ಅಲ್ಲ, ಮತ್ತೆ ಅದನ್ನು ನೋಡ್ಬೇಕಿತ್ತು. ಹೇಗಿತ್ತು? ಒಂದು ಚಂದವೇ. ಕೆಂಪು ಕೆಂಪಾಗಿ ಬಹಳ ಚಂದ ಇತ್ತ. ನಮ್ಮನ್ನು ನೋಡಿ ಗಡ 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 ಗಡ. ಹೌದಾ? ಇವ ನಗಾಡ್ತಾನೆ. ನನಗೆ ಕಪ್ಪು ಅಂತ ಹೇಳಿದ್ರೆ ಬಹಳ ಇಷ್ಟ. ನಿನಗಿರಬಹುದು, ನಮಗಲ್ಲ. ಹೌದಾ? ಆದ ಕಾರಣ ನಾವು ಮೊದಲು ನೋಡಿದ ಪ್ರಾಣಿಯನ್ನು ತೋರಿಸದೆ ಅಲ್ಲಿಗೆ ಹಲ್ಲು ತಗದ ರೀತಿಯಲ್ಲಿ ನುಂಗ್ತೀರಾ? ನುಂಗಿದ ನಿಮ್ಮ ಗಂಟಲಲ್ಲಿ ಇಳಿಯುವ ತುತ್ತು ನಾನಲ್ಲ. ಇಳಿಸುವ ಸಾಧ್ಯತೆ ನಮಗೆ ನೀವು ನನ್ನನ್ನು ನುಂಗುತ್ತೇನೆ ಎನ್ನುವುದಾಗಿ ಮುಂದುವರಿದ್ರಿ ಅಂತ ಆದ್ರೆ ನನ್ನ ಕೈಯಲ್ಲಿ ಪೆಟ್ಟು ತಿನ್ಬೇಕಾಗಿ 4 ಬಾರಿ ನೀವು ಉಂಟಲ್ಲ. Oh
ಇನ್ನೊಂದು ಸಿಕ್ಕಿದಾಗ ಕೊಡು. ಅದನ್ನು ನೀನು ತಿನ್ನು, ಇದು ನನಗೆ ಕೊಡು. ನನಗೆ ಹಸಿವು ಆಗ್ತದೆ. ನನಗೆ ಹಸಿವು ಆಗ್ತದೆ. ಹಾಗಾದ್ರೆ ಅದನ್ನು ಅರ್ಥ ಮಾಡಿ ತಿನ್ನುವ. ಅದು ಹೇಗೆ ಸೊಂಟದಿಂದ ಮೇಲೆ ಒಂದು ತುಂಡು, ಸೊಂಟದಿಂದ ಕೆಳಗೆ ಇನ್ನೊಂದು ತುಂಡು. ನೀನು ನನ್ನ ಪ್ರೀತಿಯ ತಮ್ಮ ಆದ ಕಾರಣ ನಿನಗದರ ಸೊಂಟದಿಂದ ಕೆಳಗೆ ಎಂಥದ್ದೆಲ್ಲ ಉಂಟು ಅದನ್ನೆಲ್ಲ ಕೊಡುವ. ಅಣ್ಣ ಸೊಟ್ಟದ ಕೆಳಗೆ ಎಂತದು ಸುಮ್ಮನೆ. ಹಾಗಾದ್ರೆ ರಕ್ತ ಮಾಂಸ ಒಂದು ಪಾಲು, ಎಲುಬು ಚರ್ಮ ಇನ್ನೊಂದು ಪಾಲು. ಎಲುಬು ಚರ್ಮ ನಿನಗೆ, ರಕ್ತ ಮಾಂಸ ನನಗೆ. ಅಣ್ಣ ಎಲುಬು ಚರ್ಮದಲ್ಲಿ ಎಂತದು? ಎಲುಬು ಚರ್ಮ ಕಡಿಮೆ ಆಯ್ತು, ಕಾಲು ಸರಿಯಾಗಿ. ಅದು ಬೇಡ ಇದು ಬೇಡ. ಅದ್ರ ಒಂದು ಕಾಲು ನಾನು, ಒಂದು ಕಾಲು ನೀನು, ಒಂದು ಕೈ ನೀನು, ಒಂದು ಕೈ ನಾನು, ಹಿಡಿದು ಪರಸ್ಪರ ಸೆಳೆಯುವ. ನನಗೆ ಸಿಕ್ಕಿದ್ದು ನನಗೆ, ನಿನಗೆ ಸಿಕ್ಕಿದ್ದು ನನಗೆ, ಮತ್ತೆ ನನಗೆ ನಿನಗೆ ಸಿಕ್ಕಿದ್ದು ನಿನಗೆ, ನನಗೆ. ಹಂದಾಟ ಉಂಟು ಪೂರ್ತಿ ಸಾಯುವವರೆಗೆ. ಬಾ. सेनाची ಹೋರಾಟವನ್ನು ಮಾಡುತ್ತಾ 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 ಪಂಚಸಹಸ್ರ ವರ್ಷಗಳು ಸಂದು ಹೋದದ್ದೇ ಗೊತ್ತಾಗಲಿಲ್ಲ. ಹಾಗೆಂದು ಇವರೊಡನೆ ಜಯವನ್ನು ಪಡೆಯುವುದು ಹೇಗೆ ತಾಯೇ ತಾಯೇ? ಒಳ್ಳೆಯ ಯೋಚನೆ. ನೋಡುವ ನೋಡುವ ನೋಡುವ. ಶೌರ್ಯ, ಏನು ಸಾಹಸ! ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ! ನಿಮ್ಮಲ್ಲಿ ಹೋರಾಟ ಮಾಡ್ತಾ 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 ಇದ್ದ ಹಾಗೆ 5,000 ಹೋಯ್. 5,000 ವರ್ಷ. ಹೌದು. ಪರಿಣಾಮದಲ್ಲಿ ನಾನು ಗೆದ್ದವ, ನೀವು ಸೋತವರು. ಅದು ನೀನೇ ಆಗ್ಬೇಕು, ನಮಗೆ. ಹೌದೌದು, ನಾನು ಗೆದ್ದವ, ನೀವು ಸೋತವ. ಅಲ್ಲ, ನಾನು ಗೆದ್ದವ ಅಲ್ಲ, ನೀವು ಸೋತವರಲ್ಲ ಅಂತ. ನಾನು ಗೆದ್ದವ ಅಲ್ಲ, ನೀವು ಸೋತವರು ಅಲ್ಲ. ಮತ್ತೆ ಒಟ್ಟೆ ಅಂತ ಅದು ಫಲಿತ. ಈಗ ಜಯ ಎನ್ನುವುದು ಬರಲೇ ಇಲ್ಲ. ಯಾರು ಹೇಳಿದ್ದು? ಅಲ್ಲ, ನೀವು ಗೆದ್ದವ. ನೀನು ಮೂರ್ಛಾಗತನಾಗಿ. ನಾನು ಬಿದ್ದಿದ್ದೇನಲ್ಲ. 5,000 ಹೋರಾಟ ಮಾಡಿದ ನೆನಪುಂಟು, ನೀನು ಬಿದ್ದದ್ದು 5,000 ನೆನಪಿಲ್ಲ. ಅಲ್ಲ, ನಾನು ಸೋತವ, ನೀವು ಗೆದ್ದವ. ಈಗ ಗೆದ್ದವರಿಗೆ ಬಹುಮಾನ ಕೊಡ್ಬೇಕಲ್ಲ. ಯಾರು ಕೊಡುದು? ಇಲ್ಲಿ ಯಾರಿದ್ದಾರೆ? ನಮ್ಮ ಬೇರೆ ಯಾರಿಲ್ಲ ಕೊಡುವಂತವರು. ಇಲ್ಲಿ ನಾವೇ ಇರುವುದು. ಒಂದು ಕೆಲಸ ಮಾಡುವ, ಗೆದ್ದಂತಹ ನಿಮಗೆ, ಸೋತಂತಹ ನಾನು ಬೇಕಾದ್ದನ್ನು ಕೊಡ್ತೇನೆ. ಯಾಕೆ ನಗಾಡುವುದು? ಯಾಕೆ? ಸೋತವರಲ್ಲಿ ತೆಕ್ಕೊಳ್ಳುವಷ್ಟು ಗತಿಗೆ ನಮಗೆ ಉಂಟು ಅಂತ ಆಲೋಚನೆ ಮಾಡಿದ್ದೇನೆ. ನಿಮ್ಮನ್ನು ನೋಡುವ ಹಾಗೆ ಕಾಣುವುದಿಲ್ಲ. ಕೊಡದೆ ನಿರ್ವಾಹ ಇಲ್ಲಲ್ಲ. ತೆಕ್ಕೊಳ್ಳುವುದಕ್ಕೆ ನಮಗೆ ನಿರ್ವಾಹ ಇಲ್ಲಲ್ಲ. ಈಗ ನಾನು ಕೊಡುವ. ಗೆದ್ದವರು ದೊಡ್ಡವರು, ನಾವು ಕೊಡ್ತೇವೆ, ನೀನು ಪಡ್ಕೋ. ಹೇಗೂ ನಾನು ಸೋತವ, ಸೋತವರನ್ನು ಮೋಸಗೊಳಿಸುವುದು ಸುಲಭ ಅಲ್ವಾ? ಮೋಸ ಇಲ್ಲ ನಮ್ಮದು. ಅಲ್ಲ, ನೀವು ಕೊಡ್ತೀರಿ ಅಂತ ನಂಬಿಕೆ ನಮ್ಮದು ನೇರ, ನಮ್ಮದು ದಿಟ್ಟ. ಹೌದಾ? ಅಲ್ಲ, ಕೊಟ್ಟರು ಹಾಗೆ ನಂಬಿಕೆ ಆಗುವುದಿಲ್ಲ. ಕರಗಟ್ಟಿ ಭಾಷೆಯನ್ನು ಕೊಡಬೇಕು. ನಾವು ಕೇಳಿದ್ದನ್ನು ಕೊಡ್ತೇವೆ ಅನ್ನುವ ವಾಗ್ದಾನ ಮಾಡಿದವರಿಗೆ ಭಾಷೆ ಕೊಡುವುದೊಂದು ಕಷ್ಟವ. ನೀನು ಕೇಳಿದ್ದನ್ನು ನಾವೇ ಬಂದು ಕೊಡ್ತೇವೆ ಕೊಡ್ತೇವೆ.
ತಿಳ್ಕೊಳ್ಳಿದ್ದು. ಆಗ್ಲಿ, ಹಾ. ಪಕ್ಕ ತಪ್ಪು ತಿಳ್ಕೊಂಡೆ. ಮೂರ್ಖ ಅಂತ ಹೇಳಿದ್ರೆ ಏನು ಗೊತ್ತುಂಟಾ? ಮೂರ್ಖಂದ್ರೆ ಎಂತದು? ಒಳ್ಳೆಯವ ಅಂತ. ನಮ್ಮಲ್ಲಿ ಯಾರು ಇವ ಒಳ್ಳೆಯವ, ನೀನು ಶತಮೂರ್ಖ. ಅಂದ್ರೆ? ತುಂಬಾ ಒಳ್ಳೆಯವ. ನೀನು ಶತಮೂರ್ಖ. ಹಾ, ನೀವು ಓ ಮೂರ್ಖ ಶತಮೂರ್ಖರೇ, ನಿಮ್ಮ ಮಾತನ್ನು ಕೇಳಿ ಬಹಳ ಆನಂದವಾಯಿತು. ನೀವು ಕೊಡ್ತೀರಾ? ನೀವು ಕೊಡುವುದೇ ಹೌದಾ? ಕೊಡುವುದೇ. ನೀವು ಕೊಡುವ ದಾತಾರರು ಹೌದಾದರೆ ನಿಮ್ಮ ಶಿರಗಳನ್ನು ಕೊಡಿ. ತಮ್ಮ ಇನ್ನೆಂತದ್ದು ಮಾಡುದು ನಮ್ಮ? ಎಂತ ಮಾಡುದು? ಉಪಾಯ ಒಂದು ಹೊಳೆದದೆ ಗುಟ್ಟಿನಲ್ಲಿ ಇರ್ತದೆ. ಬಾ ಆದ್ರೆ ಒಂದು ತಹ ಹೇಗೆ? ನಮ್ಮ ಪ್ರಾಣವನ್ನು ಪಡೆದುಕೊಳ್ಳುವಲ್ಲಿ ಹಾ. ಒಂದೇ ಒಂದು ಬಿಂದು ಜಲವು ನಮ್ಮ ದೇಹಕ್ಕೆ ಸೋಂಕದ ಹಾಗೆ ಪಡೆದುಕೋ. ಹೌದಾ? ನಾನು ಯಾರು ಅಂತ ನಿಮಗೆ ಗೊತ್ತಾಗ್ಲಿಲ್ಲ. ಇದು ಜ್ಞಾನ ದೃಷ್ಟಿಯನ್ನು ಕಳುಹಿಸಿದ್ದೇನೆ. ನಮ್ಮ ಸರ್ವ ಅಪರಾಧಗಳನ್ನು ಮನ್ನಿಸಿ ಕರುಣಾರ್ಣವದಾದ ಲಕ್ಷ್ಮೀ ವೃಕ್ಷನಾದ ನೀನು ನಮ್ಮನ್ನು ಉದ್ಧರಿಸುತ್ತಂತೆ. ಓ ದೇವರೇ, ನೀರಿನಲ್ಲಿ ಸಂಚರಿಸ್ತಾ ಇದ್ದೇವೆ. ನಾವು ಯಾರು ಎನ್ನುವುದನ್ನು ಅರಿಯದೇ ಹೋಗಿದ್ದೇವೆ. ಸಕಲ ವಿಚಾರವನ್ನು ತಿಳಿಸಿ ನಮ್ಮನ್ನು ಉದ್ಧರಿಸು ಪ್ರಭು. ಮಕ್ಕಳೇ, ಮಧುಗೈನ ಭರೋ ಮಕ್ಕಳೇ, ನೀವು ನನ್ನ ಕೆಲ್ಮಿಷದಿಂದಲೇ ಉದಿಸಿದವರಿದ್ದೀರಿ. ಉದಿಸಿದ ಮಾತ್ರಕ್ಕೆ ನಿಮ್ಮನ್ನು ಸಲಹದವ ನಾನು. ನನ್ನನ್ನೇ ತಿನ್ನುವುದಕ್ಕೆ ಮುಂದತ್ತಿ ಬಂದವರು ನೀವು. ಹಾಗಿದ್ರೆ ನಿಮಗೊಂದು ಕರೆಯುವುದಕ್ಕೆ ಹೆಸರು ಬೇಕಲ್ಲ. ಮೃದುವಾದ ದೇಹವನ್ನು ಹೊಂದಿದವ ನೀನು. ಆದ್ದರಿಂದ ನೀನು ಮಧು. ನನ್ನ ತಮ್ಮ ಕಠಿಣವಾದ ಕರ್ಕಶವಾದ ದೇಹವನ್ನು ಹೊಂದಿದ್ದಾನೆ. ಆದ್ದರಿಂದ ಇವ ಕೈಟವ. ಓ ನನ್ನ ಮಧು ಕೈಟವರೇ, ನಿಮ್ಮಿಂದ ಮುಂದೆ ಇಲ್ಲಿ ಒಂದು ಸೃಷ್ಟಿಯಾಗುವುದಕ್ಕಿದೆ. ಮೇದಿನಿ ನಿರ್ಮಾಣ. ಅದಕ್ಕೆ ನಿನ್ನ ಮೇಧಸ್ಸನ್ನು ಮೇದಿನಿಯಾಗಿಸಿ ಇವನಲ್ಲಿರುವಂತಹ ದೇಹವನ್ನ ಗಿಡ ಮರ ಕಲ್ಲುಗಳನ್ನು ನಿರ್ಮಿಸಿ ಈ ಮೇದಿನಿಯನ್ನು ಸೃಷ್ಟಿ ಮಾಡುತ್ತೇನೆ. ನೀವಿವರು ನನ್ನ ಜಂಗಾ ಪ್ರದೇಶದಲ್ಲಿ ಹೊರಗಿ ಇದೋ ಮೋಕ್ಷವನ್ನು ಕರುಣಿಸುತ್ತೇನೆ. ಬಂದು ಸೇರಿದಂತಹ ಕಲಾಭಿಮಾನಿಗಳಿಗೆ ವಂದಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಮಧ್ಯದಲ್ಲಿ ರಸಭಂಗ ಉಂಟು ಮಾಡಿರುವುದಕ್ಕೆ ಸಹೃದಯಿ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಕರ್ತರಿಗೆ ಮಂಡಳಿಯ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಬರುವ ದಿನ ಸಂಜೆ 6:15ರಿಂದ ಶ್ರೀಯುತ ಗುಣಪಾಲ ನರಸಿಂಹ ಶೆಟ್ಟಿ ಮತ್ತು ಫ್ಯಾಮಿಲಿ
ನರಸಿಂಹ ಶೆಟ್ಟಿ ನಿವಾಸ ಪದವು ಮೇಗಿನ ಮನೆ ಕುಲಶೇಖರ್ ಇವರ ಬಾಕ್ತು ಕಟೀಲು ಕ್ಷೇತ್ರ ಸರಸ್ವತಿ ಸದನದಲ್ಲಿ ಕೃಷ್ಣ ಲೀಲೆ ಕಂಸವಧೆ ಮಾರ್ಕಂಡೇಯ ಚರಿತ್ರೆ ಎನ್ನುವಂಥ ಪುಣ್ಯ ಕಥನಕವನ್ನು ಆಡಿ ತೋರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಪ್ರಸಂಗವನ್ನು ಮುಂದುವರಿಸುವರಿ ಭಾಗವತರ ಹಾಗೂ ಸಭ್ಯ ಸಭಿಕರ ಅಪ್ಪಣೆಯನ್ನು ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನ ಮುಂಗಾರಿನ ಒಂದು ಸ್ಪರ್ಶವಾದಾಗ ಇಷ್ಟು ಆನಂದವಾಗುವುದಿಲ್ಲ ಹೇಳಿ. ಆ ಸಂದರ್ಭದಲ್ಲಿ ಪ್ರಕೃತಿ ಮಾತೆ ಚಿಗುರೊಡೆದು ಹಚ್ಚ ಹಸಿರಿನಿಂದ ಶಶಿ ಶ್ಯಾಮಲಿಯಾಗಿ ಕಂಗೊಳಿಸುತ್ತಾಳಂತೆ. ಅಂತೆ ಸಂತೋಷದಿಂದಿರಬೇಕಾದ ನನ್ನವ್ವೆ ಅಂತಪುರದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಶ್ರುಧಾರೆಯನ್ನೇ ಸುರಿಸುತ್ತಾ ಇದ್ದರು. ನೇರವಾಗಿ ತಾಯಿಯ ಬಳಿಗೆ ಹೋದೆ. ಏನಾಯಿತಮ್ಮ ಎಂಬುದಾಗಿ ವಿಚಾರವನ್ನೇ ಕೇಳಿದೆ. ಕರುಳನ್ನೇ ಕತ್ತರಿಸುವಂತ ಆಳುವಂತಹ ಕಥೆಯೊಂದನ್ನೇ ಹೇಳಿಬಿಟ್ಟಳಲ್ಲ. ನ್ಯಾಯದಲ್ಲಿ ದೊರಕಬೇಕಿದ್ದಂತೆ ಸ್ವರ್ಗದ ಅಧಿಕಾರ ಆ ದೇವತೆಗಳು ಮಾಡಿದ್ದ ಮೋಸದಿಂದಲಾಗಿಯೂ ಕಳುಹಿಸಿಕೊಟ್ಟಂತಹ ನನ್ನ ಅಷ್ಟು ಅಗ್ರಜರನ್ನು ಮೋಸದಿಂದ ಕೊಂದು ಮುಗಿಸಿದ್ದಾರಲ್ಲ. ಆ ಕಾರಣದಿಂದ ಅವಿಯಾರಂತಹ ದಿತಿದೇವಿಯವರು ದುಃಖತಪ್ತರಾದರು. ಅಮ್ಮನಿಗೆ ಧೈರ್ಯದ ಮಾತನ್ನೇ ಹೇಳಿದ್ದೇನೆ. ಅಸುರಕುಲವನ್ನು ಉದ್ಧರಿಸಬೇಕಾದರೆ ಮಗಳಾದಂತಹ ಮಾಲಿನಿ ನಾನೇನು ಮಾಡಬೇಕು? ತಾಯಿ ಆಡಿದಂತಹ ಮಾತು, ಅರಣ್ಯ ಗರ್ಭವನ್ನೇ ಸೇರು, ಹಿರಣ್ಯ ಗರ್ಭನ ಕುರಿತಾಗಿ ತಪವನ್ನಾಚರಿಸಿ ಮುಲಿದು ಬಂದ ವಿಧಾತನಲ್ಲಿ ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನು ಆಳುವಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ಹೇಳಿದ್ದಾರೆ. ಹಾಗಾದ್ರೆ ತಾಯಿ ಆಜ್ಞೆ ಮಾಡಿದ್ದೆ, ಹೇಳಿದ್ದು ಮಾತ್ರ. ಅಮ್ಮನ ಮಾತನ್ನು ಆಜ್ಞಾರೂಪವಾಗಿ ಸ್ವೀಕರಿಸಿಕೊಂಡೆ. ಹಾಗಾಗಿ ಜನನಿಯ ಆಜ್ಞೆಯಲ್ಲಿ ಮಾಲಿನಿ, ವರ ತರುಜಪೇಕ್ಷೆಯಲ್ಲಿ ಕಾಮಿನಿ. ತಾಯಿಯ ಮಾತನ್ನು ಶಿರಸಾವಹಿಸಿಕೊಂಡು ಬಂದು ಸೇರಿದ್ದು ದಟ್ಟವಾದಂತಹ ಕಾಡು. ಕಾಣುವಂತಹ ನದಿಯಲ್ಲಿ ಮಿಂದು ಶುಚಿರ್ಭೂತಳಾದೆ. ತಪವನ್ನಾಚರಿಸುವುದೇ ಮುಂಚಿತವಾಗಿ ನನ್ನ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡಿಕೊಳ್ಳಬೇಕು. ಹೇಗೆ ಕಾಣುತ್ತಾ ಇದ್ದೇನೆ? ಚೆಲುವಿಕೆ ಯೌವನದಿಂದ ಕಂಗೊಳಿಸುವಂತಹ ನಾನು ತಪವನ್ನಾಚರಿಸುವುದಕ್ಕೆ ಮುಂದಾದರೆ ತಪಸ್ಸು ಪೂರ್ಣವಾಗುವುದಕ್ಕಿಲ್ಲ. ಯಾಕೆ? ಇಲ್ಲಿದ್ದಾರೆ ಇಳೆಯ ಕಾಮುಕರು, ಖಂಡಿತವಾಗಿಯೂ ನನ್ನನ್ನು ಮೋಹಿಸುವುದಕ್ಕೆ ಮುಂದಾಗುತ್ತಾರೆ. ಆ ಒಂದು ಪಕ್ಷವಾದರೆ ಇನ್ನೊಂದು ಪಕ್ಷ ಬಿಟ್ಟು ದೇವತೆಗಳು, ಅಸುರರ ಏಳಿಗೆಯನ್ನು ಬಯಸುವರಲ್ಲ ಅವರು. ಹಾಗಾದ್ರೆ ಹೇಗೆ ತಪವನ್ನಾಚರಿಸುವುದು? ಯೋಚಿಸಿದಾಗ ಚಿತ್ತಭಿತ್ತಿಯಲ್ಲಿ ಹೊಳೆಯಿತೊಂದು ಉಪಾಯ. ನಿಜ ರೂಪವನ್ನು ಮರೆಗೊಳಿಸಬೇಕು, ಬೇರೊಂದು ರೂಪವನ್ನಂತೂ ತಪವನ್ನಾಚರಿಸಬೇಕು. ಯಾವ ರೂಪ ಎಂಬುದಾಗಿ ಯೋಚಿಸಿದಾಗ ಕಣ್ಣಿಗೆ ಬಿತ್ತು ಮಹಿಷಿಗಳ ಹಿಂಡು. ಇದೇ ಸೂಕ್ತವಾದಂತಹ ರೂಪ. ಮಹಿಷಿಯ ರೂಪವನ್ನಂತೂ ತಪವನ್ನಾಚರಿಸುತ್ತೀರಿ.
ವರಿಸಿದೆ. ಅಷ್ಟಕ್ಕಾದರೂ ಇವಳು ಸಾಮಾನ್ಯದವಳೆ? ಕಶ್ಯಪ ಬ್ರಹ್ಮನ ಮಗಳು, ಸಾಮಾನ್ಯದವನೇ ಅವನು. ಇದು ನಮ್ಮ ಕುಲಕ್ಕೆ ಅಪಮಾನ. ಕಶ್ಯಪ ಬ್ರಹ್ಮನ ಮಗಳಾಗಿ ಇಂತಹ ಹೀನ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದರೆ ಇದು ಮುನಿಕುಲಕ್ಕೆ ಅಪಮಾನ. ಇವಳನ್ನು ಹೀಗೆ ಬಿಡುವುದು ಸರಿಯಲ್ಲ. ಯಾಕೆ ಮುಂದಕ್ಕೆ ಪ್ರಪಂಚದ ಜನರು ಅಥವಾ ಇವಳ ವಂಶಸ್ಥರು ಇದನ್ನೇ ಅನುಸರಿಸಿಕೊಂಡು ಹೋಗುತ್ತಾರೆ. ಹಾಗಾಗಿ ಇವಳ ಉದರದಲ್ಲಿ ಹುಟ್ಟುವ ಮಗ ಕೋಮಲೆಯಾಗಲಿ. ಮುನಿ ಸುಭಾಷಗೂ ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಎಂಬುದು ದೊರಕದೆ ಹೋಗಲಿ. ಇನ್ನಿಲ್ಲಿರುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಮುಂದೆ ಹೋಗುತ್ತೇನೆ. ಏನಿದು? ಪೂರ್ವದಲ್ಲಿ ವಿದ್ಯುನ್ಮಾಲೆಯನ್ನು ಅನುಗ್ರಹಿಸುವಾಗ ಎಂತ ಅನುಮಾನ ನನಗೆ ಆದದ್ದಿಲ್ಲ. ಹೆಣ್ಣೊಬ್ಬಳು ಮನಸ್ಸು ಮಾಡಿದರೆ ಯಾವ ಕಾರ್ಯ ಮಾಡೋದಕ್ಕೆ ಸಾಧ್ಯ ಎಂಬುದನ್ನು ಮಹಿಳಾ ಸಮಾಜಕ್ಕೆ ತೋರಿಕೊಟ್ಟವಳು. ಬಿಸಿಲು, ಗಾಳಿ, ಚಳಿ, ಮಳೆ ಯಾವುದನ್ನು ಲೆಕ್ಕಿಸದ ತಪಸ್ಸು. ಮಗಳೇ, ಏನು ನಿನ್ನ ಬಯಕೆ? ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ತೈಲದೋಪಾದಿಯಲ್ಲಿ ಏಕಮುಖವಾಗಿ ನಿಮ್ಮ ಕಡೆಗೆ ಹರಿಯಬಿಟ್ಟ ಸಂದರ್ಭ ಸತ್ಯಲೋಕದಿಂದಲೇ ಧರೆಗಿಳಿದೆಯಾ? ಸತ್ಯ. ಕರುಣೆಯದ್ದೀರು ನೀವು, ಮಮತೆಯ ಸೂರು ನೀವು, ಕಮಲದಲ್ಲಿ ಶೋಭಿಸುವಂತಹ ಕಮಲ ಸನ್ನಿಭ ನೀನು. ನೀ ಎಷ್ಟು ಕೋಮಲವಿರಬೇಡ ಹೇಳು. ನಾ ಕೇಳುವಂತಹ ವರಕ್ಕೆ ಅಸ್ತುವೆನ್ನುವುದೇ ಹೌದಾಗಿದ್ದಲ್ಲಿ ನನಗಾಗಿ ಅಲ್ಲ, ಮತ್ತೆ ಹೆತ್ತವ್ವಿಗಾಗಿ, ಕರಟಿ ಕಮರಿ ಹೋಗುತ್ತಿರುವಂತಹ ಅಸುರಕುಲದ ಏಳಿಗೆಗಾಗಿ, ಭವಿತವ್ಯದ ಬಂಧನದಲ್ಲಿ, ಮಾಂಗಲ್ಯ ಬಂಧನದಲ್ಲಿ, ನನ್ನೊದರದಲ್ಲಿ ಹುಟ್ಟುವಂತಹ ಮಗನು ತ್ರಿಭುವನದಲ್ಲಿ ವಿಭುವಾಗಿ ವಿರಿಯಬೇಕು. ಅಂತಹ ವರವನ್ನದೇ ಪಾಲಿಸು. ತಥಾಸ್ತು. ಧನ್ಯೋಸ್ಮಿ. ಆದರೆ ಹುಟ್ಟುವಾಗ ಆಗುತ್ತಾನೆ ಮಹೇಶ. ತಂದೆ ತಂದೆ ವರವನ್ನು ನೀಡಿ ಎಂಬುದಾಗಿ ಕೇಳಿದರೆ ನನ್ನ ಬದುಕಿನಲ್ಲಿ ಶಾಪವನ್ನೇ ಕರುಣಿಸಿದೆ. ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿ ಹುಟ್ಟುತ್ತಾನೆ. ಅವನನ್ನು ಹೇಗೆ ಎತ್ತಿಕೊಳ್ಳಲಿ? ಹೇಗೆ ನನ್ನ ಎದೆಯಾಲನ್ನು ಉಣಿಸಲಿ? ನನ್ನ ತಾಯಿಗೆ ಏನೆಂಬುದಾಗಿ ಹೇಳಲಿ? ಬೇಡ. ಸಂತೈಸಿದನು ಮಾನಿನ
ಇದಕ್ಕೆ ಮೂಲ ಕಾರಣ ನೀಲಿ ಆಗಿರುವೆಯಲ್ಲ. ನಾನು ನಿಜ ರೂಪವನ್ನು ಮರೆಗೊಳಿಸಿದೆ, ಮಹೇಶ ರೂಪದಲ್ಲಿ ತಪಸ್ಸಿಗೆ ತೊಡಗಿದೆ. ಹೌದು. ಸುಪಾರ್ಶ್ವಕ ನಿನ್ನ ಉದರದಲ್ಲಿ ಮಹೇಶನೇ ಹುಟ್ಟಲಿದ್ದ ಶಾಪ ಕೊಟ್ಟಿದ್ದಾನ. ಹೆಣ್ಣಾದವಳೆ ನಾನು ಮಾನವನ್ನು ಪ್ರಾಣವನ್ನು ಉಳಿಸಬೇಕೆಂಬಂತಹ ಉದ್ದೇಶದಿಂದಲಾಗಿ ನಿಜ ರೂಪವನ್ನ ಮರೆಗೊಳಿಸಿದೆ, ಮಹಿಷಿಯ ರೂಪವನ್ನ ಅಂತೂ ತಪವನ್ನ ಆಚರಿಸಿದೆ. ಓ. ತಿಳಿದು ಮಾಡಿದರೆ ಅಪರಾಧವಂತಿ, ತಿಳಿದು ಮಾಡಿದರೆ ಪ್ರಮಾದವೆನಿಸಿಕೊಳ್ಳುತ್ತದೆ. ನನ್ನಿಂದಾದದ್ದು ಅದೇ. ಆದರೆ ನಾವು ಒಲಿಸಿಕೊಂಡದ್ದು ತ್ರಿಮೂರ್ತಿಗಳಲ್ಲಿ ಒಬ್ಬನಂತಹ ಬ್ರಹ್ಮದೇವನನ್ನು ನಿಮ್ಮಿಂದ ವಿಮರ್ಶನೆ ಸಿಗುವುದಕ್ಕೆ ಸಾಧ್ಯವಿಲ್ಲವೇ? ಮೂರ್ತಿತ್ರಯರ ಅಧಿಕಾರದ ಮೇಲೆ ಹಸ್ತಕ್ಷೇಪ ಮಾಡುವುದರ ಮೂಲಕ ಹೆಣ್ಣಿನ ಪೂಜ್ಯತೆ ಗೌರವವನ್ನು ತಿಳಿಯದೆ ಅಹಂಕಾರದಿಂದ ಶಾಪ ಪರಿಮಾರ್ಜನೆ ಮೂರು ಮೂರ್ತಿಗಳಿಂದ ದೊರಕದೆ ಹೋಗಲಿ ಎಂಬ ಬಿರುನುಡಿಯನ್ನು ಆಡಿದ್ದಾನೆ. ಅದರಂತೆ ಹುಟ್ಟುತ್ತಾನೆ ಮಹಿಷ ಸಮಾನ. ಹಾಗಾದ್ರೆ ಮಾಡಿದ ತಪಸ್ಸೆಲ್ಲವೂ ವ್ಯರ್ಥವಾಗಿ ಹೋಯಿ ವ್ಯರ್ಥವಾಯ್ತು ಅಂತಾದ್ರೆ ಅಲ್ಲಿಂದ ಇಲ್ಲಿವರೆಗೆ ನಾನು ಬರುವುದಕ್ಕುಂಟೆ. ಅನುಗ್ರಹಿಸಕ್ಕೆಂದೇ ಬಂದಿದ್ದೇನೆ. ಏನು? ಹುಟ್ಟುವಂತ ಮಗ ಕೋಡನಾದರೂ ಜಾಣನಾಗ್ತಾನೆ, ತ್ರಿಜಗದಲ್ಲಿ ಅವನ ಕೀರ್ತಿಯನ್ನು ಮೆರೆಸ್ತಾನೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಉತ್ತಮ ಸಂಸ್ಕಾರ ನೀಡು, ಗಿಡವಾಗಿ ಬಗ್ಗದು, ಮರವಾಗಿ ಬಗ್ಗೀತೆ. ಹಿರಣ್ಯ ಗರ್ಭ, ಅರಣ್ಯ ಗರ್ಭ, ಭೂಗರ್ಭ, ತಾಯಿ ಗರ್ಭ, ಪುಣ್ಯ ಗರ್ಭ, ಪಾವನ ಗರ್ಭ ಆಗುತ್ತಿದ್ರೆ ಒಳ್ಳೆ ಸಂಸ್ಕಾರ ನೀಡು ಶೋಭ. ತಾಯಿ ಹೇಳಿದಂತಹ ಮಾತನ್ನು ಸರಿಯಾಗಿ ಈಡೇರಿಸಿದ್ದೀನಿ. ಹಾಗಾದ್ರೆ ಈ ಸಂತೋಷದ ವಿಚಾರವನ್ನು ತಾಯಿಯಲ್ಲಿ ತಿಳಿಸಬೇಕು. ಅರಮನೆಯನ್ನು ಸೇರಿ ಇನ್ನೇನು ಮಾಡುವುದಕ್ಕೆ ಸಾಧ್ಯ ಉಂಟು ಈ ರಿಜಿದೇವಿ? ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಕ್ಕಳು ನನ್ನ ಕಣ್ಣೆದುರಿನಲ್ಲಿ ವಿಲವಿಲನೆ ಒದ್ದಾಡಿ ಸಾಯುತ್ತಿರುವುದರ ದೃಶ್ಯವನ್ನು ಕಾಣುವಾಗ ಯಾವ ತಾಯಿ ತಾನೇ ನೆಮ್ಮದಿಯಿಂದ ಇರುವುದಕ್ಕೆ ಸಾಧ್ಯ ಉಂಟು ಹೇಳಿ? ಇದಕ್ಕೆಲ್ಲ ಕಾರಣರು ಯಾರು? ನನ್ನ ತಂಗಿಯ ಮಕ್ಕಳಾದ ದೇವತೆಗಳು. ಹೇಗಾದ್ರೂ ಮಾಡಿ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಮಗಳಾದ ಮಾಲ್ಯ ತಪಸ್ಸಿಗಾಗಿ ಕಳಿಸಿಕೊಟ್ಟೆ. ಹೋದಂತ ನನ್ನ ಮಗಳು ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸಿ ವರವನ್ನು ಪಡೆದು ಬಂದಿದ್ದಾಳೆ. ಬಂದಂತ ಮಗಳಿಗೆ ಯೋಗ್ಯ ವರನಾದ ವಿದ್ಯುನ್ಮಾಲಿಯೊಂದಿಗೆ ವಿಜೃಂಭಣೆಯಿಂದ ಮದುವೆಯನ್ನು ಕೂಡ ಮಾಡಿಸಿದೆ. ಅವರೀರ್ವರ ದಾಂಪತ್ಯ ಪ್ರತೀಕವಾಗಿ ಕುಮಾರವರ್ಮ ಜನಿಸಿದ್ದಾನೆ. ಕಾಣುವುದಕ್ಕೆ ಕೋಡನಾದ್ರೂ ಜಾಣನಾಗಿ ನಮ್ಮ ಮನೆ ಮನಗಳನ್ನು ಬೆಳಗುತ್ತಾ ಇದ್ದಾನೆ. ಯಾವ ಸಂತೋಷ ಹೇಳಿ? ಆ ಸ್ವರ್ಗಲೋಕದ ಕನಸು ಮಾತ್ರ ಕನಸಾಗಿ ಉಳಿತಲ್ಲ, ಯಾರಿದ್ದಾರೆ ನೇತವರು? ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳು ಮಗನೇ. ನಿಮ್ಮ ಮಗಳಾದ ಮಾಲಿನ್ಯನು ಮದುವೆಯಾಗಿ ಕೆಲವು ವರ್ಷಗಳು ಕಳೆದು ಹೋಯಿತು. ನಮ್ಮೆಬ್ಬರ ದಾಂಪತ್ಯ ಜೀವನದಲ್ಲಿ ಮಗ ಒಬ್ಬ ಹುಟ್ಟಿದ್ದಾನೆ. ಈ ವಿಚಾರವನ್ನು ತಿಳಿದಂತ ನೀವು ಸಂತೋಷವಾಗಿರಬೇಕು. ಯಾಕಮ್ಮ ಚಿಂತೆ? ಏನಾಯ್ತಮ್ಮ? ವಿದ್ಯುನ್ಮಾಲಿ, ನನ್ನ ಕಣ್ಣೀರಿನ ಕಥೆಯನ್ನು ಏನು ಅಂತ ಹೇಳಿ ಮಗನೇ. ಏನಾಯ್ತಮ್ಮ? ನಿನ್ನಂತೆ ಬಲಿಷ್ಠ ಅದೆಷ್ಟೋ ಗಂಡು ಮಕ್ಕಳ ಹೆತ್ತವಳು ನಾನು. ಸರಿ, ಆದ್ರೆ ಅವರನ್ನೆಲ್ಲ ಉಳಿಸಿಕೊಳ್ಳುವಂತ ಯೋಗ ಮಾತ್ರ ನನ್ನ ಪಾಲಿಗಿಲ್ಲವಾಗಿ ಹೋಯಿತು. ಯಾಕಮ್ಮ? ಯಾಕೆ? ಹುಟ್ಟಿದಂತ ಮಕ್ಕಳನ್ನು ಆ ದೇವಲೋಕದ ಆಸೆಯಿಂದ ಕಳಿಸಿಕೊಟ್ಟೆ ಮಗನೇ. ಮುಂದೆ ಏನಾಯ್ತು? ಹೋದಂತ ನನ್ನ ಮಕ್ಕಳನ್ನು ಆ ದೇವತೆಗಳು ¡Suscríbete
ನಿಮ್ಮ ಸಂಕಷ್ಟವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಅನ್ಯಾಯ ಮಾಡಿದಂತ ಬಡ ಸುರಪಣಿಗೆ ಸರಿಯಾದಂತ ಪ್ರಾಯಶ್ಚಿತ್ತವನ್ನು ಮಾಡಿ ನಾನು ಬರ್ತೇನೆ. ಕೊಡಿ ನನಗಾಗಿ ಹೋಗಿ ಯಶಾಲಿ ಸಮರದಲ್ಲಿ ಕೈ ಸೋತು ದಿಕ್ಕು ದೇಶದಿಂದ ಓಡಿ ಹೋಗಿದ್ದಾನೆ. ಸೂರಪೀಠ ಬರಿದಾಗಿದ್ದ ಸಂಭ್ರಮದಲ್ಲಿರುವಂತಹ ಸಮಯ ಫಲವಾದಂತಹ ರೆಕ್ಕೆಯನ್ನೇ ಬೀಸುತ್ತಾ ದೇವತೆಗಳ ಪಕ್ಷವಾಗಿ ಬಂದವಯ ನಿನ್ನ ನಿರೀಕ್ಷೆಯ ಇದ್ದವನು ತಮ್ಮದವರಿಂದ ವರವನ್ನು ಪಡ್ಕೊಂಡು ಬಂದವ. ಒಂದು ವೇಳೆ ಮುಂದೆ ನಿನಗೆ ಮರಣ ಬಂದ್ರೆ ಒಬ್ಬ ಯಕ್ಷನಿಂದ ಬ್ರಹ್ಮದೇವರು ಹೇಳಿದ ಮಾತು ಬಂದವ ಯಕ್ಷನಿ ನಡುವೆ ನಿನ್ನ ತಲೆಗಡಿ
ಯಾರು ನಿನ್ನನ್ನು ಒಳಗೆ ಬಿಟ್ಟದ್ದು ಯಾರು? ನೀನು ಯಾರು? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಯಾರು ನೀನು? ಸತ್ಯ. ಸತ್ಯವಾಗಿ ಒಂದು ಮುಖ ನೋಡಿ. ಎಂತದ್ದು ನೋಡುದು? ನಿಮಗೆ ನೆನಪಾಗುದಿಲ್ವಾ? ನೆನಪೆಂತದ್ದು? ನಿಮಗೆ ಗೊತ್ತುಂಟು, ನೀವು ನೆನಪು ಮಾಡಿಕೊಳ್ಳುದಿಲ್ಲ. ಪರಿಚಯವೇ ಇಲ್ಲ ನನಗೆ. ನಾನು ಜನ ಬೇರೆ ಯಾರು ಅಲ್ಲ, ಹಾ. ನಿಮ್ಮ ಸಿದ್ದಮ್ಮನ ಎಂತದು? ಅಳಿಯ. ನಿಮ್ಮ ಇದ್ದಮ್ಮನ ಇದ್ದಮ್ಮನ ಅಳಿಯ, ನನ್ನ ಗಂಡ. ನಿಮ್ಮ ಗಂಡನ ಜೊತೆಗೆ ನಾನಿದ್ದ. ನಿಮ್ಮ ಗಂಡ ಇತ್ತೀಚೆಗೆ ನನ್ನನ್ನು ಕರೆದು ಹೇಳಿ, ಏನು? ನೀನು ಎಲ್ಲಿರುವುದಲ್ಲ, ನೀನು ಬಾ ನನ್ನ ಜೊತೆಗೆ ಬಾ. ಆ. ನಾವು ನೇರ ಹೋಗು. ಎಲ್ಲಿಗೆ? ಎಲ್ಲಿಗೆ ಹೋಗುವ? ನಾವು ನೇರ ಗುರುಪುರಕ್ಕೆ ಹೋಗುವ. ಯಾಕೆ ಕೇಳ್ಬೋದು? ಗುರುಪುರಕ್ಕೆ ಹೋಗಿ ಹೋರಾಟ ಮಾಡುವ. ಸುರಪುರಕ್ಕೆ ಹೋಗಿ ಹೋರಾಟ ಮಾಡು. ಹೋರಾಟ ಮಾಡು ಅಂತ ಹೇಳಿದ್ರು. ಹಾಗಂತ ನಮ್ಮವರನ್ನೆಲ್ಲ ಕೂಡಿಕೊಂಡು ನೇರವಾಗಿ ಸ್ವರ್ಗಕ್ಕೆ ಹೋದದ್ದಮ್ಮ. ಅಮ್ಮ ಅಲ್ಲಿಯ ವಿಚಾರವನ್ನು ಇಟ್ಕೊಂಡು ನಾನು ಮತ್ತೆ ಏನು ವಿಷಯದಲ್ಲಿ? ಈ ಮಳೆಗೆ ಎಲ್ಲಿಗೆ ಬಿಸಾಡ್ತೀನಿ? ಯಾವುದು? ಸಿಡಿಮದ್ದು. ಯಾರು ಸಿಡಿಮದ್ದು ಬಿಟ್ಟದ್ದು? ಮತ್ತೆಂತದ್ದು? ಈಗ ನಾನು ಹೀಗೆ ಸಿಡಿಮದ್ದು ಬಿಟ್ಟದ್ದು. ಹಾ. ಸಿಡಿಮದ್ದು ಬಿಟ್ಟು ಅವರ ಕಾಲಾಡಿಯಲ್ಲಿ ಹೊಡೆಯುವುದು. ಮತ್ತೆಂತದ್ದು? ಸಿಡಿಮದ್ದು ಬಿಟ್ಟದ್ದಲ್ಲ, ಏನದು? ತಿರುಗಾಟಕ್ಕೆ ಹೋಗಿ ಬರುವಾಗ ಏನಾದ್ರು ಪ್ರಯೋಜನ ಆಗಬೇಕು ಅಂತೇಳಿ ಸ್ವಲ್ಪ ಕಲ್ತುಕೊಂಡು ಬಂದು, ಹಾಗೆ ಹಾಗಂತ ನಮ್ಮವರನ್ನೆಲ್ಲ ಕೂಡಿಕೊಂಡು ನೇರವಾಗಿ ನಾಲ್ಕಕ್ಕೆ ಹೋಗುವ ಅಂತ ಹೇಳಿದ್ರು. 5ಕ್ಕಲ್ವಾ? ನಾಲ್ಕಕ್ಕೆ, ಸ್ವರ್ಗಕ್ಕೆ. ಇಲ್ಲಿಂದ ನಾಲ್ಕಕ್ಕೆ ಹೊರಟೆವು. ಹಾ. ಹೆಚ್ಚು ಕಡಿಮೆ ನಾಲ್ಕಕ್ಕೆ ಮುಟ್ಟಿದೆ. ಹೊರಟದ್ದು 4ಕ್ಕಲ್ವಾ? ಹೌದೌದು. ಮುಟ್ಟಬೇಕಾದದ್ದು ಅಲ್ಲಿಗೆ. ಆ ಕಡೆಯಿಂದ ಯಾರು ಬರ್ತಾರೆ ಅನ್ನುವಂತ ಯೋಚನೆ ಇತ್ತು. ಬಂತಲ್ಲ, ಏನು? ಆ ಕಡೆಯಿಂದ ತುಕುಡಿ ಬಂತು. ಎಂತದ್ದು? ತುಕುಡಿ, ಸೇನಾ ತುಕುಡಿ. ಸೇನಾ ತುಕುಡಿ. ಈ ಕಡೆಯಿಂದ ನಮ್ಮ ಸೇನೆ. ಎಂತದ್ದು? ಸೇನೆ. ಸೇನೆ. ತಡ ಮಾಡಬೇಡಿ, ಸ್ವರ್ಗ ಲೋಕಕ್ಕೆ ಲಗ್ಗೆ ಇಡ್ಲಿ. ಎಂತದ್ದು? ಸೇನೆ ಲಗ್ಗೆ ಇಡಲಿ. ಲಗ್ಗೆ ಇಡ್ಲಿ ಅಂತ ಹೇಳಿ ಆ ಕಡೆಯಿಂದ ಬಂದಂತ ತುಕುಡಿ ಘಟನದಲ್ಲಿ ಚಿಕ್ಕ ಪುಡಿ ಪುಡಿ. ಹೌದಾ? ಹೌದೌದು. ಇನ್ನು ಯಾರು ಬರ್ತಾರಂತ ಯೋಚನೆ ಮಾಡುವಾಗ ಬಂದ್ರಲ್ಲ ಆ ಕಡೆಯಿಂದ. ಯಾರು? ಯಾರು ಬಂದ್ರು? ಅಗ್ನಿ, ವಾಯು, ಕುಂಬ್ರ, ನೀರ್ವತ್ತಿ, ಯಮ, ಒರೋಣಿ ಬಂದ್ರು. ಎಂತದ್ದು? ಅವರಲ್ಲಿ ಮುಖ್ಯವಾದವರು ಅಗ್ನಿ, ವಾಯು, ಕುಬೇರ, ನಿರುದ್ಧಿ, ಯಮ, ವರುಣ. ಸುತ್ತ ನಿಂತುಕೊಂಡು ಅವರನ್ನು ನೋಡಿ ಯಜಮಾನರು ಎದ್ದು ನಿಂತುಕೊಂಡು ಚೈಕ್ 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 ಅಂತ. ಹೌದಾ? ಬಿಟ್ಟದ್ದೆ ತಡ. ಹೋದ್ರಲ್ಲ ಬಂದವರೇ. ಹೌದಾ? ಓಡಿದ್ದೆ. ಇನ್ನು ಯಾರು ಬರ್ತಾರಂತ ಯೋಚನೆ ಮಾಡುವಾಗ ಕಡೆಗೆ ಒಬ್ಬ ಬಂದ. ಯಾರು? ಯಾರು? ಸುರತ್ಕಲ್ಲಿಂದ 56ರಲ್ಲಿ ನೇತಾಡಿಕೊಂಡು ಆ ಕೈಯಲ್ಲಿ ಗುಜಿರಿ ಇಟ್ಕೊಂಡು ಒಬ್ಬ ಬಂದ. ನಿನ್ನ ಮಾವನ ಮಗ ಬಂದದ್ದು. ಅವರಲ್ಲಿ ಮುಖ್ಯವಾದ ಸುರಲೋಕದಿಂದ ಐರಾವತವನ್ನೇರಿ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದದ್ದು ಸುರಪ್ಪ. ಏ ಸುರಪ್ಪ, ಸುರಪ್ಪ ನಿನ್ನದು. ಅವನನ್ನು ನೋಡಿ ಸುರಪ್ಪ ಸಿಕ್ಕಿದೆ, ಇವತ್ತು ನಾನು ಬಿಡುವುದಿಲ್ಲ ಅಂತ ಹೇಳಿ
ಆ ಕಡೆಯಿಂದ ಅವ, ಈ ಕಡೆಯಿಂದ ನಮ್ಮ ಯಜಮಾನರು. ಎಂತ ಇದ್ದ ಭಯಾನಕ, ಭೀಕರ, ರಣಗಂಭೀರ, ಬೀಭತ್ಸ, ಸಾಂಕ್ರಾಮಿಕ. ಹಿಡಿಯುತ್ತದೆ ನಿನಗೆ ತಪ್ಪಿತ ಮತ್ತೊಂದು ಸಾಂಕ್ರಾಮಿಕ ಅಲ್ಲ, ಆಹಾ. ಜೋರ್ ಯುದ್ಧ ಆಗಿ ಯುದ್ಧದ ಕೊನೆಗೆ ಯುದ್ಧದ ಕೊನೆಗೆ ಯುದ್ಧದ ಕೊನೆಗೆ ದೇವೇಂದ್ರ ಸೋತು ಓಡಿಸಪ್ಪ, ದೇವೇಂದ್ರ ಸೋತು ಓಡಿಸಲ್ಲಪ್ಪ, ದೇವೇಂದ್ರ ದೇವೇಂದ್ರ ಓಡಿಸಲ್ಲಮ್ಮ. ಹೋದದ್ದು ಯಾಕೆ? ಯುದ್ಧಕ್ಕೆ. ದೇವೇಂದ್ರ ಓಡಿ ಹೋಗಿದ್ದಾನೆ. ಸ್ವರ್ಗ ಎನ್ನುವುದು ನಮ್ಮ ಪಾಲಾಯಿತು. ಸಂತೋಷದ ವಿಚಾರ ಇದು. ಮತ್ತ್ಯಾಕೆ ಅಳುತ್ತಿ? ನಗನಗುತ್ತಾ ಹೇಳಬೇಕು. ಈಗ ನನ್ನ ಕೇಳ್ಬೇಕಾ? ಆಮೇಲೆ ವಿಚಾರ ಕೇಳಿ. ದೇವತೆಗಳೆಲ್ಲ ಓಡಿ ಹೋಗಿ ಎಲ್ಲರೂ ಓಡಿ ಹೋಗಿ ಆದ್ಮೇಲೆ ನಿಮ್ಮ ಗಂಡ ನೇರ ಬಂದು ಮಶಾನದಲ್ಲಿ ಎದವಳಿಗೆ ಬಾರಿಸಿರು ಬಾವಿ ಮಗನೆ. ಮಶಾನದಲ್ಲಿ ಸಿಂಹಾಸನ ಕೂತದ್ದೇ ತಾಡ ಚಪ್ಪಾಳೆ ಬಡಿದ್ರೆ ಚಪ್ಪಾಳೆ ಬಡಿದ್ರು. ಬಡಿದ ಕೂಡ್ಲೆ 6 ಮಂದಿ ಹೆಣ್ಣು ಆಪು ಸೀರೆ ನಾಯಿ ಮರಿಗಳು ಇದ್ದವರೆಲ್ಲ ಸೇರಿಸಿಕೊಂಡು ಬಡಿದರು. ಅವರು 6 ಮಂದಿ ಹೆಣ್ಣು ಮಕ್ಕಳು, ಅಪ್ಸರಾಂಗನಿಯರು, ನಾರಿಮಣಿಯರು. ಯಾರೆಲ್ಲ ಬಂದ್ರು? ಯಾರು? ದಂಬೆ, ಊದುಬತ್ತಿ, ಮೀನಕ್ಕ, ಮಂಜಾಲ್ ದೋಸೆ. ಪರಿಚಯದವರ ಮನೆಗೆ ಹೋಗಿ ಬಂದರು. ಅವರು ರಂಬೆ, ಊರ್ವಶಿ, ಮೇನಕ, ತಿಲೋತ್ತಮಿ, ಮಂಜು ಘೋಷ್. ನಾನು ಮಂಜಾಲ್ ದೋಸೆ ಅಂತ ಅನ್ಕೊಂಡೆ. ಅದೇ ಇರುವುದು. ಮತ್ತೆ ಕಡೆಗೊಬ್ಬಳು ಬಂದು ಯಾರು? ಅವಳ ಪ್ರವೇಶವೇ ವಿಶೇಷ. ಹೇಗೆ? ಬಂದದ್ದು ತಟ್ಟೆಯ ಮೇಲೆ. ತಟ್ಟೆಯಲ್ಲಿ ಯಾರು ಬಂದದ್ದು? ಯಾರು? 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 ಪುಂಡಿಗಾಶಿ. ಎಂತದು? ಪುಂಡಿಗಾಶಿ, ಪುಂಜಿಗಸ್ತನೆ. ಪುಂಡಿಗಾಶಿ ಅವಳೇ ಬಂದು ಅವರದ್ದು ನಿತ್ರಣ ಆರಂಭ ಆಯ್ತು. ನರ್ತನ, 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 ನಾಟ್ಯ. ಒಂದು ಎಂತ ನಾಟ್ಯ, ಒಂದು ಮಾಡಿ ತೋರಿಸು ಅಂತ ಹೇಳಿದ್ರೆ ನನಗಾಗುದಿಲ್ಲ. ಮತ್ತೆ ಕರ್ಮ ಕೇಳುದು ನೀನು. ಅಲ್ಲ, ಆದ್ರೆ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿ ಸ್ವಲ್ಪ ಬಾಯ್ತಾಳ ಕಲ್ತ್ಕೊಂಡು ಬಂದಿ. ಹಾಗೆ ಎಂತ ಬಾಯ್ತಾಳ, ಎಂತದು? ಎಂತ ಬಾಯ್ತಾಳ, ತಾಳದಲ್ಲೇ ಬಡಿ. ಎಂತ ಬಾಯ್ತಾಳ, ಏಯ್ ಎಂತ ಬಾಯ್ತಾಳ. ಹೇಳು. ನಾನು ಹೇಳ್ಬೇಕು. ಮತ್ತೆ? ಮೊದಲಿಗೆ ನಾದರೂ ನಿನ್ನ ತೈ, ನಾದರೂ ನಿನ್ನ ತೈ, ನಾದರೂ ನಿನ್ನ ತೈ. ಅದಾದ್ಮೇಲೆ ದಿನತ ದಿನಕ್ಕೆ, ದಿನತ ದಿನಕ್ಕೆ. ಇವರಿಗೆ ಸರಿ ಗೊತ್ತು ಅದಷ್ಟೇ. ಅದು ಇಲ್ಲದಿದ್ರು ದಿನತ ದಿನಕ್ಕೆ. ಮತ್ತೆ ಕಡೆಗೆ ಹೋಗುವಾಗ ಮುಕ್ತಾಯ ಹೇಗೆ? ಪೋಂಡ ಪೋಂಬೆ ಎಲ್ಲ ತಿಕ್ಕೊತ್ತಾಯಿ. ಏಯ್ ಅದು ಅವರು ಬಾರಿಸಲಿಲ್ಲ. ಯಾಕೆ? ಅವರಿಲ್ಲೇ ಇರು. ಮುಕ್ತಾಯಕ್ಕೆ ಹೊತ್ತಾಗ್ಲಿಲ್ಲ. ಹಾಗೆ. ಬಗೆ ಬಗೆ ನಾಟ್ಯ ಕಾರ್ಯಕ್ರಮ ಆಯ್ತು. ಬಂದವರೆಲ್ಲ ಹೋದ್ರು. ಎಲ್ಲರೂ ಹೋಗಿ ಆದ್ಮೇಲೆ ನಿಶ್ಶಬ್ದ, ನಿಶ್ಶಬ್ದ. ಅಷ್ಟೊತ್ತಿಗೆ ಒಂದು ಶಬ್ದ ಮೇಲಿಂದ ಸುಯ್. ಅದೆಂತದು? ಎಂತದ್ದು? ಪುಷ್ಪಕ ವಿಮಾನ. ಪುಷ್ಪಕ ನಿರ್ಮಾಣ ಅಲ್ಲ, ಏಯ್. ಮೇಲಿಂದ ಹಾರಾಡಿಕೊಂಡು ಬಂದದ್ದು. ಜನ ಯಾರು ಅಂತ ನೋಡುವಾಗ ಜನ ಯಾರು? ಯಾರು? ಇವ ಜನ ಯಾರು? 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 ಯಾರಂತ ಹೇಳಿ ಸಾಯಿ. ಎತ್ತಿಸೆ ಎಂತದು? ಯಕ್ಷರಾಜ, ಯಕ್ಷರಾಜ. ಸಿಂಗಲ್ ಬುಕ್ಸ್. ಏಯ್ ಯಕ್ಷರಾಜ ಪಿಂಗಳಾಕ್ಷ. ಬಂದವನನ್ನು ಸಣ್ಣ ದೀತ ತಗೊಂಡ. ಹೇಗೆ? ಹೇಗೆ? ರಗ 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 ಕಡಂಗಿನಲ್ಲಿ ಬಂದು ನಿಂತ. ಎಂತದು? ಮುಕ್ತಾಯ. ಹಾ. ನೇರವಾಗಿ ನಿಮ್ಮ ಗಂಡನ ಮುಂದೆ ಬಂದು ನಿಂತುಕೊಂಡು ಏನೋ ಕೂತದ್ದೇನು? ನಾನು ಆಗದಿಂದ ಬಂದು ಇಷ್ಟು ಕಷ್ಟಪಟ್ಟು ಮಾತಾಡ್ತಾ ಇದ್ದೇನೆ, ನೀನು ಇಲ್ಲಿ ಕೂತುಕೊಂಡು ಕಾಲಾಡಿಸಿಕೊಂಡು ಮಾತಾಡ್ದ. ಹೌದಾನ? ಆಚೆ ನೋಡು, ಈಚೆ ನೋಡ. ಏನು ನನ್ನ ಮುಖ ಅಂತ ನೋಡುದು? ನನ್ನ ಮುಖದಲ್ಲಿ ಎಂತ ಮಂಗ ಕುಣಿತ ಉಂಟು. ಹೌದಾನ? ಎಂತ ಮುಖ ನೋಡುದು? ಕೆಳಗಿಳಿಯ, ಕೆಳಗಿಳ. ಇದರಲ್ಲಿ ಮಂಗನ ಮುಖದವನಿಗೆ ನಾನವನಲ್ಲ, ನಾನವನಲ್ಲ. ಬಂದವ ನಿಮ್ಮ ಗಂಡನಲ್ಲಿ ಹೇಳು. ಅಷ್ಟಕ್ಕೆ ನಿಮ್ಮ ಗಂಡ ಹೇಳಿಲ್ಲ. ಬಂದವ ಕೂಡ ಬಿಡ್ಲಿಲ್ಲ. ಅವನು 2 ರೆಕ್ಕೆಯನ್ನು ಹೀಗೆ ಬಿಡಿಸಿ ನಿಮ್ಮ ಗಂಡನ ಹತ್ತಿರ ಬಂದು ಗಂಡನ ಕಪಾಲಕ್ಕೆ ನನ್ನವರಿಗೆ ಒಂದೇ ಪೆಟ್ಟು ಕೊಟ್ಟದ್ದೇ ತಡ. ಹೀಗೆ ಕೂತ್ಕೊಂಡಿದ್ದವರು ಸಿಟ್ಟು ಬಂತವರಿಗೆ. ಸೀಟು ಬಂದು ಏಯ್. ಸಿಟ್ಟು ಬಂದು ಎದ್ದು ನಿಂತ್ಕೊಂಡು ನಾನು ಯೋಚನೆ ಮಾಡಿ ಈ ಸೆಲೆಕ್ಷನ್ ಕಥೆ ಮುಗಿಯಿತು ಅಂತೇಳಿ ಯುದ್ಧ ಮಾಡ್ತಾರೆ ಅಂತ ಎಲ್ಲ ಕಾಯ್ತಾ ಇದ್ದಾರೆ. ಯುದ್ಧ ಮಾಡುದು ಕಾಣುದಿಲ್ಲ. ಮತ್ತೆ? ನಿಂತಿದ್ದವರು ಅಲ್ಲಿಗೆ 3 ಸುತ್ತು ಬಂದು ದಡ್ಡ್ ಅಂತ ಬಿದ್ದದ್ದು. ಹೌದು, ಬಿದ್ದು ಕೆಲವೊಮ್ಮೆ ಯುದ್ಧ ಮಾಡುತ್ತಾರೆ. ನಾನು ಎದ್ದು ಬಿದ್ದು ಯುದ್ಧ ಮಾಡುವವರನ್ನು ನೋಡಿದ್ದೇನೆ. ಹೋಗಿ ಹೊಸ ಕ್ರಮದ ಯುದ್ಧ ಅಂತ ಭಾವಿಸಿದ್ದು. ಹಾ. ಯುದ್ಧ ಮಾಡುದು ಕಾಣುದಿಲ್ಲ. ತುಂಬಾ ಹೊತ್ತಾಯ್ತು, ಇವರು ಹೇಳುದು ಕಾಣುದಿಲ್ಲ. ಹತ್ತಿರ ಹೋಗಿ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ. ಹೇಳಿ 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 ಹೇಳುದು ಕಾಣುದಿಲ್ಲ. ಮತ್ತೆ ಹತ್ತಿರ ಹೋಗಿ ನೋಡ್, ಇದು ವಿಷಯ ನಗಾಡಿಕೊಂಡು ಹೇಳಲಿಕ್ಕೆ ಅಲ್ಲ, ಅದು ನೀವು ಆಗದಾಯ್ತು. ಅದು ನೀವು ಆಗ ಹೇಳಿದ್ದೀರಿ, ನನ್ಗೆ ಈಗ ನೆನಪಾದದ್ದು. ವಿಷಯ ನಗಾಡಿಕೊಂಡು ಹೇಳಲಿಕ್ಕೆ ಅಲ್ಲ, ಒಂದು ಹತ್ತಿರ ಹೋಗಿ ನೋಡ್ತೇನಮ್ಮ. ಎಂತದ್ದು ಎಂತದ್ದು ಎಷ್ಟುದ್ದ ನಾಲಗೆ ಹೊರಗೆ ಬಂದಿದೆ. ಎಷ್ಟುದ್ದ ನಾಲಗೆ ಏನಾಗಲಿಲ್ಲ, ನೀವು ತಲೆಬಿಸಿ ಮಾಡಬೇಡಿ. ಮತ್ತೆ ಕೂಡ ಸರಿ ಹತ್ತಿರ ಹೋಗಿ ನೋಡುವಾಗ ಉಂಟಲ್ಲ, ಒಂದು ದೃಶ್ಯ ನೋಡ್ಬೇಕಿತ್ತು. ಕಪ್ಪಳಕ್ಕೆ ಬಾರಿಸಿರು. ಎಂತದ್ದು 2
ಆಯಿತು. ಯಾಕೆ ಈ ಮಾತುಗಳನ್ನು ಕೇಳುವಂತಹ ಮುಂಚಿತವಾಗಿ ನಾನು ನಿಂತಿರುವಂತಹ ಭೂಮಿ ನನ್ನನ್ನು ಬಾಯಿ ತೆರೆದು ನುಂಗಬಾರದು. ಸ್ವರ್ಗಲೋಕವನ್ನು ಪಡೆದು ಬರುತ್ತೀರಿ ಮಾಲಿ ಮಂಗಳಾರತಿಯನ್ನು ಬೆಳಗುವುದಾಗಿ ಹೊದು ಬರಲ್ಲವೇ ನನ್ನವರು? ಭಾರತ ಲೋಕವನ್ನೇ ಸೇರಿದ್ದೀರ ಸ್ವಾಮಿ, ಭಾರತ ಲೋಕವನ್ನೇ ಸೇರಿದ್ದೀರ. ನೀವಿಲ್ಲ ಬದುಕಿದಲ್ಲಿ ನಾನು ಬದುಕುವುದಿಲ್ಲ, ನಿಮ್ಮೊಂದಿಗೆ ನಾನು ಕೂಡ ಸಾಯುತ್ತೇನೆ, ನಾನು ಕೂಡ ಸತ್ತವರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟೆ? ಅಳಬಾರದು, ನಾ ಬದುಕಿ ಸಾಧಿಸಬೇಕು. ಹಾಗಾದರೆ ಇಂತಹ ಸ್ಥಿತಿಯನ್ನು ತಂದವರು ಯಾರು? ಎಲ್ಲ ದೇವತೆಗಳೇ, ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ, ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯುದ್ದ ಹೂವನ್ನೇ ಬರಿದಾಗಿಸಿ, ಕೈಯ ಕಂಕಣವನ್ನೇ ಹರಿದು ವೈದೇವಿಯ ದೀಕ್ಷೆಯನ್ನು ತಂದೊಡ್ಡಿರ. ನನ್ನ ಹೀನಾಯ ಸ್ಥಿತಿಯನ್ನು ಕಂಡು ಮೇಲೆತ್ತರದಲ್ಲಿ ಅಪಹಾಸ್ಯ ಮಾಡಿ ನಗುತ್ತಾ ಇದ್ದೀರ. ಶಾಶ್ವತವಾದಂತಹ ನಗುವಲ್ಲ, ನನ್ನ ಕಣ್ಣಿನಲ್ಲಿ ನೀರು ಬರಿಸಿದ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನೇ ಬರಿಸಬೇಕು. ನಾ ತಿಥಿ ಸಂಜಾತಿ ಮಾಲಿನಿಯಲ್ಲ. ಹಾಗಾದ ನನ್ನ ಕಷ್ಟವನ್ನು ಯಾರಲ್ಲಿ ಹೇಳುವುದು? ಯಾರಲ್ಲಿ ಹೇಳುವುದು? ಯಾರಲ್ಲಿ ಯಾಕಾಗಿ ಹೇಳಬೇಕು? ಭುಜ ಎತ್ತರಕ್ಕೆ ಬೆಳೆದಂತ ನನ್ನ ಮಗನಿದ್ದಾನೆ ಮಹಿಷ. ಸಮಸ್ತ ವಿಚಾರವನ್ನು ಅವನಲ್ಲಿ ಅರ್ಹುತ್ತೇನೆ. ನಿಮಗೊಂದು ಸರಿಯಾದಂತಹ ಗತಿಯನ್ನೇ ಕಾಣಿಸುತ್ತೇನೆ. ಕರೆಯುತ್ತೇನೆ ನನ್ನ ಮಗನನ್ನು, ಕರೆಯುತ್ತೇನೆ ನನ್ನ ಕರ್ಣ ಕುಡಿಯನ್ನು. ಮಗನೇ ಮಹಿಷ, ಮಗನೇ ಮಹಿಷ,
ಸ್ವರವನ್ನೇ ಆಲಿಸಿ ಇಲ್ಲಿ ಬಂದು ನಿಮ್ಮ ಮುಖವನ್ನೊಮ್ಮೆ ಅವಲೋಕಿಸುವಾಗ ಏನಾಯ್ತಮ್ಮ ನಿನಗೆ? ಯಾಕಮ್ಮ ಹೀಗೆ? ಕೇಶರಾಶಿಯು ಕೆದರಿಕೊಂಡಿದೆ, ಮಲಿನವಾದಂತಹ ವಸನವನ್ನು ಧರಿಸಿಕೊಂಡಿದ್ದಿ, ಹಣೆಯಲ್ಲಿ ಸಿಂಧೂರ ಮಾಸಿ ಹೋಗಿದೆ, ಕೊರಳಲ್ಲಿ ಮಂಗಲ ಸೂತ್ರ ಕೊಂಡಿದೆ, ಧಾರಾಕಾರವಾದಂತಹ ಕಣ್ಣೀರು ಸುರಿಸುತ್ತ ಈ ರೀತಿ ಮರುಗಬೇಕು ಅಂತ ಇದ್ರೆ ಏನಾಯ್ತು? ಕಷ್ಟವಾಯ್ತು ಮಗನೇ. ನಮ್ಮವರು ಏನಾದರೂ ನಿನಗೆ ಮೋಸವನ್ನು ಮಾಡಿದ್ರೆ ಅಥವಾ ಮೇಲಿನ ಲೋಕದವರಾದಂತಹ ಹರನೆ ಹರಿಯೇ ಸರಸಿಜೋ ತಾಯಿ ಯಾರೇ ಏನೇ ಮಾಡಲಮ್ಮ, ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗಿಲ್ಲ. ಸಮರ್ಥನಾದಂತಹ ವೀರ ವೈಶಾಖ್ಯ ನಿಮ್ಮ ಮಗ ನಾಡಿದ್ದೇನೆ. ನಿಮ್ಮ ಮನಸ್ಸಿನಲ್ಲಿರುವಂತಹ ಕಷ್ಟವನ್ನು ನನ್ನಲ್ಲಿ ಭಿತ್ತರಿಸಿದೆ ಎಂದಾದರೆ ನಿನ್ನ ಕಷ್ಟವನ್ನು ನಾನು ಭರಿಸಿಕೊಳ್ತೇನೆ. ಅಯ್ಯೋ ಕಂದ ಕಂದ ನಮ್ಮ ಹೌದು ತಾಯಿ, ನನ್ನ ಕಣ್ಣೀರಿನ ಕತ್ತೆ
ಕಥೆಯನ್ನು ಏನೆಂದು ಹೇಳಲು ಏನಾಯ್ತಮ್ಮ ನಿನಗೆ? ನಮ್ಮ ಬಾಳುವೆ ತೀರಿ ಹೋಯಿತು. ಯಾಕಮ್ಮ ಹಾಗೆ? ಕಂದ, ನಿನ್ನ ತಂದೆ ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪಡೆದು ಬರುತ್ತಿರುವುದಾಗಿ ಹೋದಂತಹ ವಿಚಾರ ನಿನಗೂ ಸ್ಪಷ್ಟವಾಗಿ ತಿಳಿದಿದೆ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಲ್ವೇ? ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪ್ರವೇಶಿಸಿದರಂತೆ ಪರಿಣಾಮದಲ್ಲಿ ಏನಾಯ್ತಮ್ಮ? ಅಲ್ಲಿದ್ದ ಇಂದ್ರಾದಿ ಸುಮನಸರೆಲ್ಲ ಬಡಿದಾಡಿ ಸ್ವರ್ಗದ ಸುರಗದ್ದುಗೆಯನ್ನು ಏರಿದರಂತೆ ಮಗನೇ. ಅಮ್ಮ 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 ಅಮ್ಮ, ಇದು ಸಂತೋಷವಾದಂತಹ ವಿಚಾರವಲ್ವೇ? ಕಣ್ಣೀರು ಯಾಕಮ್ಮ ನಿನಗೆ? ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ ಮಗನೇ. ಯಾಕಮ್ಮ ಹಾಗೆ? ಸ್ವರ್ಗದ ಪೀಠವನ್ನು ಏರಿದಂತ ನಿನ್ನ ತಂದೆ ನನ್ನ ತಂದೆಯನ್ನ ಇದ್ದ ದೇವತೆಗಳ ವಾಸದಿಂದ ಹೌದು ಮಗನೇ, ಇದು ಸತ್ಯವೇ? ಹೌದು ಕಂದ. ಇನ್ನೊಮ್ಮೆ ಈ ಮಾತುಗಳನ್ನು ಹೇಳಬೇಡ, ನನಗೆ ಕೇಳುವುದಕ್ಕಾಗುವುದಿಲ್ಲ. ಅಮ್ಮ, ನನ್ನ ಅಪ್ಪ ಸ್ವರ್ಗಲೋಕದಲ್ಲಿ ಹೊಡೆದು ಹೋದರೆ ಹೌದು ಮಗನೇ, ಅತುಲ ಪರಾಕ್ರಮಿ ಎನಿಸಿದಂತಹ ನನ್ನ ತಂದೆ ಅವರ ಪಾಲಿಗೆ ಇಷ್ಟು ಬೇಗ ಕಾಲ ಮೃತ್ಯು ಬಂದದಾಗಿತ್ತು. ಹೌದು ಕಂದ. ನಂಬಲಾರೆ ನಂಬಲಾರೆ ನಂಬಲಾರೆ. ಸ್ವರ್ಗಲೋಕದಲ್ಲಿ ಏನೋ ಮೋಸವಾಗಿದೆ, ಏನೋ ಮೋಸವಾಗಿದೆ. ನನ್ನ ಅಪ್ಪನನ್ನು ಕೊಂದ ಯಾರಮ್ಮ? ಗಮನಕ್ಕೆ ಬರಲಮ್ಮ. ನನಗೆ ಲಕ್ಷ ಬೇಡ, ಅಪ್ಪಣೆ ಕೊಡು. ಹೊರಟೆ. ಸಂತೋಷವಾಯಿತು ಮನದಿ ಹರುಷವನ ನುಡಿದಳು. ಸಂತೋಷವಾಯಿತು ಅನಿಮಿಷ ಗೆಲ್ಲಬಹುದು ಸಮಾಧಿ ನಿನಗೆ ಘನವಲ್ಲ. ವನ ಜನ ಭನು ಬರುವ ಕಪಟದಿ ಬರ್ಲಿ ನಿನಗೆ ಬೇಡುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು.
ಅಲ್ಲಿ ಕಾಣುತ್ತಿರುವ ಯಕ್ಷನ ಶಿರವನ್ನು ಕಡಿದು ನಾನು ಬರ್ತೇನಮ್ಮ. ಮಗನೇ, ಬಾಯ್. ನಿನ್ನ ವೀರೋಚಿತವಾದ ಮಾತನ್ನು ಕೇಳಿದಾಗ ಸಂತೋಷವಾಯಿತು. ಹಾಗಾದ್ರೆ ನನ್ನನ್ನು ಕಳುಹಿಸಿಕೊಡಮ್ಮ. ತಡೆದಂತೆ ಯಾಕೆ? ಯುದ್ಧರಂಗದಲ್ಲಿ ಆ ದೇವತೆಗಳೇನು ನಿನಗೆ ಘನವೇ ಲೆಕ್ಕಾಚಾರವೇ ಅಲ್ಲ. ದೃಢಕ್ಕೆ ಸಮಾನರವ. ಹೌದಮ್ಮ. ಆದರೆ ಯುದ್ಧರಂಗದಲ್ಲಿ ಸೋತದ್ದವರು ಹರಿಯ ಬರೆಯನ್ನು ಹೋಗುತ್ತಾರೆ ಮಗ. ಅವನ ಅಪ್ಪ ಬೇಕಾದ್ರೂ ಯುದ್ಧಕ್ಕೆ ಬರಲಿ, ನಾನು ಜಯಿಸಿಕೊಂಡೇನು. ಯುದ್ಧರಂಗದಲ್ಲಿ ಮೋಸವನ್ನೇ ಮಾಡುತ್ತಾರೆ, ಕಪಟವನ್ನೇ ಮಾಡುತ್ತಾರೆ ಮಗನೇ. ಅಬ್ಬ ಅಮ್ಮ ಅಮ್ಮ, ಕಪಟ, ಹೌದು. ಮೋಸ, ವಂಚನೆ ಆ. ಮುಂದಿನಿಂದ ಬಂದು ಯುದ್ಧವನ್ನು ಮಾಡಿದ್ರೆ ನಾವು ಜಯಿಸಿಕೊಂಡೇವು. ಆ. ಆದರೆ ಹಿಂದಿನಿಂದ ಬಂದು ಕಪಟವನ್ನು ಮೋಸವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ಆ. ಇದರ ಬಗ್ಗೆ ನಾವು ಆಲೋಚಿಸಲೇಬೇಕು. ಇದಕ್ಕಾಗಿ ನನಗೆ ಪೂರ್ವ ಸಿದ್ಧತೆ ಅಗತ್ಯವಾಗಿ ಬೇಕಾಗಿದೆ ಅಮ್ಮ. ನನ್ನ ಸಿದ್ಧತೆಗೆ ದಾರಿಯನ್ನು ನೀನೇ ತೋರಿಸಬೇಕು ನನಗೆ. ನೀನೀಗಲೇ ಕಾಡನ್ನು ಸೇರಬೇಕು. ಯಾಕಮ್ಮ ಕಾಡು? ವಿಧಾತರ ಕುರಿತಾಗಿ ತಪವನ್ನಾಚರಿಸಬೇಕು. ತಪಸ್ಸು, ಅಜಯನಂತ ಹವನವನ್ನು ಪಡೆಯಬೇಕು. ತದನಂತರ ಸ್ವರ್ಗವನ್ನೇ ಇರಬೇಕು. ಅಲ್ಲಿದ್ದ ಇಂದ್ರಾದಿ ಸುಮರಸರನ್ನು ಬಡಿದಾಡಿ ಸ್ವರ್ಗದ ಸುರಗದ್ದುಗೆಯನ್ನು ಏರಬೇಕು ಮಗನೇ. ಅಲ್ಲಿಯ ಪೀಠವನ್ನು ನಾನು ಏರುವೆ ತಾಯಿ, ಇದರಲ್ಲಿ ಯಾವುದೇ ಸಂದೇಹ ನಿನಗೆ ಬೇಡ. ಅಮ್ಮ, ನನ್ನ ಶ್ರೇಯಸ್ಸನ್ನು ನೀನು ಆಸೆ ಪಡುವೆ ಎಂದಾದರೆ ನಾನು ಸಂತೋಷವಾದಿಯಮ್ಮ. ಅಮ್ಮ, ಈಗ ಕಾನನಕ್ಕೆ ಹೋಗಿಯೇ ತಪಸ್ಸು ಯಾಕೆ ಮಾಡಬೇಕು? ಇಷ್ಟು ದೊಡ್ಡದಾದಂತಹ ಪರಿಸರ ಶೋಣಿತಾಪುರದಲ್ಲಿದೆ. ಓ, ಅಲ್ಲಿ ಕುಳಿತು ತಪಸ್ಸು ಮಾಡುತ್ತೇನೆ. ಕಾನನಕ್ಕೆ ಬರುವ ಬ್ರಹ್ಮದೇವ ಇಲ್ಲಿಗೆ ಬರುವುದಿಲ್ವ ಅಮ್ಮ? ನಿನ್ನ ಗೆಳೆಯರು ತೊಂದರೆ ಕೊಡುತ್ತಾರೆ ಮಗನೇ. ಅವಾಗ 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 ಬಂದು ಮಹಿಷ ಕೈ ಕೊಡು ಅಂತ ಕೇಳಿದ್ರೆ ನನ್ನ ತಪಸ್ಸಿಗೆ ಉಪಟಳ ಆಗ್ತದೆ. ಇದು ಸತ್ಯ. ಏಕಾಗ್ರತೆಯಿಂದ ತಪಸ್ಸನ್ನು ಮಾಡುವುದಕ್ಕಾಗಿ ಪ್ರಶಾಂತವಾದಂತಹ ಸ್ಥಳ ಅಗತ್ಯವಾಗಬೇಕಾಗಿದೆ. ಆ ಪುಷ್ಕರ ಕ್ಷೇತ್ರವನ್ನು ಸೇರಿಕೊಳ್ತೇನೆ. ಬ್ರಹ್ಮದೇವನ ಕುರಿತಾಗಿ ಘೋರವಾದಂತಹ ತಪಸ್ಸನ್ನು ಮಾಡಿ ವರವನ್ನು ಸಂಪಾದಿಸಿಕೊಂಡು ಬರ್ತೇನೆ. ತುಂಬ ಆಶೀರ್ವಾದದೊಂದಿಗೆ ನನ್ನನ್ನು ಕಳುಹಿಸಿಕೊಡುತ್ತಾಯೇ. ಬರಿಗೆಯಲ್ಲಿ ಹೋಗುವುದಲ್ಲ ಮಗನೇ, ಹಿಡಿದುಕೋ ಈ ಖಡ್ಗವನ್ನು. ಅಮ್ಮ, ಈ ಖಡ್ಗದ ಅಗತ್ಯ ನನಗಿಲ್ಲ. ನನ್ನ ವಿರೋಧಿಗಳನ್ನು ಸದೆಬಡಿಯುವುದಕ್ಕೆ ಬೇಕಾಗಿ ಬೇಕೋಡುಗಳಲ್ಲಿ ನನ್ನಲ್ಲಿವೆ. ಅಮ್ಮ, ಇದು ಸಾಕು ನನಗೆ. ಇನ್ನು ಮುಂದಕ್ಕೆ ಶೋಣಿತಾಪುರದ ಪ್ರಜೆರಕ್ಷಣೆ ನಿನಗೆ ಮಗ. ಅರ್ಥವಾಯಿತು. ಮಹಿಷ, ಮಕ್ಕಳಾಟಿಕೆಯನ್ನು ಬಿಡು. ಇನ್ನು ಮುಂದೆ ಪ್ರೌಢನಾಗಿ ಕಾಣಿಸಿಕೋ ಎನ್ನುವ ಹಾಗೆ ಆವಾಗ ನೀನು ಎಚ್ಚರಿಸಿದವಳು ಹೌದು. ಅಮ್ಮ, ಈಗ ನೋಡಿದ್ರೆ ಶೋಣಿತಾಪುರದ ಪ್ರಜೆಗಳ ರಕ್ಷಣೆಯ ಹೊಣೆಗಾರಿಕೆಯನ್ನು ಈ ಖಡ್ಗದ ಮುಖೇನ ಸೂಚಿಸಿದೆಯಾ? ಹೌದು. ಸಂತೋಷವಾಗಿ ಸ್ವೀಕರಿಸಿಕೊಂಡಿದ್ದೇನೆ. ಹೋಗಿ ಬರ್ತೇನಮ್ಮ. ಭಗವದಾರಿ ಕೀರ್ತಿಯ ಹೆದ್ದಾರಿ ಆಗಿರಲಿ ಮಗನೇ. ಮಾತೆಗೆ ಮಣಿದು ವಿಖ್ಯಾತ ಮಹಿಮನು ಪುಷ್ಕರ ಕ್ಷೇತ್ರವನ್ನು ತಲುಪಿ ಬಳಿಕ
ನೇರವಾಗಿ ವೈಕುಂಠಕ್ಕೆ ಹೋದ. ಹರಿನಾರವಾಗಿ ಯುದ್ಧಕ್ಕೆ ಹೋಗಿ ಬರಲಿಲ್ಲ. ಕೈಯಲ್ಲಿದ್ದ ಚಕ್ರವನ್ನೇ ಪ್ರಯೋಗಿಸಿ ಬಿಟ್ಟ. ಕರಗರಡೆ ತಿರುಗುತ್ತಾ ಬಂದಂತಹ ಚಕ್ರ ನಮ್ಮ ಒಬ್ಬೊಬ್ಬರ ಒಂದೊಂದು ಅಂಗಗಳನ್ನು ಕತ್ತರಿಸಿಕೊಂಡು ಹೋಯ್ತಯ್ಯ. ಹೀಗೆ ಮುಂದುವರಿದ್ರೆ ಹೇಗಯ್ಯ ಬದುಕುವುದು? ಕೇಳಿಬಂತಲ್ಲ ಒಂದು ಸುದ್ದಿ, ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷ ಹುಟ್ಟಿಕೊಂಡಿದ್ದಾನಂತೆ. ಹುಟ್ಟಿಕೊಂಡದ್ದು ಮಾತ್ರವಲ್ಲ, ಏನಾದ್ರೂ ವಿಶೇಷತೆ ಉಂಟು? ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿಕೊಂಡು ಈ ಕಾಲಕ್ಕೆ ಅಜೇಯನಾಗಿ ಮೆರೆಯುತ್ತಿದ್ದಾನೆ. ಓಹೋ, ನಮ್ಮದಂತ ಕಷ್ಟವನ್ನು ಅವಳಲ್ಲಿ ಹೇಳಿಕೊಂಡ್ರೆ ನಮ್ಮ ಕಷ್ಟ ಖಂಡಿತವಾಗಿ ದೂರವಾಗ್ತದೆ. ನಡೆಯೋಣ. ಅದೆಷ್ಟೋ ಮಂದಿ ಸಾವಿರ ಸಂಖ್ಯೆಯಲ್ಲಿ ಅಸುರ ಗಣನವನ್ನೇ ಸೇರಿಸಿಕೊಂಡು ಈ ಶೋಣಿತಾಪುರವನ್ನು ಸೇರಿಕೊಂಡಿದ್ದೀರಲ್ಲ. ನಿಮ್ಮನ್ನು ನೋಡುವಾಗ ಒಂದೊಂದು ಅಂಗಾಂಗವನ್ನು ಕಳೆದುಕೊಂಡವರಾಗಿ ಕಾಣುತ್ತಾ ಇದ್ದೀರಿ. ಕೈ ಇದ್ರೆ ಒಬ್ಬನಿಗೆ ಕಾಲಿಲ್ಲ, ಒಬ್ಬನಿಗೆ ತಲೆ ಸರಿ ಇದ್ರೆ ಒಬ್ಬನಿಗೆ ಸೊಂಟ ಸರಿ ಇಲ್ಲ, ನನಗೆ ತಲೆ ಸರಿ. ಒಬ್ಬೊಬ್ಬರಿಗೆ ಅದು ನಿನಗೆ ಪತಿ ಭ್ರಮಣೆ ಆದ ಹಾಗೆ ಆಗ್ತದೆ. ಆದ್ರೂ ಮಾತನಾಡುವವ ನೀನೇ ಅಂತ ಗೊತ್ತಾಗ್ತದೆ. ಅಯ್ಯೋ, ಈ ಅಂಗಾಂಗವನ್ನು ಹೇಗೆ ಕಳೆದುಕೊಂಡಿರಿ? ಅಂಗವಿಕಲನಿಗೆ ನಮ್ಮಲ್ಲಿ ಮೊದಲ ಆದ್ಯತೆ ಇದೆ. ಇಲ್ಲಿರುವಂತಹ ಆಸನವನ್ನು ಒಂದೊಂದನ್ನು ನೀವು ಸ್ವೀಕರಿಸಿಕೊಳ್ಳಿ, ನಾವು ಕುಳಿತುಕೊಂಡು ಮಾತನಾಡೋಣ. ಯಾರಯ್ಯ ನೀವು? ಎಲ್ಲಿದ್ದವರು? ಇಲ್ಲಿಗೆ ಯಾಕೆ ಬಂದಿರಿ? ಇಲ್ಲಿಯ ಒಡೆಯ ಮಹಿಷ ಅಂದ್ರೆ ನಾನೇ. ಎಲ್ಲವನ್ನು ನನ್ನಲ್ಲಿ ಅರುಹಿ. ಮಾಲಿನಿ ಸುಕುಮಾರ ನಾವು ಅನ್ಯರನ್ನು ಭಾವಿಸಿಕೊಳ್ಬೇಡ. ನಿನ್ನ ವಂಶದಲ್ಲೇ ಹುಟ್ಟಿದವರು, ನಿನ್ನ ಹಿರಿಯವರು ನಾವು. ನನ್ನ ನೆಂಟರು, ಹೌದು, ನನ್ನ ಸಂಬಂಧಿಕರು. ಹೌದು. ಇಷ್ಟರವರೆಗೆ ನಾನು ನೋಡಿದ್ದಲ್ವಲ್ಲ ನಿಮ್ಮನ್ನು. ನಾವು ಶೋಣಿತಾಪುರದಲ್ಲಿ ಹುಟ್ಟಿ ಬೆಳೆದವರು ನಾವು. ಮತ್ತೆ ಶೋಣಿತಾಪುರ ಬಿಡುವುದಕ್ಕೆ ಕಾರಣ ಏನು? ನಾನೇ ಸಂಕಾಸುರ, ಅವ ಬಿಡಲಾಸುರ, ಮತ್ತೊಬ್ಬ ಚಾಮರಾಸುರ, ಇನ್ನೊಬ್ಬ ಚಿಕ್ಸುರಾಸುರ. ಇವರೆಲ್ಲ ನಮ್ಮವರಯ್ಯ. ಸೇರಿಸಿಕೊಂಡು ಇಲ್ಲಿಗೆ ಬಂದದ್ದು ಯಾಕೆ? ಸೇರಿಸಿಕೊಂಡು ಬರುವುದಕ್ಕೂ ಬಲವಾದಂತಹ ಕಾರಣ. ಏನು ಕಾರಣ? ಈ ಹಿಂದೆ ಹಿರಿಯ ತಾಯಿಯ ಮಕ್ಕಳಂತ ನಮಗೆ ಸುಳ್ಳಕದ ಗದ್ದಿಗೆಯನ್ನು ಏರ್ಬೇಕೆಂಬ ಆಸೆ ಆಯಿತು. ಸೇನೆಯನ್ನೆಲ್ಲ ಸೇರಿಸಿಕೊಂಡು ನೇರವಾಗಿ ಸುಳ್ಳಕಕ್ಕೆ ಹೋದೆವು. ಪರಿಣಾಮ ನಮಗೆ ನಡೆದಂತ ಕಳಗಾರವಂತ ಯುದ್ಧ. ಯುದ್ಧದಲ್ಲಿ ಸುರಪ್ಪನಿಗೆ ಸೋಲು, ನಮಗೆ ಜಯವಾಯಿತು. ಮಾತನಾಡುವುದಕ್ಕೂ ಅಭಿನಯಕ್ಕೂ ಒಂದು ರೀತಿಯ ಸಂಬಂಧ ಇರಬೇಕು. ನೀನು
ಸುರಪ್ಪನಿಗೆ ಸೋಲಾಯಿತು ಅಂತ ಹೇಳ್ತಿ, ನಿಮ್ಮ ಪಕ್ಷಕ್ಕೆ ಗೆಲುವಾಯಿತು. ಕೂಗುವುದು ನೀನು ಯಾಕೆ, ಅವನು ಕೂಗಬೇಡ್ವಾ? ಆದ್ರೆ ಏನು ಮಾಡೋಣ ಸ್ವಾಮಿ, ಏನಾಯ್ತು? ಸಿಕ್ಕಿದಂತ ಅಧಿಕಾರವನ್ನು ಉಳಿಸಿಕೊಳ್ಳುವಂತ ಯೋಗ್ಯ ಭಾಗ್ಯವನ್ನು ನಾವು ಕಳ್ಕೊಂಡಿದ್ದೇವೆ. ಭಾಗ್ಯ ಇಲ್ಲದೆ ಹೋಯಿತಾ? ನಮ್ಮಲ್ಲಿ ಕೈ ಸೋತಂತಹ ಸುರಪ ಸುಮ್ಮಗಿರ್ಲಿಲ್ಲ. ಏನು ಮಾಡಿದ? ನೇರವಾಗಿ ವೈಕುಂಠಕ್ಕೆ ಹೋಗಿ ಆ ಹರಿಯಲ್ಲಿ ಕಪಟಿ, ಮೋಸಗಾರ, ವಂಚಕ, ಷಂಡ, ಅಧರ್ಮಿ, ಬಾಯಿಲಿ ನೀನು ಬಾರ. ನಾನು ಇಷ್ಟು ಮಾಡಿದ ತಪ್ಪಾಯ್ತು. ನಿನಗೆ ಬೈದದ್ದಲ್ಲ, ಆ ನಾರಾಯಣನಿಗೆ ಬೈದದ್ದು. ನನ್ನ ಅಮ್ಮ ಮೊದಲೇ ಹೇಳಿದ್ದಾರೆ, ನಾರಾಯಣನನ್ನು ನಂಬಬೇಡ ಮಗನೇ, ಬಲು ಮೋಸಗಾರ ಅವ. ಏನು ಮಾಡಿದವ? ಆದ್ರೆ ಏನು ಮಾಡೋಣ, ನೇರವಾಗಿ ನಮ್ಮಲ್ಲಿ ಸಮರಕ್ಕೆ ಹಾಕಿ ಬರ್ಲಿಲ್ಲ. ಬರ್ಲಿಲ್ವಾ? ಬರುತ್ತಿದ್ರು ನಾವು ಒಂದು ಕೈ ಸಮರವನ್ನು ಮಾಡುತ್ತಿದ್ದೇವೆ. ಸರಿ, ಆದ್ರೆ ಏನು ಮಾಡೋಣ, ಏನು ಮಾಡಿದ? ಚಕ್ರವನ್ನು ತಿರುಗಿಸಿ ಬಿಟ್ಟ. ಚಕ್ರ? ಹೌದು, ಕರಕರನೆ ತಿರುಗುತ್ತಾ ಬಂದಂತಹ ಚಕ್ರ ನಮ್ಮ ಒಬ್ಬೊಬ್ಬರ ಒಂದೊಂದು ಅಂಗಾಂಗಕ್ಕೆ ಕತ್ತರಿಸಿಕೊಂಡು ಚಕ್ರಾಘಾತದಿಂದ ಅಂಗಾಂಗವನ್ನು ಕಳೆದುಕೊಂಡವರಿದ್ದೀರಿ. ಅಯ್ಯೋ ಪಾಪ, ಆ ನೋವನ್ನು ಅನುಭವಿಸುತ್ತಾ ಇಲ್ಲಿಯವರೆಗೆ ಎಲ್ಲಿ ಬದುಕಿ ಕಾಲವನ್ನು ಕಳೆದಿರಯ್ಯ. ಮರಗಳಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಬದುಕುತ್ತಿದ್ದಂತ ಸಂದರ್ಭ ಕೇಳಿ ಬಂತಲ್ಲ ಒಂದು ಸುದ್ದಿ. ಚೋಳಿದಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷ ಹುಟ್ಟಿಕೊಂಡಿದ್ದಾನಂತೆ. ಅದನ್ನು ಅರಿತು ನಿನ್ನ ಬಳಿಗೆ ಬಂದವರಿದ್ದೇವಯ್ಯ. ನೊಂದು ಬೊಮ್ಮಂಬಾರಿ ಮನೆ ಆಶ್ರಯವನ್ನಿಟ್ಟಿದ್ದೇನೆ, ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿದ್ದುಕೊಳ್ಳಿ. ಅಯ್ಯೋ, ಇದು ವಿಶ್ರಾಂತಿ ಪಡೆಯುವಂತ ಸಮಯವಲ್ಲ. ಮತ್ತೆ ಸಮಯವಾದಂತ ಅಪಮಾನ ಮಾತ್ರವಲ್ಲ, ನಿನ್ನ ತಂದೆಯನ್ನು ಯಕ್ಷನ ಮೂಲಕ ಕೊಲ್ಲಿಸಿದವ
ಸರಿಯಾದಂತಹ ಶಾಸ್ತಿಯನ್ನು ಮಾಡಬೇಕಾಗಿದೆ. ನೀವೆಲ್ಲರೂ ಆಯುಧಗಳನ್ನು ಹಿಡಿದುಕೊಳ್ಳಿ. ಏರಿ ವಾಹನ ಅದೈವ ಸಮಾಧಾನ. Thank you.
ವಜ್ರಾಯುಧವನ್ನು ಹಿಡಿದು ಸಮರಕ್ಕಾಗಿ ಮಾರ್ಮರೆತಿರುತ್ತೇನು. ಹೌದು. ಲೇಸಾಯ್ತು ಲೇಸಾಯ್ತು. ಯಾಕೆ? ನಿನ್ನನ್ನೇ ಹುಡುಕಿಕೊಂಡು ಬಂದಿದ್ದೇನೆ. ಯಾಕಾಗಿ? ನನ್ನ ಅಪ್ಪನಾದಂತಹ ವಿದ್ಯುನ್ಮಾಲಿಯನ್ನು ಕೊಲಿಸಿದಂತಹ ಪಾತಕಿ ನೀನು. ಅದರ ಪರಿಣಾಮವಾಗಿ ಇಲ್ಲಿಯ ಪೀಠವನ್ನು ಬಿಟ್ಟು ನನ್ನ ಶತಮಗಳನ್ನು ಮಾಡುವುದರ ಮೂಲಕವಾಗಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಪ್ರಸಾದವಾಗಿ ಪಡೆದದ್ದು ಈ ಸ್ವರ್ಗಲೋಕ. ಅದನ್ನು ನೀನು ಸಮರದಲ್ಲಿ ಪಡೆದಕ್ಕಾಗಿ ಮುಂದಾಗಿದ್ದೀಯಲ್ಲ, ನಿನ್ನಲ್ಲಿರುವಂತಹ ಶಕ್ತಿ, ಬಾಹುವಿನ ಬಲ ನೋಡಬೇಕು. ಒಂದು ಬದಿಯಿಂದ ಆಯ್ತು, ಇನ್ನೊಂದು ಬದಿಯಿಂದ ಉಂಟಾ? ಯಾರಾದ್ರೂ ಇದ್ದಾರೋ? ನನಗೆ ಕಾಣುವುದಿಲ್ಲ. ಯಾರು? ಎಲ್ಲ ಓಡಿ ಹೋಗಿದ್ದಾರೆ. ನಿಮಗೆ ಕೊಟ್ಟಂತಹ ಮಾತು ಉಳಿಸಿಕೊಳ್ಳುವುದಕ್ಕೆ ಆಗ್ತದೋ ಇಲ್ವೋ ಅಂತ ಸ್ವಲ್ಪ ಸಂಶಯ ಇತ್ತು. ಆಯ್ತಲ್ಲ, ಇಷ್ಟಾಗಬೇಕು ಅಂತ ಇತ್ತು. ಸ್ವರ್ಗ ಲೋಕದ ಒಡೆತನ ನಮ್ಮ ಪಾಲಿಗಾಯಿತು. ಒಂದು ಸ್ವರ್ಗದ್ದು ಮಾತ್ರ ಅಲ್ಲ, ಜೊತೆಯಲ್ಲಿ 3 ಲೋಕದ ಒಡೆತನ. ಇನ್ನು ಮುಂದೆ ನಾನೇ ಅರಸ. ಅರಸ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಒಪ್ಪಿಕೊಳ್ಳಬೇಕು, ನನ್ನನ್ನೇ ಪೂಜಿಸಬೇಕು, ನನ್ನನ್ನೇ ಗೌರವಿಸಬೇಕು. ಅರ್ಪಣ ತರ್ಪಣ ಇದ್ರೆ ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ. ನಮ್ಮ ವಿರೋಧವಾಗಿ ಆ ದೇವತೆಗಳ ಕುರಿತಾಗಿ ಯಾಗ ಯಜನಾದಿ ಪೂಜೆ ಪುರಸ್ಕಾರ ಮಾಡುವಂತಹ ಋಷಿಮುನಿಗಳಿದ್ದಾರೆ. ಸರಿಯಾಗಿ ಮಾತನಾಡಿಸಿ ಒಂದು ವೇಳೆ ಒಪ್ಪದೆ ಹೋದ್ರೆ ಅವರ ಶಿರಾಕರಿಸಿ ಮಡಲ ಇಲ್ಲದೆ ಮಾತನಾಡಬಾರದು. ಒಬ್ಬರನ್ನು ಬಿಡಬೇಡಿ. ಯಾರು 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 ಯಾರು? ಸೂರ್ಯ ಚಂದ್ರನೇ. ನಿಮಗಾದರೂ ಸರಿ, 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿಯಾದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮಹಿಷನ ಹೇಳಿಕೆ ಇಲ್ಲದೆ ತಟಸ್ಥರಾಗಿದ್ದಾರೆ. ಯಾರು ಮಾತನಾಡುವುದಿಲ್ಲ. ಹಾಗಾದ್ರೆ ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ ಎನ್ನುವುದು ಸತ್ಯ. ನಮ್ಮವರೇ, ಈ ಸ್ವರ್ಗಲೋಕದಲ್ಲಿ ಅದೆಷ್ಟೋ ವಸ್ತುಗಳಿವೆ ಅಂತೆ.
ಎಲ್ಲವನ್ನು ನೋಡಬೇಕು. ಇನ್ನು ಮುಂದೆ ನಮ್ಮ ಆಡಳಿತ. ಎಂದೇಳಿ ಬೇಸರದ ಮುಖ ಹೊತ್ತು ಬಂದ ಸಂದೇಶ ಏನು? ನಿನ್ನಿಂದಲೇ ವರಪ್ರಮತನಾದಂತಹ ಕಾಳ ಮಹಿಷ ಲೋಕ ಕಂಟಕನಾಗಿ ಮೆರೆದಾಡ್ತಾ ಇದ್ದಾನೆ, ಎಲ್ಲರನ್ನು ಸದೆಬಡಿತಾ ಇದ್ದಾನೆ. ಅವನಿಂದ ನೀವೇ ರಕ್ಷಿಸಬೇಕು, ಉದ್ಧರಿಸಬೇಕು. ಬೇರೆ ಯಾವುದನ್ನು ಕೊಟ್ಟರೆ ಹಿಂದೆ ಪಡೆಯಬಹುದು, ಆದರೆ ಮಹಿಷನ ಭಕ್ತಿಗೊಲಿದು ನೀಡಿದ ವರವನ್ನು ಹಿಂದೆ ಪಡೆದಕ್ಕೆ ಸಾಧ್ಯವಿಲ್ಲವಾಗ ದಾರಿ ಒಂದೇ, ವೈಕುಂಠವೇ ಗತಿ. ಇಲ್ಲಿಂದಲೇ ತೊಡಗೋಣ. ಶ್ರೀಮದ್ ರಮಾರಮಣ ಗೋವಿಂದ. ಬಾವಯ್ಯ ನಮಸ್ಕರಿಸಿಕೊಂಡಿದ್ದೇನೆ. ನಾರಾಯಣ ದೇವರಿಗೆ ವಂದಿಸಿಕೊಂಡಿದ್ದೇನೆ. ನಿನ್ನನ್ನು ಕಾಣುವುದಕ್ಕಾಗಿ ಕೈಲಾಸದೆಡೆಗೆ ಬಂದವ. ನಿನ್ನ ಪಯಣ ಯಾವೆಡೆಗೆ? ಲೋಕವನ್ನು ಸುಕ್ಷೇಮದಿಂದಲೇ ಪಾಲಿಸುವವರು ನೀವು. ನಿಮ್ಮನ್ನೇ ಹುಡುಕಿಕೊಂಡು ಬಂದಿದ್ದೇನೆ. ಮಹಿಷನ ಅಟ್ಟುಳಿ ಎನ್ನುವುದು ಅಧಿಕವಾಗಿದೆ. ಏನು ಮಾಡುವ? ಪರಿಹರಿಸುವರೆ ಚಂದ್ರಕಾಂತ ಶಿಲೆ ಇದೆ, ಕುಳಿತು ಯೋಚನೆ. ಹಾಗೆ ಕುಳಿತವನು ಅಚ್ಯುತಾನಂದ ಕೇಶವ ಗೋವಿಂದ ನಾರಾಯಣ ಮಾಧವ ಶ್ರೀಹರಿ. ವೈಕುಂಠದಲ್ಲಿ ಹರಿವಿಲ್ಲವೆಂದು ಮಹಿಷನ ವಧೆ ಮಹೇಶನಿಗೆ ಸಾಧ್ಯ ಅಂತ ಕೈಲಾಸಕ್ಕೆ ಬಂದರೆ ಕಾಣುವುದಿಲ್ವಲ್ಲ. ಹರಿಹರರು ಎಲ್ಲಿ ಹೋಗಿರಬಹುದು? ಏನದು ಕೇಳಿಸ ಒಂದು ಸ್ವರ ಕೇಳಿ ಬರುತ್ತಾ ಇದೆ. ಅಶರೀರವಾಣಿ. ಹೇಗಂತೆ? ಚಂದ್ರಕಾಂತ ಶಿಲೆಯಲ್ಲಿ ಇದ್ದಾರಂತೆ. ಏನು ಮಾಡುವ? ಬನ್ನಿ ಅಲ್ಲಿಗೆ ಹೋಗುವ. ಓ ಹರೇ ಹರೇ. ಓ ಹರೇ ಹರೇ. ಸಕಲರು ವಂದಿಸಿಕೊಳ್ಳುತ್ತಾ ಇದ್ದೇವೆ. ಎಲ್ಲರೂ ಎದ್ದೇಳಿ ಒಟ್ಟಾಗಿ ಬರುವರೆ ಕಾರಣ ಏನು? ಶೋಣಿತಾಪುರದ ಮಾಲಿನಿ ವಿದ್ಯುನ್ಮಾಲಿನ ಮಗನಾದ ಕೆಳಮಹಿಷ ನನ್ನಿಂದ ವರವನ್ನು ಪಡೆದು ಅಜ್ಞಾವನ್ನೇ ಮಾಡುತ್ತಾ ಇದ್ದಾನೆ. ನೀವೇ ಪುರಿಯ ಮಹಿಷನ ಬಾಧೆ. ಅವನ ಅಟ್ಟುಳಿಯ ನಿವಾರಣೆ ಆಗಲೇಬೇಕು. ಅದಕ್ಕಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನು ಹೊರಗೆ ದುಷ್ಟನ ವಧಿಗೆ ನನ್ನಲ್ಲಿರುವಂತಹ ಅಂತಸತ್ವವನ್ನೇ ಹೊರಗೆ ಬಲವದಿಗೆ ಬ್ರಹ್ಮ ಚೇತನ ಹೊರಹೊಮ್ಮಿ ಅನುಗ್ರಹಕ್ಕೆ ದೇವತೆಗಳ ಶಕ್ತಿ ಜಯ
ಆದ್ಯಂತ ರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಆದಿಮಾಯನ್ ನಮೋಸ್ತುತೆ ಜಯ 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 ಅಮ್ಮ ನಾರಾಯಣ ಜನನಿ ಮಹೇಶ್ವರ ಮಾತೆ ಇಂದ್ರಾದಿ ಸುಮನಸರೇ ಹೇಳಿ ಎದ್ದೇಳಿ ಸದ್ಧೈರ್ಯವನ್ನು ಹೊಂದಿರಿ. ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಸುಪ್ತವಾಗಿದ್ದ ದಿವ್ಯ ಚೇತನವನ್ನೇ ಹೊರಗಡೆ ಇದ್ದೀರಿ. ಆ ಸತ್ವವೆಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನಂತು ಅಷ್ಟಭುಜೆಯಾಗಿ ನಾನೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನನಾಗಿದ್ದೇನೆ. ಮಕ್ಕಳೇ, ಕಣ್ಣಂಚಿನಲ್ಲಿ ಕಣ್ಣೀರ ಧಾರೆ, ರಸಲಿಗೆ ತೆಗೆದಡವರಿಕೆ, ತನುವಿಗೆ ತರ ಕಂಪನ, ಕಷ್ಟದ ಭೀತಿಯೇ ಏನಾಯಿತು ಹೇಳಿ ಪರಿಹರಿಸಿಕೊಡುತ್ತೇನೆ. ಮಾತೆ ಮೊದಲಾನು ಕಳ್ಳು ಮಗಿದನು ಇದೀಗ ಬಲ ಬಲವಿಗೆ ಅಮೃತಿ ಅಮ್ಮ ಓ ಜಗದಾದಿ ಮಾಯೆ, ನಮಗೆ ಬಂದೊದಗಿದ ಕಷ್ಟವನ್ನು ಏನು ಅಂತ ನಿವೇದಿಸಿಕೊಳ್ಳಲಿ ತಾಯಿ. ಏನಾಯಿತು? ಧರೆಯಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷನೆನ್ನುವಂತಹ ಕಳನುದಿಸಿದರಮ್ಮ. ಮುದಿಸಿದ್ದು ಮಾತ್ರವಲ್ಲ, ವಿಧಿಯಿಂದ ವಿಶೇಷವಾದ ವರವನ್ನು ಪಡೆದು ಮತೋನ್ಮತ್ತನಾಗಿದ್ದಾರೆ. ಸುರ ನಾಕ ಲೋಕವನ್ನು ವಶಪಡಿಸಿದ್ದಾನೆ. ಧರೆಯಲ್ಲಿ ಬ್ರಾಹ್ಮಣರಿಗೆ ಬದುಕುವುದಕ್ಕೆ ಸಾಧ್ಯವಿಲ್ಲ ತಾಯಿ. ಸ್ತ್ರೀಯರಿಗೆ ತಲೆ ಎತ್ತಿ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಪಂಚಮಹಾ ಪಾತಕಿಯಾಗಿ ಮೆರೆದಾಡ್ತಾ ಇದ್ದಾನಮ್ಮ. ವಿಧಿಯವರ ಬಲದಿಂದ ಪ್ರಮತ್ತರಾಗಿ ಖಳನಾಗಿ ಬೆಳೆಯುತ್ತಿರುವಂತಹ ಕೂಳ ಮಹಿಷರನ್ನೇ ಮಡುಹಿ ಲೋಕದ ಕ್ಷೇಮವನ್ನು ಸ್ಥಿರಗೊಳಿಸ್ತೇನೆ. ಭೀತರಾಗಿರಿ. ಜಯ 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 ಹರಬ್ರಹ್ಮರೇ, ನಮ್ಮ ಮುಖದಿಂದ ಹೊರಟಂತಹ ದಿವ್ಯ ತೇಜಸ್ಸು ಒಂದಾಗಿ ದಿವ್ಯ ರೂಪದಿಂದ ನಮ್ಮ ಮುಂದೆ ಕಾಣಿಸಿಕೊಂಡಿದ್ದಾಳೆ ಮಹಾತಾಯಿ. ಆ ತಾಯಿಯ ಶೃಂಗಾರಕ್ಕಾಗಿ ಮಯ ವಿಶ್ವಕರ್ಮರೇ ದಿವ್ಯಾಭರಣಗಳನ್ನು ತಂದು ಒಪ್ಪಿಸಿದ್ದಾರೆ. ನೋಡಿ, ದೇವತಾ ಸ್ತ್ರೀಯರು ಬಂದು ಅಲಂಕರಿಸಿದವರಿದ್ದಾರೆ. ಮಹಾಮಾತೆಯನ್ನು ನೋಡುವುದಕ್ಕೆ ನಮ್ಮ ಮನ ತುಂಬಿ ಬರ್ತಾ ಇದೆ. ಆದರೆ ಕಳ್ಳನ ವಧೆಗಾಗಿ ಹೊರಟಿದ್ದಾಳೆ. ಹೊರಡುವಂತಹ ಮಹಾತಾಯಿ ಬರಿಗೈಯಲ್ಲಿ ಹೋಗುವುದು ಸರಿಯೇ? ಖಂಡಿತ ಅಲ್ಲ. ಅದಕ್ಕಾಗಿ ನಮ್ಮ ಆಯುಧಗಳ ಪಾವಿತ್ರತೆಯನ್ನು ಹೆಚ್ಚಿಸುವುದಕ್ಕೆ ಮಾತೆಗೆ ಸಮರ್ಪಿಸೋಣವೇ? ಹಾಗೆ ಆಗಲಿ. ಸುದರ್ಶನ ತಾಯೇ, ದುಷ್ಟನ ವಧೆಗೆ ತ್ರಿಶೂಲ ತಾಯೇ, ವಿನಯದಿಂದಲೇ ಕುಣಿದವ ಮಣಿಪು ಮಾತೆಯ ಜಯ 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 ಜಯ
ಎಲ್ಲ ಮಹಾತಾಯಿ ಸಂತೋಷದಿಂದಲೇ ಸ್ವೀಕರಿಸಿದ್ದಾಳೆ. ಸತ್ಯ. ಖಳನ ವಧೆ ಎನ್ನುವುದು ಆಗಬೇಕಾದ್ದು ಅನಿವಾರ್ಯವೇ, ಆದ್ರೆ ಮಹಾತಾಯಿ ಕಾಲ್ನಡಿಗೆಯಲ್ಲಿ ಹೋಗುವುದು ಸರಿಯೇ? ಖಂಡಿತ. ಸರಿಯಲ್ಲ ಎನ್ನುವುದಕ್ಕಾಗಿ ಪರ್ವತರಾಜನೇ ಕೇಸರಿಯಾಗಿ ಬರ್ತೇನೆ ಅಂತ ಹೇಳಿದ್ದಾರೆ. ವಿಶ್ವಕರ್ಮನ ಸೇವೆಯಿಂದ ಸಂತುಷ್ಟಳಾಗಿದ್ದೇನೆ, ಸರ್ವಾಲಂಕಾರ ಭೂಷಿತಳಾಗಿದ್ದೇನೆ, ಸಮರ ಸನ್ನದ್ಧಳಾಗಿದ್ದೇನೆ. ನಿಮ್ಮೆಲ್ಲರ ಕೈಯಾಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡೆ ಯುದ್ಧಕ್ಕೆ ತೆರಳುವರೇ ವಾಹನವಾಗಿ ಹಿಮವತ್ತರೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ನೀವೆಲ್ಲರೂ ಜಯಘೋಷ ಮಾಡುತ್ತಿರುವಂತೆ ವಾದ್ಯನಿನಾದದೊಂದಿಗೆ ಶಂಕ ಧ್ವನಿಯನ್ನು ಮಾಡಿ ಕೂಳ ಮಹಿಷನ ವಧೆಗಾಗಿ ಈ ಕ್ಷಣದಲ್ಲಿಯೇ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಏನು ಆಶ್ಚರ್ಯವಿದು! ಪರಿಪರಿಯ ಉತ್ಪಾತಗಳು ಕಾಣಿಸಿಕೊಳ್ತಾ ಇವೆ. ಕೆಂಡದ ಮಳೆ ಸುರಿಯುತ್ತಾ ಇದೆ. ಧೂಮಕೇತುವಿನ ಸಂಚಾರ. ಯಾರೋ ಒಬ್ಳು ನಾರಿ ಬಂದು ಶಂಕದುರ್ಗಾಬ್ಜರನ್ನು ಕೊಂದಳು. ವಿಚಾರಿಸು. ಏನು ಧೈರ್ಯ ನಿನಗೆ? ಅಷ್ಟ ಭುಜಗಳುಳ್ಳ ನಾರಿಯೇ ತಟ್ಟನೆ ಕೇಸರಿಯನ್ನು ಏರಿ ದಿಟ್ಟತನದಿ ಬಂದುದು ಮಾತ್ರವಲ್ಲ, ಶಂಕ ದುರ್ಗಾದ್ಯರನ್ನು ಕೊಂದೆಯಲ್ಲ.
ಯಾಕೆ ಕೊಂದೆ? ಯಾರು ನೀನು? ನಾನೇ ಮಹಿಷ. ಒಂದು ಹೆಜ್ಜೆ ಮುಂದೆ ಸರಿಯಾದ ಜಾಗೃತಿ. ಯಾಕೆ? ಗೋಣ ಗೋಣ ಕತ್ತರಿಸಿ ವಿಜಯವರ ಬಲದಿಂದ ತಲೆಯಜ್ಞೆ ಯಾಗೋದಿಗಳನ್ನೆಲ್ಲ ಹೊರಡಿಸಿದೆಯಾ? ಸುಮಾಸರನ್ನು ಕೆಣಕಿದೆಯಾ? ಚಂದಮರ ಸಂಚಾರಕ್ಕೆ ತಡೆ ಹುಟ್ಟಿದೆಯಾ? ಸಾರಿ ಹೇಳುತ್ತಿದ್ದೇನೆ, ನಿನ್ನ ಶಂಕದುರ್ಗಗಳ ಸ್ಥಿತಿಯನ್ನು ಚೆನ್ನಾಗಿ ಉಳಿಸಿ ಸಂಪದವನ್ನು ಪದಕೊಪ್ಪಿಸಿ ಅಧ್ಯಕ್ಷ ನಾನು ಬದುಕಬೇಕೆಂದಿದ್ದೆ. ಶಿವವನ್ನು ಕರೆಗೆ ಕರೆಯಿಸಿ ಆಯುಧವನ್ನು ಕರಗಿರಿಸಿ ನನ್ನ ಮಾಮ ಬಡ ಹುಡುಗಿ ಕಪ್ಪನ್ನು ನಡೆಸುವುದಕ್ಕೆ ಬೇಕಾಗಿ ಜಗನ್ಮಾತೆಯ ನಿನ್ನ ಜನ್ಮಕ್ಕೆ ಧಿಕ್ಕಾರವಿದೆ. ಮಾಲಿನಿಯ ಗರ್ಭದಲ್ಲಿ ಹುಟ್ಟಿಕೊಂಡು ನಾಶಕ್ಕಾಗಿ ಬಂದವಳು ಅಷ್ಟಭುಜೆ ಅಯೋನಿಜೆ Oh,
ಕಾಣಿಕೆಯನ್ನು ಮುಂದುವರಿಸಿದೆಯಾ? ಹೌದಮ್ಮ. ಶಾಂತಳಾಗಿದ್ದೇವೆ. ದುಷ್ಟನಾದ ಮಹಿಷರನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ವಿಡಲಾಸುರ, ಚಾಮರಾದಿಗಳನ್ನು ಮಡುಹಿದೆ. ಬಳಿಕ 9 ದಿವಸಗಳ ಪರ್ಯಂತರ ಖಳ ಮಹಿಷಾಖ್ಯನ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಣಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನವಶಕ್ತಿ ರೂಪಗಳನ್ನಂತೂ ಹೋರಾಡಿದವಳಿದ್ದೇನೆ. 10ನೇ ದಿನದಂದು ಖಳ ಮಹಿಷರನ್ನೇ ಹೊರಹಿ ವಿಜಯವನ್ನು ಸಾಧಿಸಿದವಳಿದ್ದೇನೆ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲಿ. ನೆರೆದ ಭಕ್ತರು ಶ್ರದ್ಧಾ ಭಾವದಿಂದಲೇ ನನ್ನನ್ನೇ ತೆಗೆಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಉಳಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಳ್ಳುವುದಕ್ಕಿದ್ದೇನೆ. ಸುರಪಾಲ, ಇನ್ನು ಮುಂದಕ್ಕೆ ಖಳರ ಭೀತಿ ನನಗಿಲ್ಲ ಮಗನೇ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಮರೆಕಂದ. ಮುಂದೆ ಖಳರಿಂದ ಕಷ್ಟವರೆಗೆ ಬಂತು ಅಂತ ಆದ್ರೆ ಏನು ಮಾಡಲಮ್ಮ? ಖಳರ ಭೀತಿಯೇ ಹೌದು. ನೇರವಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಭಕ್ತಿಯಿಂದಲೇ ಮೊದಲುಗೊಂಡು ನನ್ನನ್ನೇನು ತೆಗೆಯುವ ವೇಳೆ ಅಭಯ ಪ್ರದಳಾಗಿ ರಕ್ಷಿಸುವುದಕ್ಕೆ ನಾನಿದ್ದೇನೆ ನಿರ್ಭಯನಾಗಿ.
ಧಾರಕನ ಶೋಣಿತಾಪುರಕ್ಕೆ ಯಾರೆಂದು ನಾನೇ ಸರಿ ಅನೇಕ ವಿದ್ಯೆ ಆಳಿಸಲಿ ಧನುದೇವಿಗೆ ಮಕ್ಕಳಾಗಿ ಈ ಲೋಕದ ಬೆಳಕನ್ನು ಕಂಡವರು ನಾವು ನಿಜ. ಶುಂಭ ಹಾಗೂ ನಿಶುಂಭ ಎಂಬ ವಿಧಾನದಿಂದ ಮೆರೆಯುತ್ತಿದ್ದೇವೆ. ಹುಟ್ಟು ಸಾವುಗಳ ಮಧ್ಯೆ ಇರುವಂತಹ ಜೀವನದಲ್ಲಿ ಸಾಧಿಸಬೇಕೆಂಬ ಛಲವನ್ನು ತೊಟ್ಟು ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ದರೆಯೋಳಿಜರಿಂದ ಹಾಗೂ 3 ಮೂರ್ತಿಗಳಿಂದಲೂ ಮರಣ ಇಲ್ಲದಂತಹ ವರವನ್ನು ಪಡೆದಂತಹ ನಾವು ಮಾಡಿರುವಂತಹ ಘನ ಕಾರ್ಯಗಳಾದರೆ ನಿಶ್ಚಿಂತೆಯಿಂದ ಮೆರೆದಾಡುತ್ತಾ ಇದ್ದಾನೆ ದೇವೇಂದ್ರ. ನಿಜ. ಆ ಲೋಕ ನಮ್ಮದಾಗಬೇಕು. ಏನು ಮಾಡುವ ಸ್ವರ್ಗದ ಅಧಿಕಾರ ನಿನ್ನನ್ನು ಹಾಗೆ ಬೇಗ ಬೇಡ ಪಡೆಯುವುದಕ್ಕಾಗಿ ಬಂದವರು ಶುಂಭನ ತಮ್ಮ ನಿಶುಂಭನಾನು ಶೋಣಿತಾಪುರದಿಂದ ಬಂದಿದ್ದೇವೆ. ಅಧಿಕಾರ ಬಿಟ್ಟುಬಿಡ. ಅಧಿಕಾರದ ಮನ ಇಳಿಸ್ತೇವೆ.
ಇನ್ನು ಮುಂದೆ ಬಂದು ನಿಂತವ ಸಾಮಾನ್ಯದವನೆಂದು ಭಾವಿಸಬೇಡ. ಏನು ಮಹಾ ಶೋಣಿತಾಧಿಪ ಶುಂಭನಾಡು ನಾಲ್ಕಂತ ಪೀಠವನ್ನು ಬಯಸಿ ಬಂದಿದ್ದೇನೆ, ಬಿಟ್ಟುಕೊಡು. ಶುಂಭ ನಿನ್ನದಾದಂತಹ ಅಧಿಕಾರದಿಂದಲಾಗಿ ಶೋಣಿತಾಪುರವನ್ನು ಬಿಟ್ಟು ಸ್ವರ್ಗಲೋಕವನ್ನು ಏರಿ ಸ್ವರ್ಗವನ್ನು ಪಡೆಯಬಹುದೆನ್ನುವಂತಹ ದುರಹಂಕಾರದಿಂದ ಏರಿ ಬಂದೆಯ ನಿನ್ನ ಅಹಂಕಾರವನ್ನು ಇಳಿಸ್ತೇನೆ ಬಾ. ಅಧ್ಯಕ್ಷ ಶುಂಭಾಸುರ ಮಹಾಪ್ರಭುವಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಬಹಳಷ್ಟು ಮಾತಾಡಿದ್ದಾನೆ ದೇವೇಂದ್ರ. ಏನಾದ್ರೂ ಪ್ರಯೋಜನ ಉಂಟಾ? ಪೆಟ್ಟು ತಿಂದು ಓಡಿ ಹೋಗಿದ್ದಾನೆ. ನೋಡ್ಬೇಕಷ್ಟೇ. ನಾಲ್ಕದ ಪೀಠವನ್ನು ಏರಿಕೊಂಡವರು ನಿಜ. ಇಷ್ಟರವರೆಗೆ ಭೂಲೋಕದಲ್ಲಿದ್ದಂತಹ ಬ್ರಾಹ್ಮಣರು ಯಾರಿಗೆ ಅಭಿಸನ್ನು ನೀಡುತ್ತಿದ್ದಾರೆ ಆ ದೇವತೆಗಳಿಗೆ ಇನ್ನು ಮುಂದಕ್ಕೆ ನೀಡಬಾರದು. ಏನಿದ್ದರೂ ಶುಂಭಾರ್ಪಣವಾಗಬೇಕು. ನನಗೇನಿಲ್ಲವನ್ನ ನಿಶುಂಭಾರ್ಪಣವಾಗಬೇಕು. ಸೂರ್ಯಚಂದ್ರರ ಸಂಚಾರವು ಕೂಡ ನಮ್ಮ ಅನುಮತಿಯಂತೆ ನಡೆಯಬೇಕು. ಒಂದು ವೇಳೆ ಕೇಳದಿದ್ದರೆ ಸರಿಯಾದಂತಹ ಶಿಕ್ಷೆಯನ್ನು ನೀನು ಕೊಡಬೇಕು. ಆಗಲೇ ಯುದ್ಧ ಮಾಡಿದಂತ ಆಯಾಸ ವಿಶ್ರಾಂತಿ ಬೇಕು ತಾನೇ. ಸತ್ಯ ತೆರಳುವ ನಡೆಯುವ ಪ್ರಾಂತ್ಯವನ್ನೇರಿ ಬಂದು ಪಾದ ಕಾನತರಾಗಿ ತೊದಲುಡಿಯಿಂದಲೇ ಹನಿದುಂಬಿದ ಕಣ್ಗಳಿಂದಲೇ ಭಾವ ಶುದ್ಧಿಯಿಂದ ಅಪರಾಧಿತ ಸ್ತೋತ್ರವನ್ನೇ ಧ್ಯಾನಿಸುತ್ತಿದ್ದೀರಿ. ಹೌದಮ್ಮ. ಒದಗಿರುವ ಪರಾಜಯದಿಂದ ವಿಮೋಚನೆಯನ್ನ ಹೊಂದುವ ಸದ್ಬಯಕೆ ನನಗೆ ಸ್ಪಷ್ಟವಾಯಿತು. ಆದ್ದರಿಂದಲೇ ನಾನೇ ಉಳಿದು ಅಭಯಪ್ರದಳಾಗಿದ್ದೇನೆ. ಕಷ್ಟದ ಭೀತಿಯೇ ಹೌದಮ್ಮ. ಈ ಪೂರ್ವದಲ್ಲಿ ಖಳ ಮಹಿಷರನ್ನೇ ಮಡುಹಿ ಅನುಗ್ರಹ ರೂಪದಲ್ಲಿ ಒದಗಿಸಿಕೊಟ್ಟ ಸುರ ಲೋಕದ ಗದ್ದುಗೆಗೆ ಯಾರಿಂದ ಏನು ಕೇಳುವಂತ ಹೇಳಿ ಕೇಳಬೇಕು ಜನನಿ.
ಸಮಯದಲ್ಲಿ ನಮ್ಮ ಕೈ ತಪ್ಪಿ ಹೋಯಿತಮ್ಮ. ಯಾರಿಂದ? ಇದಕ್ಕೆ ಕಾರಣ ಮಹಿಷನಿಗಿಂತಲೂ ಅತಿ ಬಲಾನ್ವಿತರೆನಿಸಿಕೊಂಡವರು ಯಾರವರು? ಶುಂಭ ನಿಶುಂಭರೆನ್ನುವಂತಹ ದಾನವರು ತಾಯಿ. ಏನಾಯಿತು? ಅಜನಿಂದ ವರಗಳನ್ನು ಸಂಪಾದಿಸಿಕೊಂಡು ಸ್ವರ್ಗಲೋಕದ ಮೇಲೆ ಅಭಿಯೋಗವನ್ನು ನಡೆಸಿದರು ತಾಯಿ. ಎದುರಿಸಬೇಕಿತ್ತು ಸುರಪಾಲ. ಎದುರಿಸುವುದಕ್ಕಾಗಿ ಸಮರವನ್ನೇ ಕೊಟ್ಟಿರುವಂತ ಸಮರದಲ್ಲಿ ಸೋಲಾಗಿ ಹೋಯಿತಮ್ಮ. ನಿಮಗೆ ಸೋಲೆ? ಹೌದಮ್ಮ. ಕೇವಲ ಸ್ವರ್ಗಲೋಕವನ್ನು ಕಳೆದುಕೊಂಡದ್ದಲ್ಲ, ಮತ್ತೇನು? 14 ಲೋಕಗಳು ಕೂಡ ಶುಂಭನ ವಶದಲ್ಲುಂಟಮ್ಮ. 14 ಲೋಕಗಳಿಗೂ ತಾನೇ ಒಡೆಯ ಎನ್ನುವಂತಹ ಅಹಂಕಾರದಲ್ಲಿ ಧರೆಯಲ್ಲಿ ಪಂಚಮಹಾಪಾತಕಗಳನ್ನು ಎಸಗುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವುದಕ್ಕೆ ಋಷಿಮುನಿಗಳಿಗೆ ಅವಕಾಶ ಇಲ್ಲ ಅಂತಾಗಿದೆ. ಸುಮಂಗಲಿಯರು ತನ್ನ ಮಾಂಗಲ್ಯ ಭಾಗ್ಯವನ್ನೇ ಕಳೆದುಕೊಳ್ಳುತ್ತಾ ಇದ್ದಾರೆ. ಅನ್ಯಾಯ ಅನಾಚಾರ ಅಧರ್ಮವೇ ತಾಂಡವಾಡ್ತಾ ಇದೆ ತಾಯಿ ಧರೆಯಲ್ಲಿ. ಧರಾದೇವಿ ಕಣ್ಣೀರನ್ನೇ ಹಾಕುತ್ತಾ ಇದ್ದಾಳಮ್ಮ. ಧರ್ಮವನ್ನು ಉದ್ಧರಿಸಬೇಕು, ನಮ್ಮನ್ನು ಪಡೆಯಬೇಕು, ರಕ್ಷಿಸಬೇಕಮ್ಮ, ನೀನೇ ಕಾಪಾಡಬೇಕು. ಭೀತರಾದಿರೇ, ಅಭಯವನ್ನು ನುಡಿದಳು ಗಿರಿದು ಮರೆಯುವೆನು ನಿಮ್ಮನು ನಿಜವೇ? ಮರೆಯ ಮಾತಲ್ಲ ಇನ್ನು ಹೇಗಮ್ಮ? ಮರದೇ ನಿಗಮ ತುಗಿನಗೆ ಇರುದ ನೋಡುವುದೆಲ್ಲ ಆದೀತು ಅರುಳದೊಳಗೆ ತ್ರಿದೊಳಗೆ ಶ್ರೀದೇವಿ ದೇವಿ ಶುಂಭ ನಿಶುಂಭರ ಬಾಧೆಯಿಂದಲಾಗಿ ನೊಂದೇ ಮಗನೇ. ಹೌದಮ್ಮ. ಭಯಗೊಳ್ಳದೆ ಮತ್ತೇನಮ್ಮ? ಕಿರಿದು ಸಮಯದೊಳಗೆ ಖಡವಾರವನ್ನೆಲ್ಲ ನಿಗ್ರಹಿಸಿ ಸುರ ಸಂಪದವನ್ನು ನಿಮ್ಮ ಪಾಲಿಗೆ ಮಗದೊಮ್ಮೆ ನಾನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ಆಗದೆ ಆದೀತಮ್ಮ. ಆದರೆ ಮರಳಿ ಸ್ವರ್ಗಲೋಕವನ್ನು ಸೇರುವ ಹಾಗಿಲ್ಲ. ಅದೇನು ಹಾಗೆ? ಈಗಾಗಲೇ ಶುಂಭ ಹಾಗೂ ಆತನ ಅನುಜ ನಿಶುಂಭರು ತನ್ನ ಅನುಜರಿಗೆಲ್ಲ ಆಜ್ಞೆಯನ್ನು ಹೊರಡಿಸಿದ್ದಾರೆ. ಏನಂತೆ? ದೇವತೆಗಳನ್ನು ಬೆಂಬಿಡದೆ ಕಂಡಲ್ಲಿ ದಂಡಿಸಿ ಎನ್ನುವ ಹಾಗೆ. ನಮ್ಮ ಇರೋವನ್ನು ಇಲ್ಲಿ ಕಂಡರುಂತಾದ್ರೆ ದಂಡಿಸದೆ ಉಳಿದಾರ ಅಮ್ಮ. ನಿಮ್ಮ ಭವಿತವ್ಯವನ್ನು ಹತ್ತಿಕ್ಕುವ ಪ್ರಯತ್ನವಷ್ಟೇ. ಭಯಗೊಳ್ಳದಿರಿ. ಮತ್ತೆ ನಾನೇ ಅಭಯಪುದಳಾಗಿ ಕಾಡಿಸಿಕೊಂಡಿರುವಾಗ ಇನ್ನೇತರ ಭಯ? ಅದು ನಿಜ ತಾಯಿ. ಕಂದಿದ ಆನನ ಕುಂದಿದ ಸ್ವರ, ಬದುಕಿನ ದೀನತೆ, ನಿಮ್ಮ ಬದುಕಿನ ಬಡತನ, ಇನ್ನಷ್ಟು ದಿನ ನಿಮ್ಮನ್ನ ಆವರಿಸಿಕೊಡುವುದಕ್ಕೆ ನಾನು ಅವಕಾಶವನ್ನು ಮಾಡಿಕೊಡುವುದಕ್ಕಿಲ್ಲ. ಹೌದೇ? ಆದರೊಂದುಂಟು. ಹೇಗಮ್ಮ? ಈ ನಿಜವನ್ನು ಮರೆಸಿ ಇನ್ನೊಂದು ಬಗೆಯನ್ನು ತನ್ನದಾಗಿಸಿ ಇಲ್ಲಿಯೇ ಇದ್ದು ನನ್ನನ್ನೇ ಹೊಂದಿಕೊಂಡು ನಾ ಗೈಯಲ್ಲಿರುವ ಕಳಮರ್ಧನ ಎಂಬ ಪ್ರಕ್ರಿಯೆಯನ್ನು ಕಣ್ಣು ತುಂಬಿಸಿಕೊಳ್ಳುವಿರಂತೆ. ಹಾಗೆ ಆಗಲಮ್ಮ. ನಿರ್ಭಯರಾಗಿ ತಾಯಿ ಆಜ್ಞೆ. ಜಯ 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 ಜಯ. ಅಳುವ ಮನದೊಳಗೆ ಧೈರ್ಯವ ತಿರುಗಿದೊಳಗೆ ಸಿಕ್ಕಿರುವಿನಿಗೆ ಕಲರ ಬಳಿಗೈದೆ ಗೆಲುವದೆ ಅಸಾಧ್ಯ. ಆ ಕಲರ ಬಳಿಗೈದೆ ಗೆಲುವದ ಸಾಧ್ಯ. ತಿಳಿದ ಜನರೊಳಗೆ ಮೋಗದ ಬಲೆಗೆ ತಿರುಗಿದೆ, ಮೋಗದ ಬಲೆಗೆ ತಿರುಗಿದೆ. ಸಮುಜರೆಲ್ಲರ ಕೊಡುವ ಕಾರ್ಯ ಎನುಗಲೇ ತನ್ನ ಮನದೊಳಗೆ ತಿಳಿದಳು ಎಂದು ಯೋಚಿಸಿ ಮಗಮಾಯೆ ಯೋಚಿಸಿ ಮಗಮಾಯೆ
ಬದುಕನ್ನು ಕಳೆದವರಲ್ಲ ದೇವತೆಗಳು. ಇಲ್ಲದೆ ಹೋದ ಜಗಕ್ಕೆ ಹಿತವನು ಶಕ್ರ. ಈ ಹೆಗ್ಗಳಿಕೆಗೆ ಪಾತ್ರನಾಗುವುದಕ್ಕೆ ಹೇಗೆ ಸಾಧ್ಯವಾಗ್ತದೆ? ಒಂದರ್ಥದಲ್ಲಿ ತನ್ನದಂತಹ ಕಾರ್ಯವೈಖರಿಯನ್ನೇ ಮೇಳೈಸುತ್ತಾ ಲೋಕದಲ್ಲಿ ನಿಸ್ವಾರ್ಥ ಭಾವದಿಂದ ತಮ್ಮನ್ನು ತಾವು ಅಡಿಗಡಿಗೆ ಒದಗಿಸಿಕೊಟ್ಟವರಿದ್ದಾರೆ ದೇವತೆಗಳು. ಸ್ವರ್ಗ ಮರ್ತ್ಯ ಪಾತಾಳ ಈ ಮೂರು ಲೋಕಗಳ ಕ್ಷೇಮವನ್ನು ಸ್ಥಿರಗೊಳಿಸುವಲ್ಲಿ ಸುರಪಾದಿ ಸುರಗಳ ಪಾತ್ರ ಪ್ರಪಂಚದಲ್ಲಿ ಬಹು ಮುಖ್ಯವಾದದ್ದೇ ಸರಿ. ಆದರೆ ಇಂದು ಪ್ರಪಂಚದ ಉದ್ದಗಲವನ್ನು ಆಡಿದ ದೇವತೆಗಳು ಅಳುವ ಸ್ಥಿತಿಯೊಂದು ಬಂದಡಸ್ತದೆ ಅಂತಾದರೆ ವರ್ತಮಾನದಲ್ಲಿ ಶುಂಭದಾನವನ ಅಟ್ಟಹಾಸ ಕ್ರೌರ್ಯ ಏನನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಸುಹಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಪಾದ ಕಾನತರಾಗಿ ನಿಂತ ದೇವತೆಗಳಿಗೆ ಅಭಯಪದಳಾಗಿ ಸಾಕಾರಗೊಂಡಿ ಒಲಿದು ನಾನು ಆಡಿದ ಮಾತು ಅಭಯವಾಕ್ಯ. ನನ್ನ ಮಾತಿನ ಒಂದಕ್ಷರವು ಪ್ರಪಂಚದಲ್ಲಿ ಸಟೆಯಾಗುವುದಕ್ಕಿಲ್ಲವಲ್ಲ. ಹಾಗಾದರೆ ಖಳವದೆಯನ್ನು ಸಾಧಿಸುವ ಬಗೆಯೇನು? ಆದೀತು. ಧಾರಯತೇತಿ ಧರ್ಮ. ಯಾವುದು ಧರಿಸಿ ನಿಲ್ತದೆಯೋ ಅದುವೇ ಧರ್ಮ ಎಂಬಲ್ಲಿಗೆ ಆ ಧರ್ಮ ಸಹಿತವಾದದ್ದು ಅಂತಲೇ ಅರ್ಥ ತಾನೆ. ಧರ್ಮ ಅಧರ್ಮ ಈ ಎರಡರ ಪ್ರಮಾಣವನ್ನು ಪ್ರಪಂಚದಲ್ಲಿ ಜಗನ್ನಿಯಾಮಕಿಯಾಗಿ ಲೋಕನಾಯಕಿಯಾಗಿ ನಿರ್ಧರಿಸಬೇಕಾದವಳು ನಾನು. ಕಷ್ಟವನ್ನು ಅರಿಯದವನಿಗೆ ಸುಖದ ಬೆಲೆ ಏನನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ನಷ್ಟವನ್ನು ಹೊಂದಿದ ಬಳಿಕವಷ್ಟೇ ಲಾಭದ ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯ. ಒಂದರ್ಥದಲ್ಲೇ ದ್ವಂದ್ವಮಯವಾದ ಪ್ರಪಂಚದಲ್ಲಿ ಇಬ್ಬಗೆಯ ಭಾವಗಳನ್ನು ಜೀವಿಯಾದವ ಯಾವ ಕಾಲಕ್ಕೆ ಅನುಭವಿಸ್ತಾನೆಯೋ ಆಗಲೇ ಅದರ ಪ್ರಧಾನ ಅಥವಾ ಅದರ ಮಹತ್ವ ಏನನ್ನುವುದನ್ನು ಪ್ರಪಂಚದಲ್ಲಿ ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ. ಈವರೆಗೆ ಸ್ವರ್ಗಲೋಕದ ಅಮರ ಸಿಂಹಾಸನವನ್ನು ಏರಿದ ದೇವತೆಗಳಿಗೆ ವರ್ತಮಾನದಲ್ಲಿ ಬದುಕಿ ಬಂದ ಪತನ ಸ್ಥಿತಿ ಜೀರ್ಣಿಸಿಕೊಳ್ಳುವುದಕ್ಕೆ ಅಸಾಧ್ಯವೇ ಸರಿ. ಹಾಗೆಂದು ಕಷ್ಟ ಒದಗಿ ಬಂದದ್ದು ಕೇವಲ ದೇವತೆಗಳಿಗಷ್ಟೇ ಅಲ್ಲ. ಸಪ್ತ ಊರ್ಧ್ವಲೋಕಗಳು ಸಪ್ತ ಅಧೋಲೋಕಗಳು ಎಲ್ಲವೂ ಶುಂಭನ ಕೈವಶವಾಗಿದೆ. ಇಷ್ಟನ್ನು ಹೊಂದಿಸುವುದಕ್ಕೆ ಪಡೆಯುವುದಕ್ಕೆ ಸಂಪಾದಿಸುವುದಕ್ಕೆ ಸಾಧ್ಯವಾದದ್ದು ಕೇವಲ ಹೊಂದಿರುವ ದೇಹದ ಬಲದಿಂದಷ್ಟೇ ಅಲ್ಲ, ವಿಧಿಯಿಂದ ದತ್ತವಾದ ವರಬಲ. ತನ್ನ ಬದುಕಿನ ಬಹುದೀರ್ಘ ಆಯಸ್ಸನ್ನು ವಿಧಿಯನ್ನು ಮೆಚ್ಚಿಸುವುದಕ್ಕೆ ಕಳೆದ ಶುಂಭದಾನವ ಒಲಿದು ಬಂದ ಬ್ರಹ್ಮನಲ್ಲಿ ಮರಣವನ್ನು ಮೀರಿಲ್ಲಬೇಕೆನ್ನುವ ಮಹತ್ವಾಕಾಂಕ್ಷೆಯಿಂದಲೇ ತನಗೆ ಬೇಕಾದ ವರವನ್ನೇ ಸಂಪಾದಿಸಿದ್ದಾನೆ. ಹೀಗಿರುತ್ತಲೇ ನಾನು ಯೋಚಿಸಬೇಕು, ಪೂರಕವಾದ ಯೋಜನೆಯನ್ನು ಬಳಸಿಕೊಳ್ಳಬೇಕು. ಆ ಬಳಿಕವಷ್ಟೇ ಫಲವದೇನು ಸಾಧ್ಯವಾಗಿಸುತ್ತಾ ಸಾಧುವಾದುದನ್ನೇ ಪ್ರಪಂಚಮುಖಕ್ಕೆ ಒದಗಿಸಿಕೊಡಬೇಕು. ಆದ್ದರಿಂದ ನಾನಾಗಿ ನೇರ ಶೋಣಿತಾ ಪೃದಡೆಗೆ ಸಾಗಿ ಹೋಗುವುದಲ್ಲ, ನಾ ಇದ್ದರಿಗೆ ಕಳವಾರವನ್ನು ಬರೆಸಿಕೊಳ್ಳಬೇಕು. ಆ ಬಳಿಕ ಮೋಹದ ಬಲೆಯೊಳಗೆ ಸಿಲುಕಿಸಿ ಅಳೆದು ತೂಗಿ ಕೊಂದು ಮುಗಿಸಬೇಕೆನ್ನುವ ತೀರ್ಮಾನಕ್ಕೆ ಬದ್ಧಳಾಗಿ ಸುಂದರವಾದ ಹೆಣ್ಣಿನ ರೂಪದಲ್ಲಿ ನನ್ನನ್ನು ನಾನು ಉದ್ಘಾಟಿಸಿಕೊಂಡಿದ್ದೇನೆ. ದೇವತೆಗಳ ಮೊರೆಯನ್ನಾಲಿಸಿ ಗೌರೀದೇವಿಯ ದೇಹಾಂತರ್ಗತಳಾಗಿದ್ದ ನಾನು ಹೃತ್ಕೋಶವನ್ನೇ ಸೇಳಿ ಕೋಶ ಸಂಭವಿಯಾಗಿ ಕಾಣಿಸಿಕೊಂಡವಳು. ಆದ್ದರಿಂದಲೇ ಕೌಶಿಕಿ ಸರಸ್ವತಿಯ ಸ್ವರೂಪ. ಈ ಮೋಹನಾಕಾರವನ್ನು ಬಳಸಿ ಕಳರನ್ನು ಕರ್ಷಿಸುವ ತೀರ್ಮಾನ ನನ್ನದು. ಬಂದು ಸೇರಿದ್ದು ಕದಂಬ ಕಾಂತಾರ. ಹಿಮಗಿರಿಯ ದಕ್ಷಿಣ ಪ್ರದೇಶ ಕಂದರ ಭಾಗ ನಿರ್ಜನವಾಗಿರುವ ಪರಿಸರ. ಗಗನ ಚುಂಬಿತವಾಗಿ ಬೆಳೆದು ನಿಂತಿರುವ ಕದಂಬ ವೃಕ್ಷಗಳ ಮಧ್ಯೆ ಇದ್ದುಕೊಳ್ಳುವುದಕ್ಕೆ ಬೇಕಾಗಿ ಅಂಬರದ ಆಚೆಯಿಂದ ಕುಂಬಿನಿಗಿಲೆ ಬಿಟ್ಟೆ ಕನಕದುಯ್ಯಾಲೆ. ಈ ಉಯ್ಯಾಲೆಯನ್ನೇರಿ ಜೋಕಾಲಿ ನಾಡುತ್ತಾ ಸಂತೋಷದಿಂದಲೇ ಕಾಲವನ್ನು ಕಳೆಯೋಣ. ಆರೋಹಣ ಅವರೋಹಣಗಳೆಂಬೆರಡು ಗತಿಗೆ ಅನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತದ ಸುನಾದವನ್ನು ಹೊರೆಯಗೊಟ್ಟಾಗ ವನ ವಿಹಾರಕ್ಕೂ ಮೃಗ ಬೇಟೆಗೂ ಬರಬಹುದಾದ ಕಳರು ಈ ಕಡೆಗೆ ಬರುವುದಕ್ಕೆ ಅವಕಾಶವಾಗ ಸಿದ್ಧವಾಗ್ತದೆ. ನಾ ಇಂತಲ್ಲಿಯೇ ಇದ್ದೇನೆನ್ನುವುದನ್ನು ಸ್ಪಷ್ಟಪಡಿಸಲು ಸುಗ ನನ್ನ ಆಂತರ್ಯವನ್ನು ಅರ್ಥವಿಸಿಕೊಂಡ ಮಾರುತ್ತಾ ತನು ಗಂಧವನ್ನ ಹೊತ್ತೆದು ಪಸರಿಸುವುದಕ್ಕೆ ಆರಂಭಿಸಿದ್ದಾನೆ. ಕಳರನ್ನು ನಿರ್ನಾಮಗೊಳಿಸುವಂತಹ ಚಿಂತನೆಯನ್ನ ಮಾಡುತ್ತಾ ದೇವತೆಗಳಿಗೆ ಸ್ಥಿರವಾಗಿರುವ ಚಿಂತೆಯನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಕಂಗೊಳಿಪ ಕಾಂಚನ ದುಯ್ಯಾಲೆಯನ್ನು ಏರಿ ಮಂಡಿಸೋಣವಂತೆ.
ದೃಷ್ಟಿಕೋನವನ್ನು ಇಟ್ಟುಕೊಂಡಂತಹ ನಾವು ಅದರ ಕುರಿತಾಗಿ ತಪಸ್ಸನ್ನಾಚರಿಸಿದೆವು. ನಿಜ. ಒಲಿದಂತಹ ಬ್ರಹ್ಮದೇವ ಮನೋವೇಗ ಅಚಲವಾದಂತಹ ಬ್ರಹ್ಮಚಾರಿಯ ವೃತ್ತ ಕೇಳದೆ ಶುಂಭನ ಆಳ್ವಿಕೆ, ನಾರದರ ಆಗಮನ, ನಮ್ಮ ಯೋಗ್ಯತೆಯನ್ನೇ ತಿಳಿದು ಶುಂಭ ಕೊಟ್ಟಿದ್ದಾನೆ.
ತಿರುಗಾಟವನ್ನು ಮಾಡಿದ್ದೇವೆ. ನಮ್ಮ ವಿರೋಧಿಗಳು ಯಾವುದು ದೇವತೆಗಳಿದ್ದಾರೋ ಸುಮ್ಮನ ಆಜ್ಞೆಯಾಗಿದೆ. ಕಂಡಲ್ಲಿ ಬಿಡಬೇಡಿ ಎಂಬುದಾಗಿ. ಹಾಗಾಗಿ ಕಂಡಲ್ಲಿ ಹಿಡಿದೆವು. ದೇವತೆಗಳ ಸುದ್ದಿಯೇ ಇಲ್ಲ. ಸೊಕ್ಕನ್ನಡಗಿಸಿದ್ದೇವೆ. ನಮಗೆ ಕಾಣಿಸಲಿಲ್ಲ. ತಮ್ಮ ಅಣ್ಣ ತಿರುಗಾಟ ಸ್ವಲ್ಪ ಹೆಚ್ಚಿಗಾಯ್ತಂತೆ ಕಾಣ್ತದೆ. ತಿರುಗಾಟಕ್ಕೆ ಹೊರಟದ್ದೇ ತಡ, ಹಸಿವೆ, ಬಾಯಾರಿಕೆ ಅನ್ನುವಂಥದ್ದು ಯಥೇಚ್ಛವಾಗಿ ಬಾಧಿಸ್ತಾ ಇದೆ. ಹೌದೌದು. ಏನ್ ಬಾಯಾರಿಕೆ ಆದ್ರೆ ಏನಾದ್ರೂ ಕುಡಿಬೇಕು. ಹಸಿವಾದ್ರೆ ತಿನ್ನಬೇಕು. ಕುಡಿಯುವುದು ನಾವು ಅಂತಿಂತದಲ್ಲಿ ಕುಡಿಯುವುದಿಲ್ಲ. ನಾವು ಕುಡಿಯುತ್ತೇವೆ. ಹೌದು. ರಕ್ತ. ಹಾಗಾಗಿ ತಡ ಮಾಡುವುದಲ್ಲ, ಕದಂಬವನಕ್ಕೆ
ನರಿಗಳದು ಎಂತದದು ಸ್ವರ ಕೇಳುದಿಲ್ಲ ಬಣ್ಣದು ಸ್ಪಷ್ಟವಾಗಿ ಸ್ವಲ್ಪ ಬ್ಯಾತ್ ಪ್ರದೇಶದ ಸ್ವಲ್ಪ ಮೇಲೆ ನಿಂತು ಮಾತಾಡು ಬರ್ಬೇಕಾ ಸ್ವಲ್ಪ ಮಾತಾಡ ಸ್ವಲ್ಪ ನಿಂತು ಎಲ್ಲಿಗೆ ಹೋಗು ನಾನು ಇಲ್ಲಿದ್ದೇನೆ ಹತ್ತಿರದಲ್ಲಿದ್ಯಾ ಹೌದೌದು ನನಗೆ ಗೊತ್ತಾಗ್ಲಿಲ್ವಾ ಯಪ್ಪ ಏನು ಬೇಟೆ ಅಲ್ವಾ ಅರ್ಜರಿ ಬೇಟೆ ನನಗೊಂದು ಪ್ರತೀತಿ ಉಂಟು ಏನು ನನ್ನ ಜೊತೆಗೆ ಬಂದವರು ಏನಾದ್ರೂ ಒಂದು ಮಾಡ್ತಾರೆ ಏನಕ್ಕೇನು ಮಾಡಿದ ಅದ್ಭುತವಾಗಿದೆ ನಾನು ಬೇಟೆ ಆಡಿದ್ಯಲ್ವ ನೀನು ಹೌದೌದು ಅದ್ಭುತವಾಗಿದೆ ಅದ್ಭುತ ಏ ತಮ್ಮ ಬೇಟೆ ಆಡಿದ್ದಿ ನೀನು ಯಾವ ಮಾಂಸವನ್ನು ಪ್ರಾಣಿಯನ್ನು ನೋಡಿದೆ ಯಾವ ಮಾಂಸವನ್ನು ತಿಂದೆ ಯಾವ ರಕ್ತವನ್ನು ಕುಡಿದೆ ಏ ಅಣ್ಣ ಕದಂಬವನಕ್ಕೆ ಚನ್ನಮುಂಡರ ಜೊತೆಯಾಗಿ ಬೇಟೆಗಾಗಿ ಬಂದವರು ಬಂದಂತ ಹೊತ್ತಿಗೆ ಪಥವನ್ನ ಬದಲಾಯಿಸಿದ್ದೇವೆ ನೀನೊಂದು ಪಥವನ್ನ ಹಿಡಿದು ಹೋದೆ ನಾನೊಂದು ಪಥದಲ್ಲಿ ಹೋದೆ ಖಂಡಿತ ಅಲ್ಲ ಜಿಂಕೆ ಮರಿ ಜಿಂಕೆ ಮರಿಗಳ ಹಿಂಡು ಕಂಡಿತ್ತು ಸುಮ್ಮನೆ ಬಿಡ್ಲಿಲ್ಲ ಹೋದೆ ರಾಶಿಗೆ ಕೈ ಹಾಕಿದ್ರೆ ಒಳ್ಳೇದದು ಒಂದಕ್ಕೆ ಅಂತ ಕೈ ಹಾಕಿತ್ತು ನಮ್ಮದು ಕೈ ಎಷ್ಟು ದೊಡ್ಡ ಉಂಟು ಅಷ್ಟು ಸಿಕ್ಕಿತಲ್ಲ ರಾಶಿ ನಾವು ಯಾವಾಗ ಸಿಕ್ಕದಂತ ಕಾಜೆ ಆಗುದಿಲ್ಲ ನಮಗೆ ಒಮ್ಮೆಲೆ ಬಾಸಿ ಬೇಕಾದ್ರೆ ಅಂತದ್ದೇ ಸಿಕ್ಕಿದ್ದು ರಾಶಿದ್ದು ಹೌದೌದು ರಾಶಿಗೆ ನೀವೇ ತಕೊಳ್ಳಿ ಅಂತ ಒಂದೇ ಆದ್ರೆ ಇದ್ರೆ ಬಿದ್ದವರಿಗೆ ಹೇಳಲಿಕ್ಕಿಲ್ಲ ಅಲ್ಲೇ ಬಿದ್ದ ಅಣ್ಣ ರಾಶಿಗೆ ಕೈ ಹಾಕಿದೆ ಸಿಕ್ಕಿತಲ್ಲ ರಾಶಿ ಜಿಂಕೆಗಳ ಹಿಂಡು ನೋಡುವಾಗ ಬಾಯಲ್ಲಿ ನೀರು ಹಾಗಾದ್ರೆ ತಿನ್ನುವಾಗ ಎಷ್ಟು ಆನಂದ ಇರಬಹುದು ಖಂಡಿತ ಸುಮ್ಮನೆ ಬಿಡ್ಲಿಲ್ಲ ಬಾಲದಲ್ಲಿ ಹಿಡಿದೆ ಬಂಡೆ ಕಲ್ಲಿಗೆ ಆ ಮಾಂಸ ಬೇರೆ ರಕ್ತ ಬೇರೆ ಎಲುಬು ಬೇರೆ ರಕ್ತವನ್ನ ಕುಡಿದೆ ಮಾಂಸವನ್ನ ಮೆದ್ದೆ ಎಲುಬನ್ನ
ಸಿಕ್ಕಿದ್ದಲ್ಲ ಹೌದು, ಕುಟುಕುಟ ಆಯ್ತಾ? ಗುಟುಗುಟ ಆಯ್ತು. ಆಯ್ತಾ? ಜಾಗಿದೆ ಹಾ. ರುಚಿ ರುಚಿಯಾದಂತಹ ಮಾಂಸ ಸ್ವಲ್ಪ ತೆಗೆದಿಟ್ಟಿದ್ದೇನೆ. ಯಾರಿಗೆ ಅದು? ಬೇಕಲ್ಲ ಒಡೆಯನಿಗೆ. ಹಾ. ಹಾಗಾಗಿ ಅಣ್ಣನಿಗೆ ಈ ವಡೆ, ಈ ಒಡೆ ಅಣ್ಣನಿಗೆ ಮಾಂಸವನ್ನು ಈ ವಡೆ ತೆಗೆದಿಟ್ಟಿದೆ. ಹೌದೌದು. ಅಣ್ಣ ಆಮೇಲೆ ನನ್ನದು ಬೇಟ ಜೊತೆಯಾಗಿ ನೀನು ಬಂದವ. ನನ್ನದು ಎಲ್ಲಿ ಬೇಡ. ಹೋದೆ, ಏನು ಕಂಡೆ, ಏನು ತಿಂದೆ ಹೇಳು. ನನ್ನದು ಹಂದಿ ಮರಿ, ಹಂದಿ ಹಂದಿ ಯಾರು? ಹಂದಿಯನ್ನು ಒಂದೊಂದು ಕಾಲನ್ನು ಹಿಡಿದು ಆ, ತರತರನೆ ಹೇಳ್ತಿದ್ದೇನೆ. ಸರಿ ಸರಿ, ಎಷ್ಟು ದರ ಅಂತ ನಾಳೆ ಗೊತ್ತಾದಿತ್ತು. ಗೊತ್ತಾಗಿತ್ತು. ಇವತ್ತಿನ ದರ ನಾನು ಕಳೆದಾಗಿದೆ. ಇವತ್ತಿದ್ದದ್ದು ನಾಳೆ ಇರುವುದಿಲ್ಲ. ಮಾಂಸ ತಿಂದೆ ರಕ್ತ ಕುಡಿದ, ಸರಿ. ಹೊಟ್ಟೆ ತುಂಬಿತು. ಹೊಟ್ಟೆ ತುಂಬಿತು. ತುಂಬಿದ ಮೇಲೆ ನಿಲ್ಲುವುದಕ್ಕೆ ಕಷ್ಟವಾಗ್ತಾ ಇದೆ. ಆ. ಬೆವರು ಸುರಿತಂದು ನಿವಾರಣೆ ಆಗ್ಬೇಕಾದ ಗಾಳಿ ಅವಶ್ಯಕತೆ ಉಂಟು. ಹಾಗಾಗಿ ನೀನು ನನ್ನ ತಮ್ಮ ಸ್ವಲ್ಪ ಗಾಳಿ ಹಾಕು, ನಾನು ಈ ಬಂಡೆ ಮೇಲೆ ಬಿದ್ದಿರ್ತೇನೆ. ಜೊತೆಯಾಗಿ ಭೇಟಿಯಾಡಿದವರು. ಹಾ. ನಿನಗೆ ಹೇಗೆ ಆಯಾಸ ಆಗ್ತದೆ, ಹಾ. ನನಗೂ ಅದೇ ಆಯಾಸ. ನನಗೆ ಎಷ್ಟು ಆಯಾಸ ಆಗಿದೆ. ನಿನಗೆ ಗಾಳಿ ಹಾಕುವಷ್ಟು ಹಾ. ನಿನ್ನಲ್ಲಿ ಶಕ್ತಿ ಇಲ್ಲ. ಶಕ್ತಿ ಇಲ್ಲ ಅಂತಲ್ಲ, ಹಾ. ಆದ್ರೂ ಹಾ. ನಮಗೆ ನಾವು ಗಾಳಿ ಹಾಕಿಕೊಂಡ್ರೆ ಬೊಗಸೆ ಗಾಳಿ. ಹೌದೌದು. ಅದು ನಿರಂತರ ಹಾಗಾದ್ರೆ ಏನ್ ಮಾಡೋಣ? ನಿರಂತರವಾಗಿ ಗಾಳಿ ಬೀಸಬೇಕಾದ್ರೆ ಮಾರುತನ ಅಗತ್ಯವಿದೆ. ಹೌದೌದು. ಹಾಗೂ ಒಂದು ಆಜ್ಞೆಯನ್ನು ಮಾಡು ಮಾರುತನಿಗೆ. ಹೊರಡಿಸಬೇಕು ಆಜ್ಞೆ. ಏ ಮಾರುತ, ನೀನು ಗಲ್ಲದ ಮೇಲೆ ಕೈ ಇಟ್ಟುಕೊಂಡು ಏನು ಅವ ನೀನು ಏನು ಆರಾಮದಲ್ಲಿದ್ದೆ. ಅವ ನೀನು ಏನು ಮಾಡ್ತೀಯ ಅಂತ ನೋಡುದವ. ಹತ್ತಿರ ಬಾ. ಭವಿಷ್ಯದಲ್ಲಿ ಉಪಯೋಗವಾದೀತು. ಹೌದೌದು. ಸ್ವಲ್ಪ ಗಾಳಿ ಹಾಕುವ. ಹೇಗೂ ರಜೆಯಲ್ಲಿದ್ದಲ್ಲ. ಏ ತಮ್ಮ, ಅವನಿಗೆ ಇಲ್ವ? ಅವ ನಿರಂತರ ಅವ ಇಲ್ಲದೆ ಹೋದ್ರೆ ನಾವು ಇರ್ಲಿಕ್ಕಿಲ್ಲ. ಹೌದೌದು. ಪ್ರಾಣವಾಯು ಅಲ್ವವ? ಅವಾಗ್ಲಿಕ್ಕಿಲ್ಲ. ಹೌದೌದು. ಹೌದೌದು. ಹಾಗಾಗಿ ಏನ್ ಮಾಡು? ಅವ ಅಲ್ಲಿಂದಲೇ ಬೀಸಿದ್ರೆ ಸಾಕು. ಸಾಕು ಸಾಕು ಸಾಕು. ಯಾಕಂದ್ರೆ ಅವನಿಗೆ ಅನುಕೂಲವಾದ ಎತ್ತರವಾದಂತಹ ಜಾಗ ನಮಗೆ ಆಗ್ಬೇಕು. ಹಾ. ತುಹಿನಗಿರಿಯ ತುತ್ತ ಅದು ಒಳ್ಳೆದಾಗಿದೆ. ನಿನ್ನನ್ನು ಯಾರ ಕೂರುವುದಕ್ಕೆ? ಪಾಡುತ್ತಿ ಇನ್ನು ಹಾಗಲ್ಲ. ಕುಳಿತು ಮಾಡುವ ಗಾಯನ, ಇದು ಕುಳಿತು ಮಾಡುವ ಗಾಯನ. ಅದೀವ ತಮ್ಮ ಆಲಿಸುತ್ತ ಸರಿ, ಯಾರಿರ್ಬೋದು? ವೀಣೆಯ Thank you.
ತೂಹಿನಗಿರಿಯಲ್ಲಿ ಹೇಳುವಾಗ ಶ್ರಮ ಜಲವೆಂಬುದು ಜರ್ರನೆ ಜಾರಿ ಹೋಗಿದೆ. ಮಾರುತನ ಆಗಮನ. ಮಾರುತ ತಂಪಾಗಿ ಗಾಳಿಯನ್ನು ಬೀಸಿದ್ದಾನೆ. ದಣಿವು ಹೋಗಿದೆ. ಮತ್ತೊಮ್ಮೆ ಮೃಗಬೇಟೆ ಆಡ್ಬೇಕೆಂಬುದಾಗಿ ಉಲ್ಲಾಸ ಹೆಚ್ಚಾಗುತ್ತಾ ಇದೆ. ಉಲ್ಲಾಸ ಉತ್ಸಾಹ. ಹೌದು ಹೌದು. ಆದ್ರೆ ತಮ್ಮ ಅಣ್ಣ, ಒಂದು ಆಶ್ಚರ್ಯ ಅಲ್ವೇನ? ಏನಣ್ಣ? ಒಂದು ಸ್ವರ ಕೇಳಿ ಬರ್ತಾ ಉಂಟು. ಹೌದೌದು. ಯಾವ ಸ್ವರ ಎಂಬುದಾಗಿ ನನಗೆ ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಯ್ತು. ಅಣ್ಣ, ತುಹಿನಾದ್ರಿಯನ್ನು ಹೇಳಿದ ಕ್ಷಣವೇ ಕೇಳಿಸಿತಲ್ಲ, ಕಿವಿಗೆ ಇಂಪಾದ ಗಾಯನದ ಹಾಗೆ. ನಾನು ಅರ್ಥವಿಸಿಕೊಂಡದ್ದು ಹೇಗೆ? ಇದೊಂದು ಗೊಂಡಾರಣ್ಯ.
ಗೊಂಡಾರಣ್ಯದಲ್ಲಿರುವಂತಹ ಬಿದಿರಿನ ಹಿಂಡು ಮಾರ್ತನ ರಭಸಕ್ಕೆ ಒಂದನ್ನೊಂದು ಸ್ಪರ್ಶ ಮಾಡುವಾಗ ಬಿದಿರಿನಿಂದ ಹೊರಹೊಮ್ಮುವ ಜೇಂಕಾರ ಕಿವಿಗೆ ಅಪ್ಪಳಿಸ್ತಾವ್. ಬಿದಿರ ಸದ್ದು ನಾವು ಕೇಳಲಿಲ್ವೇನಾ? ಒಂದಕ್ಕೊಂದು ತಿಕ್ಕಾಟವಾಗ ñರು ಬಿದಿರಿನ ಸದ್ದಲ್ಲ ಅಣ್ಣ. ಬಿದಿರಿನ ಜೇಂಕಾರ ಅಲ್ಲ ಅನ್ನುವ ಹಾಗಿದೆ. ಇದು ದುಂಬಿಗಳ ಜೇಂಕಾರ. ಹೂವಿನ ಮೇಲೆ ಕುಳಿತು ಮಕರಂದವನ್ನು ಹೀರುವಂತ ದುಂಬಿಯೊಂದು ಹಾರುವಂತ ಸ್ಥಿತಿಯಲ್ಲಿ ಬರುವಂತಹ ಸ್ವರ. ದುಂಬಿಯಂತೆ ಹಾರಿ ಗೊಂಬೆ ಸುಮ್ಮನಿರ. ಏನೋ ದುಂಬಿ ಆದ್ರೆ ಕೊಂಡಿಯನ್ನು ಈರಿ ಮಧುವನ್ನು ತನ್ನ ಕೊಂಡಿಯಲ್ಲಿ ಹಿಡ್ಕೊಂಡು ಮುಂದೆ ಹೋಗುವಾಗ ಸ್ವರ ಒಂದು ಬರುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ದುಂಬಿ ಅಲ್ಲ ಇದು. ಹಾಗಾದ್ರೆ ತುಂಬರು ಅವ ಇಲ್ಲಿಗೆ ಇಳಿದು ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಅವ ದೇವಲೋಕದಲ್ಲಿ ಇರುವವ ಇಲ್ಲಿಗೆ ಬಂದಾನ ಅಲ್ವಾ? ಶಾರದೆ ಎಂಬುದಾಗಿ ನೀನು ಪ್ರಶ್ನೆ ಮಾಡಿದ್ರು. ಶಾರದಾ ದೇವಿ ಇಲ್ಲಿಗೆ ತನಕ ಬರುವುದಕ್ಕೆ ಸಾಧ್ಯವಿಲ್ಲ. ಬ್ರಹ್ಮನ ರಾಣಿಯಾಗಿದ್ದಾಳೆ, ಹಾಗಾಗಿ ಅವಳಲ್ಲ. ನಾರದನಾಗಿರಬಹುದೇ? ನೀರದ ಯಾವ ಕೆಲಸಕ್ಕೂ ಬಾರದ ಈ ಜಾಗದಲ್ಲಿ ಇರದ ಅವ ಖಂಡಿತವಾಗಿ ಬರುವುದಕ್ಕೆ ಸಾಧ್ಯವಿಲ್ಲ. ಅವಳೂ ಅಲ್ಲ, ಅವನೂ ಅಲ್ಲ. ಹಾಗಾದ್ರೆ ನಾವು ಯಾಕೆ ಚರ್ಚೆ ಮಾಡುವ? ಮೂಲ ಶೋಧನೆ ಮಾಡುವ. ಸ್ವರದ ಮೂಲವನ್ನು ಹೇಳಬೇಕು. ಸ್ವರದ ಮೂಲ ಬಿಡಿದು ಇನ್ನೊಂದು 6 ಮಾತ್ರ 5 ಹೋಯ್ತು. ಬಿಡಿ ಸಿಕ್ಕಿತಾ? ಸಿಕ್ಕಿದೆ.
ನೋಡ್ಲೇ ಇಲ್ಲ ನಾನು. ಹೌದು. ಅಪ್ಪ, ಆಶ್ಚರ್ಯವಿದೆ. ಅಯ್ಯಪ್ಪ. ಇಲ್ಲಿ ತನಕ ಹೀಗೆ ಏನಪ್ಪ? ಇಲ್ಲಿಯ ತನಕ ಹೀಗೆ ಆದದ್ದು ಇಲ್ಲ. ಅಪ್ಪ. ಇಲ್ಲಿಗೆ ಬಾರ. ಬಂದೆ ಬಂದೆ. ಗೊಂಡಾರಣ್ಯವನ್ನು ಪ್ರವೇಶ ಮಾಡಿದವರು ನಾವು. ಮಾಡಿದವರು ಎಲ್ಲ ಕಡೆ ಕತ್ತಲೆ ಆವರಿಸಿ. ಕತ್ತಲೆ ಯಾವನ ಯಾವತ್ತಿನ ಹಾಗಲ್ಲ. ಹಿಡಿ ನೀವು. ಇವತ್ತು ಹ. ವಿಶೇಷವಾಗಿ ಪ್ರಕಾಶಮಾನವಾಗಿ ಹ. ಕಂಗೊಳಿಸ್ತಾ ಇದೆ ನಮ್ಮ ಕದಂಬವನ. ಕೋಟಿ ಸೂರ್ಯನ ಪ್ರಭೆ ಗೋಚರಿಸುತ್ತಾ ಇದೆ. ಒಬ್ಬನೇ ಸೂರ್ಯ ಬೆಳಗಿದ್ರೆ ಆ, ನಿಲ್ಲುವುದಕ್ಕೆ ಕಷ್ಟ. ಹೌದು. ಅವನ ಕಿರಣಗಳ ಮುಂದೆ ಸಹಿಸುವುದಕ್ಕಾಗುವುದಿಲ್ಲ. ಕೋಟಿ ಸೂರ್ಯನ ಪ್ರಭೆಯೊಂದಿಗೆ ಕೋಟಿ ಚಂದ್ರನ ಪ್ರಭೆಯ ಹಾಗೆ ಹಾ. ಕದಂಬಾವನ ಹ. ಖಂಡಿತ ಪ್ರಭೆ ಮಾತ್ರ ಸೂರ್ಯಂದು, ಅನುಭವ ಮಾತ್ರ ಚಂದ್ರ ಚಂದ್ರನ. ಖಂಡಿತವಾಗಿ ಹೌದು. ಸರಿ. ಹಾಗಾದ್ರೆ ಇದೇನು ವಿಶೇಷ? ಏನು ವಿಷಯ? ಜೊತೆಗೆ ವೀಣೆಯನಾದ ಒಂದು ರೀತಿಯ ಪರಿಮಳ. ಪರಿಮಳ. ಅದನ್ನೇ ಹಿಡಿದು ಮುಂದೆ 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 ಮುಂದೆ. ಏಯ್! ಏನು ತಮ್ಮ ಇದು? ಏನಣ್ಣ? ಆಕಾಶದಿಂದ ಇಳಿದಿದೆ ಒಂದು ಚಿನ್ನದ ಉಯ್ಯಾಲೆ. ಸ್ವರ್ಣದ ಉಯ್ಯಾಲೆ. ಉಯ್ಯಾಲೆಯಲ್ಲಿ ತರುಣಿಯವರು ಕುಳಿತಾವು. ಆ, ಉಯ್ಯಾಲೆಯನ್ನಾಡುತ್ತಾ ಇದ್ದಾಳೆ. ಹ್ಮ್. ಅಂತಿಂತ ಹೆಣ್ಣು ಅವಳಲ್ಲ, ಅವಳಂತ ಚೆಲುವೆ ಈ ಪ್ರಪಂಚದಲ್ಲಿ ಯಾರಾದ್ರೂ ಇರುವುದಕ್ಕೆ ಸಾಧ್ಯ ಉಂಟೆ? ಆ. ಎಲ್ಲಿಂದ ಬಿಗಿಯಲ್ಪಟ್ಟ ಉಯ್ಯಾಲೆ ಅನ್ನುವ ಹಾಗೆ ಗೋಚರವಾಗ್ತದೆ. ಆದಿ ಅಂತ್ಯರಹಿತವಾಗಿ ಉಯ್ಯಾಲೆಯಲ್ಲಿ ಉಯ್ಯಾಲೆಯನ್ನು ಗೋಚರಿಸ್ತಾ ಇದೆ ಎಂಬುದಾಗಿದ್ರೆ ಸಪ್ತ ಸ್ವರಗಾಯನವನ್ನ ಪಾಡುತ್ತಾ ಇದ್ದಾಳೆ. ಖಂಡಿತವಾಗಿ ಹೌದು. ನಿಜ. ಕೋಗಿಲೆಯೊಂದು ಪಂಚಮದ ಇಂಚರದಲ್ಲಿ ಯಾವ ರೀತಿ ಹಾಡ್ತದೋ ಅದೇ ರೀತಿ ಆ, ಇವಳ ಹಾಡುಗಳನ್ನು ಕೇಳುವಂತ ಆಗ್ತಾ ಇದೆ. ನಿಜ. ಪರಿಮಳವನ್ನು ಇವಳೇ ಬೀರ್ತಾಳೆ ಎಂಬುದಾಗಿ ಆ, ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಆ, ತಮ್ಮ ಅಣ್ಣ. ಬ್ರಹ್ಮದೇವ ಹ್ಮ್. ಪ್ರಪಂಚದಲ್ಲಿರುವಂತಹ ಸೌಂದರ್ಯ ರಾಶಿಗಳನ್ನೆಲ್ಲ ಒಂದೇ ಕಡೆ ಶೇಖರಣೆ ಮಾಡಿ ಹ್ಮ್. ಅದಕ್ಕೊಂದು ರೂಪವನ್ನು ಕೊಟ್ಟು ಅದಕ್ಕೊಂದು ಜೀವಕಲೆಯನ್ನು ಕೊಟ್ಟು ನಮ್ಮ ಮುಂದೆ ಕಳುಹಿಕೊಟ್ಟಿದ್ದಾನೋ ಎಂಬುದಾಗಿ ಆ, ಭ್ರಮೆಗೆ ಒಳಗಾಗಿ ಹೋದೆವು. ನಿಜ. ಬ್ರಹ್ಮದೇವನ ಸೃಷ್ಟಿಯಲ್ಲಿ ನೂತನವಾದಂತಹ ಸೃಷ್ಟಿ ಇದಾಗಿದೆ. ಆ. ಬ್ರಹ್ಮದೇವ ಜಗತ್ತಿನಲ್ಲಿರುವಂತಹ ಒಂದೊಂದು ಸೃಷ್ಟಿಯಲ್ಲಿ ಒಂದೊಂದು ರೀತಿಯ ಕೊರತೆ ಇಟ್ಟೇ ಇರ್ತಾನಂತೆ. ಆ, ಹಾಗಾದ್ರೆ ಇವಳನ್ನ ಕಾಣುವಾಗ ಕೆಂಚಿತ್ತು ಲೋಪ ದೋಷಗಳು ಕಾಣ್ತಾ ಇದೆ. ಯಾವ ಕೊರತೆಯನ್ನು ಇಡದೆ ನೂತನವಾದಂತಹ ಸೃಷ್ಟಿಯನ್ನು ಕಳುಹಿಕೊಟ್ಟಿದ್ದಾನೋ ಏನು? ರೂಪಲಾವಣ್ಯವನ್ನ ಹೊಂದಿದವಳು. ಕೊರತೆ ರಹಿತವಾದ ಒಂದು ಸೃಷ್ಟಿಯನ್ನು ಮಾಡಬೇಕೆಂಬ ಉದ್ದೇಶ ಆ, ಬ್ರಹ್ಮದೇವನಾಗಿರ್ಬೇಕು. ಆಗಿರಬೇಕು. ಹಾಗಾಗಿ ಹಾಗಾಗಿ ಇವಳ ರೂಪವನ್ನು ಕಂಡಾಕ್ಷಣ ಇಲ್ಲಿ ಬದಲಾವಣೆ ಆಗುವುದಕ್ಕೆ ಸಾಧ್ಯ ಉಂಟು. ಹೇಗೆ? ಪರಸ್ಪರ ವಿರೋಧ ಭಾವದಿಂದಿರುವಂತಹ ಪ್ರಾಣಿ ಪಕ್ಷಿಗಳೆಲ್ಲ ಸಹಬಾಳ್ವೆಯನ್ನು ನಡೆಸುತ್ತಾ ಇದೆ ಎಂಬುದಾಗಿದ್ರೆ ಆ, ಪ್ರಾಣಿ ಸ್ಥಾನದಲ್ಲಿ ಇವಳೇ ಆಗಿದ್ದಾಳೆ. ಹೌದು. ಚಿಗರೆಯ ಮರಿಯೊಂದು ಇವಳ ಎಲ್ಲಾ ಪ್ರದೇಶದಲ್ಲಿ ಕುಳಿತು ಇವಳ ಮುಖವನ್ನೇ ನೋಡ್ತಾ ಇದೆ ಎಂಬುದಾಗಿದ್ರೆ ಚಿಗರೆಯ ಮರಿಗೂ ಕೂಡ ಇವಳ ಸೌಂದರ್ಯದ ಬಗ್ಗೆ ಅರ್ಥವಾಗಿದೆ ಎಂಬುದನ್ನು ಸಾಮಾನ್ಯಳಲ್ಲ ಅಸಾಮಾನ್ಯರನ್ನುವುದನ್ನು ಅರ್ಥವಿಸಿಕೊಂಡು ಆಕಾಶದಿಂದ ಮಿಂಚಿನ ಗೊಂಚಲ ಹೆಣ್ಣಿನ ರೂಪವನ್ನು ತಾಳಿ ನಮ್ಮ ಮುಂದೆ ಗೋಚರಿಸ್ತಾ ಇದ್ದಾಳೋ ಆ. ಅದೆಲ್ಲ ಬ್ರಹ್ಮದೇವನ ಕೈಯಂತೆ ಚಿನ್ನದ ಹೊನ್ನದ ಕೈಗನ್ನಡಿಯು ಆ. ನೇಗಿಗಳ ಪೌಳಾದರದ ಕಂಪು ಕಟ್ಟದ ಹಂಸಗಮನೆ ಅಡಿ ಏನು ಮುಡಿಯನ್ನು ಕಟ್ಟಿ ತುಟಿ ಹಾವ ಭಾವ ಒನಪು ವಯ್ಯಾರ ಎಳ್ಳಿನಲ್ಲಿ ಒಂದು ಭಾಗದಷ್ಟು ಕೊರತೆ ಮುಂದನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಅಡೆಯಿಂದ ಮುಡಿಯವರೆಗೂ ಲೋಪದೋಷಗಳಿಲ್ಲದಂತಹ ಇವಳನ್ನು ಕಾಣುವಾಗ ಅರ್ಥವಿಸಿಕೊಂಡದ್ದು ಹೇಗೆ? ಹೇಗೆ? ಇವಳವಳೆ ಅವಳಂದ್ರೆ ನಮ್ಮ ಕುಲದೇವ ಯಾರು? ಶಂಕರ ನರಸಿ ಶಂಕರಿ. ಶಂಕರಿ ಬಂದದ್ದ ಶಂಕರಿ ಅಮ್ಮ ಆಗಿರ್ಲಿಕ್ಕಿಲ್ಲ. ಒಮ್ಮೆ ಸುಮ್ಮನೆ ಏಯ್! ಪಾರ್ವತಿ ಮಾತೆ ಮಾತೆ ಒಂದು ವೇಳೆ ನಮ್ಮ ಮುಂದೆ ಪ್ರತ್ಯಕ್ಷವಾದರೆ ನಾವು ಕಾಲು ಹಿಡಿತೇವೆ. ಹ್ಮ್. ಆರಾಧ್ಯ ದೈವನಾದಂತಹ ಪರಮೇಶ್ವರನ ಮಡದಿಯಾಗಿದ್ದಾಳೆ. ಹ್ಮ್. ಪರಮೇಶ್ವರನ ಮಡದಿ ಬಂದಾಕ್ಷರವೇ ಮಕ್ಕಳೇ ಎಂಬುದಾಗಿ ಕರಿಬೇಕಿತ್ತು. ಅದರ ಬದಲಾಗಿ ಆ, ಸುಮ್ಮನೆ ಹಾಡುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹಾಗಾದ್ರೆ ಹರಿಹರಸಿ ಲಕ್ಷ್ಮೀ. ಲಕ್ಷ್ಮಿ ಬಂದ್ರೆ ನಾವು ನಿಲ್ಲುವುದಕ್ಕೆ ಬಿಡುವುದಿಲ್ಲ. ಯಾಕೆ? ಅದೆಲ್ಲ ನಮ್ಮನ್ನು ನಾವು ನಿಂತಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹ್ಮ್. ಅಂದ್ರೆ ಅಂದ್ರೆ ವಿರೋಧಿಯಾದಂತಹ ನಾರಾಯಣನ ಹೆಂಡತಿ ಅವಳು. ಹಾಗಾದ್ರೆ ಅವಳಲ್ಲ. ಆಹಾ. ಪಾರ್ವತಮ್ಮ ಅಲ್ಲ, ಲಕ್ಷ್ಮಿ ಅಲ್ಲ. ಆಹಾ. ಮನ್ಮಥನ ರಸಿರತಿಯಾಗಿರಬಹುದೇ. ಅವರಿಗೆ ಒಂದು ಗತಿ ಕಲಿಸಬಲ್ಲಂತ ಇವಳಲ್ಲಿ ಶಕ್ತಿ ಉಂಟು, ಆ ರೂಪ ಇವಳಲ್ಲಿ ಉಂಟು. ಉಂಟು. ಹೌದು. ಹೇ, ಹಾಗಾಗಿ ಇವರು ಆರೂ ಅಲ್ಲ. ಯಾರು ಅಲ್ಲ ಅನ್ನುವ ಹಾಗಿದ್ರೆ ಮದುವೆಯಾದ ಯಾವ ಕುರುಹು ಇವಳಲ್ಲಿ ಕಾಣುವುದಿಲ್ಲ ಎಂಬುದಾಗಿ ಅರ್ಥ ಮಾಡಿಕೊಂಡೇ ಆ,
ಮದುವೆ ಆಗುವುದಕ್ಕಾಗಿ ಇವಳು ಬಂದಿದ್ದಾಳೆ. ಯಾರು ಹೇಳಿರ್ಬೇಕು ಕದಂಬವನದಲ್ಲಿ ಚಂಡಮುಂಡರಾದ ಇದ್ದಾರೆ ನಿನಗೆ ಸರಿಯಾದ ಜೊತೆ ಎಂಬುದಾಗಿ. ಹಾಗಾಗಿ ನಮ್ಮನ್ನು ಹುಡುಕುತ್ತಾ ಇಲ್ಲಿಗೆ ಬಂದ್ಲು. ನಾವು ಕಾಣುವುದಕ್ಕೆ ಸಿಗಲಿಲ್ಲ, ಹಾಗಾಗಿ ಪ್ರಭೆಯಿಂದ ಬೆಳಗುವುದಕ್ಕೆ ಪ್ರಾರಂಭ ಮಾಡಿದ್ಲು. ಹಾಗಂತ ನಾವು ಹತ್ತಿರಕ್ಕೆ ಬರಬೇಕೆಂಬುದಾಗಿ ಒಂದು ಪರಿಮಳ ಸ್ವರವನ್ನು ಹಿಡಿದು ಮುಂದೆ ನಡಿಬೇಕೆಂಬುದಕ್ಕಾಗಿ ಸಂಗೀತವನ್ನು ಬೀರ್ತಾ ಇದ್ದಾಳೆ. ಹಾಗಂತ ನಾವು ಮುಂದೆ ಬಂದಿದ್ದೇವೆ. ಹಾಗೆ ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ, ಮದುವೆ ಆಗ್ತೇನೆ. ನಿನಗೇನು ತಲೆ ಸರಿರು? ಯಾಕೆ? ಚಂಡಮಂಡಲಗಳು ಬ್ರಹ್ಮಚಾರಿ ವ್ರತವನ್ನು ಕೈಗೊಂಡಂತವರು ಈ ಹೊತ್ತಿಗೆ ಒಂದೊಮ್ಮೆಗೆ ಆ ಹೆಣ್ಣನ್ನ ನೋಡಿ ಅವಳ ರೂಪಲಾವಣ್ಯವನ್ನು ಕಂಡು ಮರುಳಾಗಿದ್ದೇವೆ ಅನ್ನುವ ಹಾಗಿದ್ರೆ ನಮ್ಮ ಮರಣದ ಹಾದಿ ನಮ್ಮ ಕೈಯಲ್ಲಿ. ಹಾಗಾಗಿ ಅವಳನ್ನ ವರಿಸುವುದಕ್ಕೆ ನಾವು ಯೋಗ್ಯರಲ್ಲ. ಬ್ರಹ್ಮದೇವನ ವಿಶೇಷವಾದಂತಹ ವರ ಬ್ರಹ್ಮಚಾರಿ ವೃತ ಯಾವತ್ತು ತಪ್ಪಿ ಹೋಗ್ತದೋ ಚಂಡಮಂಡಲಗಳು ಸಾಯ್ತಾರೆ. ನಾವು ತಪಸ್ಸಿನ ಮೂಲಕವಾಗಿ ಅಂತ ಪಡೆದಂತಹ ವೃತವನ್ನು ಯಾಕೆ ವ್ಯರ್ಥ ಮಾಡುದು ಹೇಳು? ಹಾಗಂತೆ ನಿತ್ಯ ಇವಳನ್ನು ನೋಡ್ತಾಳೆ ಇರ್ಬೇಕು. ಯಾಕೆ ನಮ್ಮ ಪ್ರದೇಶಕ್ಕೆ ಬಂದವಳನ್ನು ಇವಳು ಹೀಗೆ ಬಿಟ್ಟು ಹೋಗುದಲ್ಲ. ಇವಳ ವಿಚಾರವನ್ನು ನಮ್ಮ ಅಣ್ಣನಾದಂತಹ ಶುಂಭನಲ್ಲಿ ಹೇಳ್ಬೇಕು. ಯಾರು ತೆಗಳುವವರೆಲ್ಲ ಎಲ್ಲ ಹೊಗಳುತ್ತಾ ಇದ್ದಾರೆ. ಹಾಗಂತ ದಣಿವೆ ಹೆಚ್ಚಾಯ್ತು. ಕದಂಬ ಮನದಲ್ಲಿ ಮೃಗಬೇಟೆಯನ್ನು ನಾಡಿದೆವು, ಮಾಂಸವನ್ನು ತಿಂದೆವು, ರಕ್ತವನ್ನು ಕುಡಿದೆವು, ದುಹಿನಗಿರಿಯನ್ನು ಹೇರುವಂತಹ ಸಂದರ್ಭಕ್ಕೆ ಒಂದು ಗಾಯನ ಕೇಳಿ ಬರ್ತಾ ಇದೆ. ಗಾಯನದ ಮೂಲವನ್ನು ಬಿಡಿದು ಹೋದೆವಂತಾದ್ರೆ ಕದಂಬಾವರದಲ್ಲಿ ಸುಂದರಿಯಾದಂತಹ ಹೆಣ್ಣೋರ್ವಳು ಸ್ವರ್ಣದ ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ, ಗಾಯನವನ್ನ ಪಾಡುತ್ತಾ ಇದ್ದಾಳೆ. ಅವಳನ್ನ ಕಂಡಾಕ್ಷಣ ನಾವು ಅರಿತುಕೊಂಡದ್ದು ಹೇಗೆ? ಒಡೆಯ ಶುಂಭನಿಗೆ ತಕ್ಕುದಾದ ಹೆಣ್ಣು ಇವಳು ಅನ್ನುವ ಹಾಗೆ. ಹಾಗಾಗಿ ವಿಚಾರವನ್ನ ತಂದಿದ್ದೇವೆ, ಅವಳನ್ನ ನೀನು ವರಿಸಬೇಕಣ್ಣ. ನಿಮ್ಮ ಮಾತುಗಳನ್ನು ಕೇಳಿದಂತಹ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದೇನೆ. ಹಾಗೆಂದು ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ, ಹೋಗಿ ಬೇಕಾದಾಗ ಕರೆಸಿಕೊಂಡೇನು ತೆರಳಿ. ಆಗಲಿ ಸುಗ್ರೀವ ಆರಯ್ಯ ಕೇಳಿದೆಯಾ? ಇವತ್ತಿಗೆ ನಿನ್ನನ್ನು ಕರೆಸಿಕೊಡುವುದಕ್ಕಾಗಿ ಬಲವಾದ ಕಾರಣವಿದೆ. ನಮ್ಮವರೇ ಆದಂತಹ ಚಂಡಮುಂಡರು ಕದಂಬ ಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ತರುಣಿಯೋರ್ವಳನ್ನು ಕಂಡು ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಆಕೆಯನ್ನು ನಾನು ಮದುವೆ ಆಗುವುದಕ್ಕಾಗಿ ತೀರ್ಮಾನ ಮಾಡಿಕೊಂಡವ. ನೀನು ನೇರವಾಗಿ ತೆರಳಬೇಕು. ಆಕೆಯಲ್ಲಿ ನನ್ನ ಸಕಲ ವಿಚಾರವನ್ನು ತಿಳಿಸಿ ಸಂಧಾನ ಮುಖನ ಕರೆತಾರೆ. ಇದು ಶುಂಭನಾಜ್ಞೆ. ಶಿವನೇ ಶುಂಭನಿಂದಲೇ ಆಜ್ಞೆಯನ್ನು ಹೊಡೆದು ಒಂದು ಸೇರಿದಂತಹ ಸ್ಥಳ ಇದುವೇ ಕದಂಬ ಕಾಂತಾರ. ಈ ಹಿಂದೆ ನಮ್ಮ ಪಾಲಿಗೆ ಮರೆಯಲಿದ್ದಂತಹ ಕಾಂತಾರ ಇಂದು ಮೆರವ ಕಾಂತಾರವಾಗಿ ಬದಲಾಗಿದೆ. ವಾತಾವರಣದಲ್ಲಿ ಸಕಾರಾತ್ಮಕತೆಯ ಸಂಚಾರ, ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ವ್ಯವಹರಿಸಬೇಕಾದಂತಹ ಪ್ರಾಣಿಗಳು ಜೊತೆಯಾಗಿ ಆಟವನ್ನು ಆಡುತ್ತಾ ಇವೆ.
ಯಾಕೆ ಹೀಗೆ ಯಾಕೆ ಈ ರೀತಿಯ ವೈಚಿತ್ರ ಎನ್ನುವ ಹಾಗೆ ಯೋಚಿಸಿದ್ರೆ ಅರ್ಥವಾಗುತ್ತಾ ಇದೆ. ಹಿರಿಯರಾಡಿದಂತಹ ಮಾತು, ಮಹಾತ್ಮರಿರುವಂತಹ ಜಾಗದಲ್ಲಿ ಇಂತಹ ವೈಚಿತ್ರ್ಯಗಳು ಕಾಣಸಿಗುತ್ತವೆ ಎನ್ನುವ ಹಾಗೆ. ಹಾಗಾದ್ರೆ ಈ ದಟ್ಟ ಕಾರಣದಲ್ಲಿ ಅಂತಹ ಮಹಾತ್ಮರು ಯಾರು? ನನ್ನೊಡೆ ಹೇಳಿದಂತಹ ತರುಣಿ, ಹೌದು ಅವಳೇ ಅವಳೇ ಅವಳನ್ನೊಮ್ಮೆ ನೋಡಬೇಕಲ್ಲ ನೋಡಬೇಕಲ್ಲ ನೋಡು. ಇವಳನ್ನು ನನ್ನೊಡೆನ ಅಂತ ಶುಭಕ್ಕೆ ಬಯಸಿದ್ದೇನೆ. ಅಯ್ಯೋ, ಮೋಸವಾಗಿ ಹೋಯಿತು, ನಮಗೆ ಮೋಸವಾಗಿ ಹೋಯಿತು. ಆ ಮನ್ಮಥನ ಶರಾಹತಿಗೆ ಸಿಲುಕಿ ನಮ್ಮೊಡೆಯನ ಅಂತ ಶುಭಕ್ಕೆ ಕೆಟ್ಟ ಕೆಟ್ಟ ಕೆಟ್ಟ. ಇವಳನ್ನು ನಮ್ಮೊಡೆಯನ ಅಂತ ಶುಭಕ್ಕೆ ಬಯಸಬಾರದಿತ್ತು. ಇವಳು ಶುಭಾಕ್ಯನಿಗೆ ಸಿಕ್ಕುವಳೆ, ಸಿಕ್ಕಿದ್ರು ದಕ್ಕುವಳೆ. ಖಂಡಿತವಾಗಿ ಕೂಡ ಸಿಕ್ಕುವಳಲ್ಲ, ದಕ್ಕುವಳಲ್ಲ. ಇವಳೇನು ಎಷ್ಟು ಎನ್ನುವುದನ್ನು ತಿಳಿಯಬೇಕು ಅಂತಾದ್ರೆ ಸರಿಯಾಗಿ ತಿಳಿದು ನೋಡಬೇಕು. ತಿಳಿದು ನೋಡುವುದೇ ಅಥವಾ ನೋಡಿ ತಿಳಿಯುವುದೇ? ಕದಡಿದಂತಹ ನೀರಿನಲ್ಲಿ ಬಿಂಬವನ್ನಾದರೂ ಕಾಣುವುದಕ್ಕೆ ಅಸಾಧ್ಯವಂತೆ. ಕದಡಿದ ಮನಸ್ಸಿನಿಂದ ನೋಡಿದ್ರೆ ಇವಳೇನು ಎಷ್ಟು ಎನ್ನುವುದನ್ನು ತಿಳಿಯುವುದಕ್ಕಾಗುವುದಿಲ್ಲ. ಕದಡಿದ ಮನಸ್ಸನ್ನು ತಿಳಿಯಾಗಿಸಿ ಒಮ್ಮೆ ಇವಳನ್ನು ನೋಡಿದ್ರೆ ಅಯ್ಯೋ ಶಿವನೇ, ಯಾವ ದಿಕ್ಕಿನಿಂದ ಯಾವ ದೃಷ್ಟಿಯಿಂದ ನೋಡಿದ್ರೆ ಈಕೆ ಸಾಮಾನ್ಯವಾದ ಮಾನಿನಿ ಎನ್ನುವ ಹಾಗೆ ನನಗೆ ಭಾಸವಾಗುತ್ತಾ ಇಲ್ಲ. ತ್ರೈ ಜಗವನ್ನೇ ತನ್ನ ಕುಕ್ಷಿಯೊಳಗಿರಿಸುತ್ತಾ ಅನುದಿನ ಸಲಹುವಂತಹ ಮಾತೆ ಇವಳು. ಇವಳನ್ನು ಕೈ ಹಿಡಿಯುವುದಕ್ಕೆ ನನ್ನೊಡೆಯ ಅಂತ ಶುಭಕ್ಕೆ ಹೊರಟನಲ್ಲ. ಇವಳನ್ನು ಕೈ ಹಿಡಿ ಎನ್ನುವ ಹಾಗೆ ಕೇಳುವುದಲ್ಲ. ಅಮ್ಮ, ನೀನು ನನ್ನ ಕೈ ಹಿಡಿದು ನಡೆಸು ಎನ್ನುವ ಹಾಗೆ ಕೇಳಬೇಕಿತ್ತು. ಮಕ್ಕಳಾಟಿಕೆ ಆಯಿತು, ಮಕ್ಕಳಾಟಿಕೆ ಆಯಿತು. ಚಂಡಮುಂಡರೇನೋ ಹುಡುಕು ಬುದ್ಧಿಯವರು ಬಂದು ಹೇಳಿದ್ರು, ನನ್ನೊಡೇನಾದ್ರೂ ಯೋಚಿಸಬೇಕಿತ್ತಲ್ಲ, ಅಥವಾ ಅವರ ಜೊತೆಗಿದ್ದವರಾದ್ರೂ ಒಂದು ಮಾತು ಹೇಳಬೇಕಿತ್ತಲ್ಲ. ಆಯ್ತು, ಮುಗಿದು ಹೋಯ್ತು. ಎಲ್ಲ ಮುಗಿಯುವಂತಹ ಹೊತ್ತು ಬಂತು ಸ್ವಾಮಿ. ನಮ್ಮದಂತಹ ದಾನವ ಸಾಮ್ರಾಜ್ಯ ಅಳಿಯುವಂತಹ ಕಾಲ ಬಂತು, ಅಳಿಯುವಂತಹ ಕಾಲ ಬಂತು. ಹಾಗಿದ್ದು ಈ ವಿಚಾರವನ್ನು ನನ್ನೊಡೆಯರ ಅಂತ ಶುಂಭಾಕ್ಯನ ಹೋಗಿ ತಿಳಿಸಲಿ. ಒಂದು ವೇಳೆ ಇವಳನಿಗೆ ಸರಿಯಾದವಳಲ್ಲ ಎನ್ನುವ ಹಾಗೆ ಅವನ ಬಳಿಗೆ ಹೋಗಿ ಆಡಿದರೆ, ಮುದುಕನಿಗೆ ತಲೆ ಕೆಟ್ಟಿದೆ ಎನ್ನುವ ಹಾಗೆ ನನ್ನ ತಲೆಯನ್ನೇ ಕಡಿಸಲಿಕ್ಕಿಲ್ವೇ? ನಮ್ಮದಂತಹ ದಾನವ ಕುಲ ಅಳಿಯುವುದನ್ನು ನೆನೆಸುವಾಗ ಹೃದಯ ಭಾರವಾಗುತ್ತದೆ. ಆದರೆ ಅದಕ್ಕಿಂತ ಮಿಗಿಲಾದ ಭಾರ ನನ್ನ ಹೆಗಲ ಮೇಲುಂಟಲ್ಲ, ನನ್ನೊಡೆಯನ ಅನ್ನದ ಋಣದ ಭಾರ. ಆ ಭಾರವನ್ನು ಇಳಿಸದ ಹೊರತು ನಾನು ಹಗುರಾಗಿ ಮೇಲೆ ಹಾರ್ಲಿಕ್ಕಾಗುವುದಿಲ್ಲ, ಇವಳ ಪಾದವನ್ನು ಸೇರ್ಲಿಕ್ಕಾಗುವುದಿಲ್ಲ. ಹಾಗಾಗಿ ಮೊದಲು ನಾನು ಬಂದಿರುವಂತಹ ಕರ್ತವ್ಯವನ್ನು ಮುಗಿಸಬೇಕು. ಮಾತಾಡಿಸ್ತೇನೆ. ವಂದಿಸಿಕೊಂಡಿದ್ದೇನಮ್ಮ. ವನದಲ್ಲಿ ಉಳಿದಿರುವೆ ನಿನಗೆ ಒಂದು ಮಾತು ತಾಯಿ, ನಮಗೆ ಜಗುಮನ ಜನನಿ ಪವಿತ್ರವಾದ ಪಾದ ಕಮಲಗಳಿಗೆ ಈ ಸುಗ್ರೀವ ಹೊಂದಿಸಿಕೊಳ್ಳುತ್ತಾ ಇದ್ದಾನಮ್ಮ. ಎದ್ದೇಳು. ತಾನಾಗಿ ಬಂದದ್ದಲ್ಲ ತಾಯಿ, ಮತ್ತೆ ನಾನು ಆಡುವಂತಹ ಮಾತು ನನ್ನದಲ್ಲ ತಾಯಿ. ನನ್ನೊಡೆಯ ಅಂತ ಶುಂಭಾಕ್ಯನ ಆಜ್ಞೆಯ ಪ್ರಕಾರವಾಗಿ ಬಂದಿದ್ದೇನಮ್ಮ. ಏನಂತೆ? ಈ ದಟ್ಟ ಕಾರಣದ ಮಧ್ಯಭಾಗದಲ್ಲಿ ಒಬ್ಬಾಕೆಯಾಗಿ ಕುಳಿತು ಉಯ್ಯಾಲೆ ಆಟವನ್ನು ಆಡುತ್ತಾ ಇದ್ದೀಯ. ಹೌದು. ಲೋಕಮುಖದಲ್ಲಿ ಸಾಮಾನ್ಯರಾದವರಾದರೂ ಯೋಚಿಸುವುದು ಹೇಗೆ? ಲತೆ, ವನಿತೆ, ಪಂಡಿತ ಈ ಮೂರಕ್ಕೂ ಪರರಾಶ್ರಯ ಬೇಕಂತೆ. ಲತೆಗೆ ಮರದ ಆಶ್ರಯ, ಪಂಡಿತನಿಗೆ ರಾಜಾಶ್ರಯ, ಹೆಣ್ಣಿಗೆ ಗಂಡಿನಾಶ್ರಯ. ಹೌದಮ್ಮ. ರೂಢಿಯ ಮಾತು. ನಾನು ಮಾತ್ರ ಬಂದದ್ದಲ್ಲ ತಾಯಿ, ದೂರದಲ್ಲಿ ಬಂಗಾರದ ಪಲ್ಲಕ್ಕಿಯನ್ನೇ ನಿಲ್ಲಿಸಿದ್ದೇನಮ್ಮ. ಆಗಲೇ ನೋಡಿದೆ. ಆ ಪಲ್ಲಕ್ಕಿಯನ್ನು ಏರಿ ನಮ್ಮದಾದಂತಹ ಶೋಣಿತಾಪುರಕ್ಕೆ ದಯಮಾಡಿಸಬೇಕಮ್ಮ, ದಯಮಾಡಿಸಬೇಕು. ಏನಯ್ಯ? ಸಂಭ್ರಮವಮ್ಮ. ಏನು? ನಮ್ಮೊಡೆಯ ಶುಂಭಾಕ್ಯನಿಗೆ ಮದುವೆಯಮ್ಮ. ನೀವೆಲ್ಲ ಸೇರಿ ಮದುವೆ ಮಾಡಿಸಿ ಆಮಂತ್ರಣ ಕೊಡುವುದಕ್ಕೆ ಬಂದದ್ದಲ್ಲ ತಾಯಿ. ಮತ್ತೆ ನನ್ನೊಡೆಯ ಬಯಸಿದಂತಹ ತರುಣಿ ಬೇರೆ ಯಾರು ಅಲ್ವಮ್ಮ, ಸರ್ವೇಶ್ವರಿಯಾದ ನಿನ್ನನ್ನೇ ಬಯಸಿದ್ದಾನಮ್ಮ. ಅಯ್ಯೋ ಅಯ್ಯೋ,
ಸತ್ತೇ ಬಿದ್ದಿದ್ದಾನೆ. ಕರುಣೆಯಿಂದಲೇ ಬದುಕಿಸುತ್ತೇನಂತೆ. ಅಮ್ಮ ನಕ್ಕತೊಂದೇ ಆ ಬಳಿಕ ಗಾಢವಾದ ನಿದ್ರೆಯೊಂದು ಆವರಿಸಿದ ಹಾಗೆ ನಿದ್ದೆಯಲ್ಲಿ ಕನಸೊಂದನ್ನು ಕಂಡೆ. ನನ್ನ ಅಜ್ಜೆಯ ಸಿಕ್ಕಿ ಸುಗ್ರೀವ ಯಾಕಿಷ್ಟು ಬೇಗ ಬಂದೆ ಎನ್ನುವ ಹಾಗೆ ಕೇಳಿ ಅಳಿದು ಹೋದ ನನ್ನ ಕುಟುಂಬಿಕರನ್ನೆಲ್ಲ ಕಂಡೆ. ಹಾಗಾದ್ರೆ ನಾನು ಮಲಗಿದ್ದಲ್ಲ, ಕನಸು ಕಂಡದ್ದಲ್ಲ. ಒಮ್ಮೆ ಸತ್ತು ಸ್ವರ್ಗವನ್ನು ಸೇರಿ ಮತ್ತೆ ಮರಳಿ ಬಂದನೆ. ನಿಗ್ರಹ ಅನುಗ್ರಹ ಶಕ್ತಿಯನ್ನು ಹೊಂದಿದ ಹೊಳಿಹೊಳು. ಅರ್ಥ ಮಾಡಿಕೊಂಡೆ ಇದು ದೇವಿ ಮಹಾತ್ಮೆ. ಎಲ್ಲವನ್ನು ಮುಗಿಸುವ ಕಾಲಕ್ಕೆ ಸಕಲವನ್ನು ಬಿಟ್ಟು ಎಲ್ಲರೂ ಅವಳ ಪಾದವನ್ನೇ ಸೇರಬೇಕು. ಹೌದಂತಾದ್ರೆ ನಾವು ಮಾಡುವುದೇನು, ನಾವು ಮಾತಾಡುವುದೇನು? ಅಮ್ಮ ನಗಬೇಡ ತಾಯೇ, ನಗಬೇಡ. ಈ ಮುದುಕ ಸಾಯ್ತಾನಮ್ಮ. ದರ್ಪಂ ಯಪೋಹತಿ ಯೋ ಮೇ ಪ್ರತಿಫಲೋ ಲೋಕೆ ಸಮೇ ಭರ್ತಾ ಭವಿಷ್ಯತಿ. ಯಾವಾತ ಸಂಗ್ರಾಮದಲ್ಲಿ ನನ್ನನ್ನು ಜಯಿಸುವನು, ಯಾವನು ನನ್ನ ದರ್ಪವನ್ನು ಅಪಹರಿಸುವನು, ಯಾವನು ಲೋಕದಲ್ಲಿ ನನಗೆ ಸಮಬಲನಾಗುವನು, ಅವನೇ ನನ್ನ ಪತಿಯಾಗದಕ್ಕವನು. ಶುಂಭಾಧಿಕನೇ, ನಿಶುಂಭ ಬಲಾಢ್ಯನೇ, ಶಂಭುವೇ ದರಗಿಳಿದರು. ದುರಕ್ಕಾಗಿ ಬೆದರುವ ಹೆಣ್ಣು ನಾನಲ್ಲ, ಆತ್ಮಸಿನ್ನ ಒಡೆಯನಿಗೆ ಹೋಗಿ ಬರ್ತೇನೆ. ಕರೆಸಿದ ಹದನವೇನು? ತರುಣಿದ್ದಾಳೆ, ಆಕೆಯನ್ನು ಎಳೆದುಕೊಂಡು ನೀನಿಲ್ಲಿರುವಂತಹ ವಿಚಾರವನ್ನು ಸಣ್ಣ ಮುಂಡರ ಮೂಲಕ ತಿಳಿದವ ನಾವಿದ್ದೇವೆ. ತದನಂತರ ಸುಗ್ರೀವನ ಸಂಧಾನವನ್ನು ಮುರಿದೆಯ, ಸಂಗ್ರಾಮವನ್ನು ಬಯಸಿದೆ. ಈಗ ಒಂದು ಸಾಮಾನ್ಯದವರಲ್ಲ, ಧೂಮ್ರಾಕ್ಷನಿದ್ದೇನೆ. ಮಣಿರಥ ಸಿದ್ಧವಾಗಿದೆ, ಏರಿ ಬಾ.
Don't do
ಏನಾಶ್ಚರ್ಯವಿದೆ, ಚಂಡಮುಂಡರೊಂದವನು ಚಂಡನಾದಿದ್ದಾಳೆ. ಆಕೆ ಅದಕ್ಕನ್ನು ಮುರಿಯುವುದಕ್ಕಾಗಿ ಹೊರಡುವೆ. ಪ್ರಣಾಮಗಳು ಪ್ರಭುವೇ. ಶುಭವಾಗಲಿ. ರಣಘೋಷ ಮೊಳಗುತ್ತದೆ, ನಿನ್ನ ಮುಖದಲ್ಲಿ ಆವೇಶ ಕುಣಿಯುತ್ತದೆ. ಆಯುಧ ಪಾಣಿಯಾಗಿದ್ದೆ, ರಥವೇರಿದ್ದೆ, ಬೆಂಗಡೆಯಲ್ಲಿ ಮೂಲ ಬಲ ಸಜ್ಜಾಗಿ ನಿಂತಿದೆ. ತಿಳಿಯದೆ ಹೋದ ವಿಚಾರವು ನಮ್ಮವರೇ ಆದಂತಹ ಚಂಡಮುಂಡರು ಕದಂಬ ಕಾಂತಾರದಲ್ಲಿ ಬಂಗಾರದ ಉಯ್ಯಾಲಲ್ಲಿ ತರುಣಿ ಓರ್ವಲನ್ನು ಕಂಡು ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಏನಂತ? ಆಕೆಯನ್ನು ನಾನು ಮದುವೆ ಆಗ್ಬೇಕು. ಏನ್ ನಿರ್ಧಾರ ಮಾಡಿದೆ? ಮದುವೆ ಆಗುವುದಕ್ಕಾಗಿ ತೀರ್ಮಾನ ಮಾಡಿಕೊಂಡಂತಹ ನಾನು ಸುಗ್ರೀವನನ್ನು ಕಳುಹಿಸಿದೆ. ಯಾಕಾಗಿ? ಸಂಧಾನ ಮುಖ್ಯನ ಕರೆತರುವುದಕ್ಕಾಗಿ. ನಡೆಯಿತ ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದ್ದಾಳೆ. ಸಮರಾಪೇಕ್ಷೆ ಉಳ್ಳ ಹೆಣ್ಣು. ನೀನೇನು ಉತ್ತರ ಕೊಟ್ಟೆ? ಕಳುಹಿಸಿದೆ ಧೂಮ್ರಾಕ್ಷಣ ಎಳೆದುಕೊಂಡು ಹೂಂಕಾರದಿಂದಲೇ ಸುಟ್ಟು ಭಸ್ಮವಾಗಿಸಿದ್ದಾಳೆ. ಮುಂದೆ ಚಂಡಮುಂಡರನ್ನೇ ಕಳುಹಿಸಿದೆ. ಚಂಡಮುಂಡರಲ್ಲೊಂದವನು ಚಂಡನಾದ. ಶಿವಶಿವನೇ ಮತ್ತೆ ನೀನು ಆಕೆ ತಟ್ಟನ್ನು ಮುರಿದು ಹೆಡೆಮುಡಿ ಕಟ್ಟಿ ಎಳೆದುಕೊಂಡು ತರುತ್ತೇನೆ. ಈಗ ಪ್ರಭೋ ಆವೇಶದಿಂದ ಹೊರಟು ನಿಂತಿದ್ದಿ, ಆಡುವುದನ್ನಾದರೂ ಅವಧರಿಸಲಾರೆ. ಓ ಧನುಜೇಶ.
ರಕ್ತಬೀಜ ಅನುವರಕ್ಕಾಗಿ ಸಿದ್ಧನಾದ ನಿನ್ನ ನಡೆಯನ್ನು ತಡೆದು ನಿಲ್ಲಿಸುವುದು ಸುಲಭದ ಕೆಲಸ ಅಲ್ಲ. ಯಾಕೆ? ಯಾವುದೇ ಒಂದು ಕಾರ್ಯವನ್ನಾದರೂ ಕಾರಣವಿಲ್ಲದೆ ಪ್ರಾರಂಭಿಸಿದ ಇತಿಹಾಸ ನಿನ್ನ ಬದುಕಿನಲ್ಲಿಲ್ಲ. ಪ್ರಭು, ಶೋಣಿತಾ ನಗರದ ವ್ಯಾಪ್ತಿಗೆ ಮುಗಿದು ಹೋಗಬಹುದಾಗಿದ್ದ ರಾಕ್ಷಸರದ್ದಾದಂತಹ ಒಂದು ಭವಿಷ್ಯ 14 ಲೋಕಗಳಿಂದ ಆಚೆಗೆ ಎತ್ತರಿಸುವಲ್ಲಿ ನಿನ್ನದ್ದಾದಂತಹ ಕೊಡುಗೆ, ನಿನ್ನ ಸಾಮರ್ಥ್ಯ ಅಲ್ಲ, ನಿನ್ನ ಸಾಧನೆ ಇದು ತ್ರಿಕಾಲಾಬಾಧಿತವಾಗಿ ಪ್ರಪಂಚದಲ್ಲಿ ಮಾನ್ಯವಾದದ್ದು. ಅಷ್ಟೊಂದು ಎತ್ತರವನ್ನು ಸಾಧಿಸಿದ ನೀನು ಇಂದಿನ ದಿನ ಸ್ವಾರ್ಥಕ್ಕಾಗಿ ಮುಂದುವರೆದದ್ದಕ್ಕೆ ನಮಗೆ ಉದಾಹರಣೆಗಳು ಒದಗುವುದಿಲ್ಲ. ಭೋಗ ಜೀವನವನ್ನು ಅವಲಂಬಿಸಿ ಸಂಸಾರದ ಮಧ್ಯದಲ್ಲಿ ಮುಳುಗಿ ಕೈಗೊಂಡಂತಹ ಕರ್ತವ್ಯವನ್ನು ಮರೆತು ಸಾಮ್ರಾಜ್ಯ ಪತನವಾಗುವ ಒಬ್ಬ ಸಾಮಾನ್ಯ ಪ್ರಭುವಾಗಲಿಲ್ಲ ನೀನು. ನಿನ್ನ ಸುಖವನ್ನೆಲ್ಲ ಬದಿಗೆ ಸರಿಸಿ ಧ್ಯೇಯ ಉದ್ದೇಶ ಏನು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಅದು ಸಾಕಾರಗೊಳ್ಳುವಲ್ಲಿ ಸತತವಾದ ಯತ್ನದಿಂದ ನೀನು ಸಾಗುತ್ತಾ ಬಂದಮ್ಮ. ಆದ್ದರಿಂದ ಇಂದಿಗೂ ಶುಂಭ ದೊರೆ ಅದಕ್ಕೆ ಪ್ರತಿಯಾಗಿ ಮತ್ತೊಬ್ಬನಿಲ್ಲ ಈ ಪ್ರಪಂಚದಲ್ಲಿ. ಅಷ್ಟು ಮೇಲ್ಮೆಯನ್ನು ನೀನು ಉಳಿಸಿಕೊಂಡಿದ್ದಿ. ಆದರೆ ಪ್ರಭು, ಇಂದಿನ ದಿನ ಬುದ್ಧಿವಂತನಾದಂತಹ ನಿನ್ನದ್ದಾದಂತಹ ಒಂದು ತೀರ್ಮಾನ ಯಾಕೆ ಹೀಗಾಗಿ ಹೋಯಿತು? ಈ ಪ್ರಶ್ನೆಗೆ ನಮಗೆ ಉತ್ತರ ಸಿಗದಂತಹ ಸ್ಥಿತಿಯಾಗಿ ಹೋಗಿದೆ. ಯಾಕೆ? ಯಾವುದೇ ಕಾರ್ಯ ಕೈಗೊಂಡರು ತತ್ಪರಿಣಾಮದಲ್ಲಿ ಒದಗುತ್ತಿದ್ದದ್ದು ದಾನವರಿಗೆ ಗೆಲುವೇ ಹೊರತು ಸೋಲಲ್ಲ. ಸೋತ ಅಭ್ಯಾಸವೇ ಇಲ್ಲ ನಮಗೆ. ಅಲ್ಲ, ನಮ್ಮನ್ನು ಸೋಲಿಕ್ಕೆ ನೀನು ಇಷ್ಟರ ತನಕ ಬಿಡ್ಲಿಲ್ಲ. ಈ ಪ್ರಪಂಚದಲ್ಲಿ ಮೂರನೇವರಿಲ್ಲ ನಮ್ಮನ್ನು ಸೋಲಿಸುವುದಕ್ಕೆ. ಎಲ್ಲಿಯಾದ್ರೂ ಸೋಲಿಸೋದಾದ್ರೆ ನೀನೇ ಸೋಲಿಸಬೇಕು. ಈಗ ಆಗುತ್ತಾ ಇರುವುದು ಅದು. ಎಲ್ಲೋ ಕದಂಬ ಮನದಲ್ಲಿರುವ ಒಬ್ಬಳಾಕೆ ಹೆಣ್ಣಿನ ವರ್ತಮಾನ ಚಂಡಮುಂಡರಿಂದ ನಿನ್ನ ಗಮನಕ್ಕೆ ಬಂದರೆ ಆಕೆಯನ್ನು ಕೈ ಹಿಡಿಯುವಂತಹ ನಿರ್ಣಯದಿಂದ ನೀನು ಸಾಗಿದ ವಿಧಾನ, ಅದರಿಂದ ಒದಗಿದ ಪರಿಣಾಮ ಇವುಗಳನ್ನು ಗಮನಿಸಿದರೆ ಎಂಥದ್ದೋ ಒಂದು ಆಗಿದೆ ಅನ್ನುವುದು ಅರಿವಾಗ್ತದೆ. ಏನು ಅನ್ನುವುದಕ್ಕೆ ಸ್ಪಷ್ಟತೆ ಇಲ್ಲ. ಯಾಕೆ? ಹೆಣ್ಣಿನ ಕುರಿತಾದ ಅಪೇಕ್ಷೆಯೋ ಅದು ನಿನ್ನಲ್ಲಿ ಈ ಮೊದಲು ಕಂಡು ಬರಲಿಲ್ಲ. ಹಾಗೆಂದು ಹೆಣ್ಣಿನ ಕುರಿತಾದ ಅಪೇಕ್ಷೆ ಇಲ್ಲವೋ? ಇಷ್ಟೆಲ್ಲ ನಷ್ಟ ಬಂದ ಮೇಲೂ ಅದೇ ದಾರಿಯಿಂದ ಕ್ರಮಿಸಬೇಕಾದ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಪಂಥಕ್ಕಾಗಿ ಹೊರಟೆಯೋ? ಪಂಥವನ್ನು ಆದರೂ ಸ್ವೀಕರಿಸುವಲ್ಲಿ ಒಳಿತು ಕೆಡುಕುಗಳನ್ನು ಯೋಚಿಸದೆ ಪರಾಮರ್ಶಿಸದೆ ನೀನು ಈ ತನಕ ಪ್ರಯತ್ನಕ್ಕೆ ಕೈ ಹಚ್ಚಿದವನಲ್ಲ. ಇಂದಿನ ದಿನ ಅಡಿಗಡಿಗೆ ಸೋಲು ಅಡಸುತ್ತಿದ್ದರೂ ಮತ್ತೆ ಮತ್ತೆ ಅದೇ ದಾರಿಯಲ್ಲಿ ಕ್ರಮಿಸುವಂತಹ ಬುದ್ಧಿಯನ್ನು ಕಾಣಿಸ್ತೀಯೆಂದಾದ್ರೆ ಒಂದೋ ನಿನ್ನ ಬುದ್ಧಿಗೇನೋ ಮಂಕು ಕವಿದಿದೆ, ಯಾವುದೋ ಭ್ರಮೆಗೆ ನೀನು ಒಳಗಾಗಿದ್ದೆ, ಹೆಣ್ಣು ಅನ್ನುವಂತಹ ಮೋಹದ ಪಾಶ ನಿನ್ನನ್ನು ಕಟ್ಟಿ ಹಾಕಿದೆ. ಇಲ್ಲದಿದ್ರೆ ಇದಕ್ಕೆಲ್ಲ ಏನರ್ಥ ಪ್ರಭು? ಯಾಕೆ ಹೀಗಾಯ್ತು? ಎಷ್ಟಾದರೂ ಆಕೆ ಸಾಮಾನ್ಯ ತರುಣಿ ಅಲ್ವೇ? ಯಾರು ಆಕೆ ಅಲ್ವ ಪ್ರಭು? ಮತ್ತೆ ತರುಣಿ
ನಿನ್ನ ಭಾವವೇ ನನಗರಿವಾಗದೆ ಹೋಯಿತು. ಕೇಳಿದ್ರೆ ಹೇಳುತ್ತಿ ಸಾಮಾನ್ಯ ತರುಣಿಯಲ್ವೋ? ಸಾಮಾನ್ಯ ತರುಣಿಗೆ ನೀನು ಮನಸೋಲುವ ಹೌದಾದರೆ ಇದಕ್ಕಿಂತ ಮೊದಲೇ ಸೋಲಬಹುದಿತ್ತಲ್ಲ. ಏನು ಪ್ರಪಂಚದಲ್ಲಿ ನಾರಿಯರೇ ಇಲ್ಲದೆ ಏನು ಆಗ್ಲಿಲ್ವಲ್ಲ. ಹಾಗಿದ್ರೆ ಲೋಕ ಸಾಮಾನ್ಯವಾದ ಮಿತಿಯುಳ್ಳ ಯಾವಳೆ ಹೆಣ್ಣಿಗೆ ನಿನ್ನ ಚಿತ್ತವನ್ನು ಆಕರ್ಷಿಸುವ ಸಾಮರ್ಥ್ಯ ಸಾಲಿಲ್ಲ. ಇಂದಿನ ದಿನ ಒಬ್ಬಳಾಕ ನಿನ್ನ ಚಿತ್ತಾಕರ್ಷಣೆಯನ್ನು ಮಾಡ್ತಾಳೆ ಎಂದಾದರೆ ಅವಳ ಅಸಾಮಾನ್ಯತೆಯನ್ನು ಗುರುತಿಸುವುದಕ್ಕೆ ಬೇರೆ ಉದಾಹರಣೆಗಳ ಅವಶ್ಯಕತೆ ನಮಗೆ ಬರುವುದಿಲ್ಲ. ಬೇಡ, ಚಂಡಮುಂಡರು ಬ್ರಹ್ಮಚರ್ಯ ವ್ರತವನ್ನು ಅಂಗೀಕರಿಸಿದವರು, ಸದಾ ಕಾಲ ಗೀತ ಗಾಯನ ಕೇಳಿ ಹೆಣ್ಣು ಈ ವಿಧವಾಗಿ ಆಮಿಷಕ್ಕೆ ಒಳಗಾಗುವವರಲ್ಲ. ಆದರೆ ಕಿವಿ ಮರುಳಾಯಿತಂತೆ ಗಾಯನಕ್ಕೆ, ಮೂಗು ಸೋತಿತಂತೆ ಪರಿಮಳಕ್ಕೆ, ಕಣ್ಣು ಸಿಕ್ಕಿ ಬಿದ್ದಿತಂತೆ ಸೌಂದರ್ಯಕ್ಕೆ. ಹಾಗಿದ್ರೆ ಇದು ಏನನ್ನು ಸೂಚಿಸ್ತದೆ? ಪಂಚೇಂದ್ರಿಯಗಳ ದಾಸರಾಗುವವರಿಗೆ ಬ್ರಹ್ಮಚಾರಿಗಳು ಅಂತ ಹೆಸರು ಉಂಟು. ಪಂಚೇಂದ್ರಿಯಗಳ ದಾಸರಾಗಿ ಬದಲಾದರೂ ಚಂಡಮುಂಡರು. ಅದು ಲೋಕದಲ್ಲಿ ಸ್ವಯಂ ಇಚ್ಛೆಯ ಮೂಲಕವಾಗಿ ಇಲ್ಲಿಂದವೂ ಅಷ್ಟು ವರ್ಷ ಕಾಲ ಬ್ರಹ್ಮಚರ್ಯ ಅನ್ನುವುದಕ್ಕಾಗಿ ಪ್ರಾರಂಭಿಸಿದ್ದಲ್ಲವಲ್ಲ. ಅಲ್ಲ, ಎಂದಾದರೂ ಒಂದು ದಿವಸ ಸ್ನಾತಕ ವ್ರತವನ್ನು ಅಂಗೀಕರಿಸಿ ಗೃಹಸ್ಥಾಶ್ರಮಕ್ಕೆ ಕಾಲಿರಿಸುವ ಯೋಚನೆಯನ್ನು ಮಾಡಿದವರಲ್ಲವಲ್ಲ ಚಂಡಮುಂಡರು. ಬ್ರಹ್ಮ ಕೊಟ್ಟ ವರ ಬ್ರಹ್ಮಚರ್ಯ ಇರುವವರೆಗೆ ಮರಣ ಇಲ್ಲ. ಅದರ ಅರ್ಥ ಏನು? ಬ್ರಹ್ಮಚರ್ಯ ಬಿಡ್ಲಿಕ್ಕೆ ಯೋಚಿಸಿದ್ರು ಅಂತ ಆದ್ರೆ ಯಮನ ಮನೆಗೆ ಹೋಗುವುದಕ್ಕೆ ಮುಹೂರ್ತ ನೋಡಿದ್ರು ಅಂತಲೇ ಅರ್ಥ. ಅಂತಹ ಚಂಡಮುಂಡರು ಪಂಚೇಂದ್ರಿಯಗಳಿಗೆ ವಶರಾಗಿ ಹೋಗ್ತಾರೆ ಅಂತ ಆದರೆ ಆಕೆ ಸಾಮಾನ್ಯ ಹೆಣ್ಣಲ್ಲ. ಬೇಡ, ಸತ್ತನಂತೆ ಸುಗ್ರೀವ. ಅವನೇ ಅಲ್ಲೋ ಬದುಕಿ ಬಂದು ಹೇಳಿದ್ದು ನಾನು ಸತ್ತಿದ್ದೇನೆ ಅಂತ. ಸಂಕಟ ಬಂದ ಕಾಲಕ್ಕೆ ನಾವು ಹಂಬಲಿಸುವುದುಂಟು ಲೋಕದಲ್ಲಿ ಸಾಮಾನ್ಯರು, ಸಾವಾದರೂ ಬರಬಾರದೇನು. ಆದ್ರೆ ತಾನು ಸತ್ತಿದ್ದೇನೆ ಅನ್ನೋ ಹಾಗೆ ಹೇಳುವುದಕ್ಕೆ ಬದುಕಿ ಬಂದವ ಇವನೇ ಮೊದಲು. ಇದಕ್ಕಿಂತ ಮೊದಲು ಪ್ರಪಂಚದಲ್ಲಿ ಹುಡುಕಿದ್ರು ಉದಾಹರಣೆ ಸಿಗ್ಲಿಕ್ಕಿಲ್ಲ. ಅಂತಹ ಸುಗ್ರೀವ ಹೇಳಿದಂತಹ ಮಾತುಗಳೇನು? ಸಾವಿನಾಚೆಗೆ ಏನು ಅದನ್ನು ಕಾಣುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದವ ಸಾವಿಗಂಜುತ್ತಾನೆ ಈ ಪ್ರಪಂಚದಲ್ಲಿ. ಸುಗ್ರೀವ ಸತ್ತು ಸಾವಿನ ಆಚೆಗೆ ಏನು ಅನ್ನುವುದನ್ನು ಕಂಡ ಮೇಲೂ ಬಂದು ಹೇಳಿದ, ಹೆಣ್ಣಿನ ಸುದ್ದಿ ಬೇಡ, ಅವಳನ್ನು ಕೆಣಕಿದ್ರೆ ನಮಗೆ ಸಾವು ಕಟ್ಟಿಟ್ಟ ಬುದ್ಧಿ. ಒಮ್ಮೆ ಸತ್ತವನಿಗೆ ಮತ್ತೊಮ್ಮೆ ಸಾಯಲಿಕ್ಕೆ ಹೆದರಿಕೆ ಅಂತದ್ದು. ಹಾಗಿದ್ರೆ ಅವನಿಗಾಗಿ ಹೇಳಿದ್ದಲ್ಲ, ನಮಗಾಗಿ ಹೇಳಿದ. ಒಬ್ಬ ಸಚಿವನಾಗಿ ಏನನ್ನು ಮಾಡಬೇಕು ಅನ್ನುವುದನ್ನು ಯೋಚಿಸಿ ಆಡಿದ. ಅತುಳ ದಾನವ ಸಮುದಾಯದ ಸರ್ವನಾಶಕ್ಕೆ ಹೇತುವಾಗಬಹುದಾದ ಹೆಣ್ಣಿನ ವಿಚಾರ ಕೈ ಬಿಡುವುದು ಒಳ್ಳೆಯದು ಅನ್ನುವಂತಹ ವಿವೇಕವನ್ನು ನಿನ್ನಲ್ಲಿ ಎಚ್ಚರಿಸಿದ. ಆದರೆ ಹಠ ಬಿಡದೆ ಧೂಮ್ರಾಕ್ಷನನ್ನು ಚಂಡಮುಂಡರನ್ನು ಮುಂದಕ್ಕೊಡ್ಡಿ ಅವರನ್ನು ಕಳಕೊಂಡಂತಹ ಸ್ಥಿತಿ ನಮ್ಮದ್ದಾಗಿ ಹೋಯಿತು. ಪ್ರಭು, ಹಾಗಿದ್ರೆ ಅವಳು ಸಾಮಾನ್ಯ ಹೆಣ್ಣಲ್ಲ. ನನಗನ್ನಿಸ್ತದೆ ಲೋಕ ನಿಯಾಮಕವಾದ ಶಕ್ತಿಯೇ ಹೆಣ್ಣಾಗಿ ಬಂದದ್ದಿರಬೇಕು. ಈ ಪ್ರಪಂಚದಲ್ಲಿ ಎಂತಹ ಜ್ಞಾನಿಗಳಿಗೂ ಈ ತನಕ ಅದನ್ನು ಇದಮಿತ್ತಮನ್ನು ಹಾಗೆ ತೀರ್ಮಾನಿಸುವುದಕ್ಕೆ ಸಾಧ್ಯ ಆಗ್ಲಿಲ್ವಂತೆ. ಅವನೋ ಅವಳೋ ಗುರುತಿಸುವುದಕ್ಕಾಗದೇ ಇರುವುದರಿಂದ ಅದನ್ನು ಅದು ಅಂತ ಕರೆದದ್ದು. ಪರಬ್ರಹ್ಮ ವಸ್ತು, ಪರಬ್ರಹ್ಮ ಅನ್ನುವುದು ವ್ಯಕ್ತಿಯಲ್ಲ. ಹಾಗಿದ್ರೆ ಹೆಣ್ಣಾಗಲೂ ಬಹುದು, ಗಂಡಾಗಲೂ ಬಹುದು, ಎರಡೂ ಅಲ್ಲದೆ ಇದ್ದಂತಹ ಒಂದು ಸ್ಥಿತಿಯಿಂದಲೂ ಇರಬಹುದು ಅನ್ನುವುದನ್ನು ನಮಗದು ಸೂಚಿಸ್ತದೆ. ಇದು ಲೋಕದ ನಿಯಾಮಕವಾದ ಸ್ವರೂಪ, ನಿಯಾಮಕವಾದ ಶಕ್ತಿ, ಚೇತನ. ಹೇಗೆ ಬೇಕಾದ್ರೂ ಕರೆಯೋಣ. ಈ ಪ್ರಪಂಚವನ್ನೆಲ್ಲ ಆವರಿಸಿ ನಿಂತ ಪ್ರಣವ ಸ್ವರೂಪ ಆದಿಮಾಯಾದೇವಿ, ಅವಳೇ ಬಹುಶಃ ಇಂದಿನ ದಿನ ಸಾಮಾನ್ಯ ಹೆಣ್ಣಿನಂತೆ ನಮ್ಮ ವನಾಂತರದಲ್ಲಿ ಬಂದು ನಿಂತಿರಬೇಕು. ಪ್ರಭೋ, ದೇವತೆಗಳನ್ನು ಉದ್ಧರಿಸುವಲ್ಲಿ ಅದಕ್ಕೆ ಪ್ರತಿಬಂಧಕರಾಗಿ ಬದುಕಿದ ನಮ್ಮ ತಲೆಯನ್ನು ಕಡಿದು ಇಳೆಯ ಕ್ಷೇಮವನ್ನು ಸಾಧಿಸುವ ಸಂಕಲ್ಪಕ್ಕೆ ಬದ್ಧಳಾಗಿ ಬಂದವಳು ಅವಳನ್ನು ಕೆಣಕಿದರೆ ಕೇಡಾದೀತು, ಸುದ್ದಿ ಬೇಡ. ಅದನ್ನು ನಾನಾ ರೀತಿಯಾಗಿ ಹೊಗಳುತ್ತಾ ಬಂದೆ. ಆ ವಿಚಾರವೆಲ್ಲ ಬದುಕಿರಿಸಿ ನಿನ್ನ ಕೊನೆ ಅಭಿಪ್ರಾಯವೇನು? ಬಿಡು ಸುಖ
ಸ್ವಾಗತಿಸುವುದರಿಂದ ಯಾವ ಏಳ್ಗೆಯನ್ನು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ. ಬದುಕು ಶಾಶ್ವತವಲ್ಲ ಅನ್ನುವುದನ್ನು ಅರಿಯದೇ ಇದ್ದ ವಿವೇಕಿಗಳಲ್ಲ ನಾವು. ಹುಟ್ಟಿದ್ದೇವೆ ಅಂದ ಮೇಲೆ ಮರಣಿಸಲೇಬೇಕು, ಅದನ್ನು ಸ್ವಾಗತಿಸುವುದಕ್ಕೆ ನಾವು ಸಿದ್ಧರಾಗಿರಲೇಬೇಕು. ಆದರೂ ಮರಣ ಬರ್ತದೆ ಅನ್ನುವುದನ್ನು ತಿಳಿದ ಪ್ರತಿಯೊಬ್ಬನು ತನ್ನ ಮರಣವನ್ನು ಸ್ವಾಗತಿಸುವುದಕ್ಕೆ ಸಿದ್ಧನಾಗುವುದಿಲ್ಲ. ಬದಲಾಗಿ ಸಾವು ಬರ್ತದಲ್ಲ ಅನ್ನುವಂತಹ ಆತಂಕದಿಂದಲೇ ಬದುಕನ್ನು ಸಾಗಿಸ್ತಾನೆ. ಅದು ಪ್ರಪಂಚ ಮೋಹ. ನಾವು ಸಂಸಾರಸ್ಥರಿದ್ದೇವೆ, ಅದಕ್ಕಿಂತ ಹೊರತಾಗಿ ಬದುಕುವುದಕ್ಕೆ ನಮಗಾಗಲಿಲ್ಲ. ನಮಗೊಂದು ಪದವಿ ಬೇಕು, ನಮಗೆ ಅನುಸರಿಸುವ ಮಂದಿಗಳು ಬೇಕು, ವೆಚ್ಚಕ್ಕೆ ವಿನಿಯೋಗಕ್ಕೆ ದ್ರವ್ಯ ಬೇಕು. ಹೀಗೆ ಪ್ರಪಂಚದಲ್ಲಿ ಬೇಕಾದಂತಹ ಮಾನ ಸಮ್ಮಾನಗಳನ್ನೆಲ್ಲ ಅನುಲಕ್ಷಿಸಿಕೊಂಡೇ ನಾವು ಬದುಕನ್ನು ಸಾಗಿಸಿದೆವು. ತತ್ಕ್ಷಣದಲ್ಲಿ ಇದೆಲ್ಲ ಬೇಡ ಬಿಟ್ಟು ಹೋಗುವುದಕ್ಕೆ ಮನಸ್ಸು ಪಕ್ವವಾದದ್ದಲ್ಲ. ಬದಲಾಗಿ ಹೊಸತಾದಂತಹ ಒಂದು ಆಮಿಷವನ್ನು ಮುಂದಿಟ್ಟುಕೊಂಡು ಈ ತನಕ ಗಳಿಸಿದ್ದನ್ನೆಲ್ಲ ಕಳಕೊಳ್ಳುವಂತಹ ಒಂದು ಕೆಟ್ಟ ಯೋಚನೆ ನಮಗೆ ಬಂದು ಹೋಗಿದೆ. ಇದಕ್ಕೆ ಮೂರ್ಖತನ ಅಂತ ಹೆಸರು. ಪ್ರಭು ಬಿಟ್ಟು ಬಿಡೋಣ. ಬಂದವಳು ತ್ರಿಲೋಕ ಜನನಿ, ಇಷ್ಟು ನಮ್ಮ ಅರಿವಿಗೆ ಬಂದಿದೆ ಅಂದ ಮೇಲೆ ಆಕೆಯನ್ನು ವಿರೋಧಿಸಿ ನಮಗೆ ನಿಲ್ಲುವುದಕ್ಕೆ ಸಾಮರ್ಥ್ಯ ಸಾಲದು. ಬ್ರಹ್ಮ ಕೊಟ್ಟಂತಹ ವರ ವಿಶೇಷ, ಬ್ರಹ್ಮ ನಮಗೆ ಇಟ್ಟಿರುವ ಆಯುಷ್ಯದ ಮಿತಿ, ಇದೆರಡನ್ನು ಆಲೋಚಿಸಿ ಹಾಗೆ ಅವಳ ನಾಲಿಗೆ ಯುದ್ಧಕ್ಕಾಗಿ ಹೊರಟುಳೆಂತವ ನಾನು. ನಿನಗೆ ಬರುವುದಕ್ಕೆ ಮನಸ್ಸಿದ್ದರೆ ನನ್ನ ಜೊತೆಗೆ ಬಾ. ಇಲ್ಲದಿದ್ದರೆ ನಾಳೆ ಕಠಿಣ ವಾಕ್ಯವನ್ನು ಕೇಳಿ ಅರಗಿಸಿಕೊಳ್ಳುವ ಸಾಮರ್ಥ್ಯ ನನಗಿಲ್ಲ. ನಾನು ಜೀವಗಳ್ಳನೆ ನಿಜ ಅಲ್ಲ, ವೀರ ಯೋಧ ಅನ್ನುವುದನ್ನು ತೋರಿಸಿಕೊಡ್ತೇನೆ. Hello,
ನಮನಗಳ ಬೇಡಿದನು ಹಿಡಿದು ಕಲ್ಯಾಣಿ ಪರಮಶಿವ ನಮೋ ನಮಃ ನಮೋ ನಮಃ ನಮೋ ನಮಃ. ನೋಡಿದನು ಬೇಡಿದನು ಕೊಂಡಾಡಿದನು ಎಂತಹ ವಿಶೇಷವಾದ ಅನುಭವ ಇದು. ಕದಂಬವನಕ್ಕೆ ಕಾದಿರಿಸಿದರೆ ನಾವೆಲ್ಲಿದ್ದೇವೆ ಅನ್ನುವುದೇ ಮರೆತು ಹೋಗುವ ಸ್ಥಿತಿಯಾಗಿ ಹೋಯಿತು. ಕರ್ತವ್ಯ ಪರತೆಯಿಂದ ಒಡೆಯನ ಅಪ್ಪಣೆಯನ್ನು ಕೈಗೊಂಡು ಕೋಟಿ ಸಂಖ್ಯೆಯ ರಾಕ್ಷಸ ವೀರರ ಜೊತೆಗೆ ಕದಂಬವನದತ್ತ ಸಾಗಿದವನ ಯಾವಾಗ ಬಂದು ತಲುಪಿದನು ನನ್ನನ್ನೇ ನಾನು ಮರೆತು ಬಿಡುವಂತಹ ಸ್ಥಿತಿಯಾದದ್ದು ಸುಳ್ಳಲ್ಲ. ಹಾಗಿದ್ರೆ ಯಾಕಿದು? ಅಪರಿಚಿತವಾದ ಪ್ರದೇಶವನ್ನಾದರೂ ಸುಲಲಿತವಾಗಿ ನಮ್ಮದಾಗಿಸಿಕೊಳ್ಳಬಲ್ಲಂತಹ ಚಾಕಚಕ್ಯತೆಯನ್ನು ಹೊಂದಿದ ನಮಗೆ ಇಂದಿನ ದಿನ ಕದಂಬವನಕ್ಕೆ ನಾವೇ ಅಪರಿಚಿತರಾಗಿ ಹೋಗ್ತೇವೆ ಅಂತಾದ್ರೆ ಏನಿದಕ್ಕರ್ಥ? ಓ, ಕದಂಬವನಕ್ಕೇನು, ನಮ್ಮ ಬಗ್ಗೆಯೇ ನಾವು ಅಪರಿಚಿತರಾಗಿದ್ದೇವೆ. ಇದನ್ನು ತೋರಿಸುವುದೇ ಇಲ್ಲಿ ನೆಲೆಸಿದ ಹೆಣ್ಣಿನ ಉದ್ದೇಶ ಆಗಿರಬೇಕು. ಹುಲಿ ಏನು ತನ್ನ ಹಸಿವೆಗಾಗಿ ಸಾಧು ಮೃಗಗಳ ಮೇಲೆ ಆಕ್ರಮಣವನ್ನು ಮಾಡ್ತದೆ. ಉಂಟೆ ಇಲ್ಲಿ ಹುಲಿ ಹುಲ್ಲೆಯನ್ನು ನೋಡಿದ್ರು ನೆಗೆದು ಬೀಳುವುದಿಲ್ವಲ್ಲ. ಹಾಗಿದ್ರೆ ಹುಲಿ ಎಂದರೇನು? ಹಿಂಸ್ರಾ ಮನೋಭಾವವನ್ನು ಹೊಂದಿದ್ದು. ತಪ್ಪಾಗಿ ಹೋಯ್ತಲ್ಲ, ನಮಗೆ ಅಪರಿಚಿತವಾಗಿಯೇ ಹೋಯಿತು ಹುಲಿ. ಏನು ರಾಕ್ಷಸರು ಕಂಡ ತಕ್ಷಣ ಇನ್ನೊಬ್ಬರ ಮೇಲೆ ಆಕ್ರಮಣವನ್ನು ಮಾಡಬಹುದಾದ ಉತ್ಸಾಹವನ್ನು ಹೊಂದಿದವರು. ನಮ್ಮ ಆಯುಧವೇ ಮೇಲೆ ಹೋಗುವುದಿಲ್ಲಲ್ಲ. ಈಗ ನಮಗೆ ನಾವೇ ಅಪರಿಚಿತರಾಗಿ ಹೋದೆವಲ್ಲ. ಹಾಗಿದ್ರೆ ಬಹುಶಃ ನಾವೀ ತನಕ ಅರಿಯದೇ ಇದ್ದ ನಮ್ಮೊಳಗನ್ನು ನಮಗೆ ತಿಳಿಯಪಡಿಸುವ ಉದ್ದೇಶಕ್ಕಾಗಿ ಈ ಹೆಣ್ಣು ಕದಂಬವನವನ್ನು ಆಯ್ದುಕೊಂಡಿದ್ದಾಳೆ, ಇಲ್ಲಿ ಬಂದು ನೆಲೆಸಿದ್ದಾಳೆ ಎನ್ನುವುದು ಸ್ಪಷ್ಟ. ಹಾಗಿದ್ರೆ ನೋಡಿದಂತೆಯೇ ಹೊಸ ಅನುಭವಗಳಿಗೆ ಕಾರಣವಾಗ್ತದೆ ಎಂದಾಗ ನೋಡಿಯೇ ಅನುಭವಿಸುವುದಲ್ಲೂ ಒಳ್ಳೆಯದು. ಎಲ್ಲಿ ಬೆಳಕಿನ ಮೂಲವನ್ನೇ ಆಧರಿಸಿ ಬಳಸಿ ಮುಂಗಡೆದು ಕಂಡೆ ಕಂಡೆ. ಏನಿದು ದಿವ್ಯ ಮಂಗಳ ಸ್ವರೂಪ. ಆಹಾ, ಮುಖದ ನಗು ಮಾಸಲಿಲ್ಲ, ಹಾಗೆಂದು ನಿರ್ಧಾರದ ಬಿಗು ಕಡಿಮೆ ಆಗಲಿಲ್ಲ, ಏರಿದಂತಹ ಉಯ್ಯಾಲೆಯ ತೂಗುವಿಕೆಯಲ್ಲಿ ಕೊರತೆ ಇಲ್ಲ, ಹಾಗೆಂದು ಕಾಲು ನೆಲಕ್ಕೆ ತಾಗುವುದಿಲ್ಲ. ಎಲ್ಲ ಈಗ ನಮಗರ್ಥ ಆಯಿತು. ರಾಕ್ಷಸರ ಯಾವ ಸಂಕಲ್ಪವೂ ಈಕೆಯೊಂದಿಗೆ ಏಗುವುದಿಲ್ಲ. ನಿರ್ಣಯವೇ ನಮಗಿದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿಯೇ ಸ್ವರ್ಣದ ಉಯ್ಯಾಲೆಯನ್ನು ಏರಿಕೊಂಡಿದ್ದಾಳೆ ಅನ್ನುವುದು ನಿರ್ಣಯ. ಶಿವನೇ, ಬಂದವಳು ಲೋಕೈಕ ಸುಂದರಿ. ಇದು ಚಂಡಮುಂಡರಿಗೆ ಹೊರಗಿನ ಸೌಂದರ್ಯದ ಮೂಲಕವಾಗಿ ನಿರ್ಣಯವಾದ ವಿಷಯ. ಆದರೆ ನಿಜವಾಗಿಯೂ ಲೋಕೈಕ ಸುಂದರಿ. ಕೇವಲ ಹೊರಗಿನಿಂದಲ್ಲ, ಅಂತಃಸತ್ವವೇ ಲೋಕೈಕ ಸುಂದರಿಯ. ಏನು ಸೌಂದರ್ಯ? ಇಂದಿದ್ದು ನಾಳೆಗೆ ಕಳೆದು ಹೋಗುವುದಾದರೆ ಸೌಂದರ್ಯ ಏನಾಗುತ್ತದೆ? ಅದಕ್ಕೊಂದು ವಿಕಾರ ಬರ್ತದೆ, ಒಂದು ವಿರೂಪ ಹುಟ್ಟುತ್ತದೆ. ಯಾವುದು ವಿಕಾರಾದಿಗಳಿಲ್ಲದೆ ಇರುವುದು, ಯಾವುದು ಯಾವ ಕಾಲಕ್ಕೂ ವಿರೂಪ ಹೊಂದದೇ ಇರುವುದು, ಯಾವುದಕ್ಕೆ ಯಾವ ಸಮಯದಲ್ಲಿಯೂ ನಾಶವೇ ಉಂಟಾಗುವುದಿಲ್ಲ, ಅದು ಸೌಂದರ್ಯ. ಹಾಗಿದ್ರೆ ಹೊರಗಿನ ಸೌಂದರ್ಯ ಅಲ್ಲ, ಅಂತಃಸತ್ವದ ಸೌಂದರ್ಯ. ಹಾಳಾಗದೇ ಇರುವುದು, ಚ್ಯುತವಾಗುವುದಕ್ಕಲ್ಲದೇ ಇದ್ದದ್ದು, ಅಚ್ಯುತವಾದದ್ದು, ಅನಂತವಾದದ್ದು, ಅಪ್ರತಿಹತವಾದದ್ದು, ಅಪ್ರತಿಮವಾದದ್ದು, ಅಸದೃಶವಾದದ್ದು, ಅಸಾಧಾರಣವಾದದ್ದು, ಅನನ್ಯವಾದದ್ದು, ಅನ್ಯೋನ್ಯವಾದದ್ದಾಗಬೇಕಿತ್ತು. ಆಗಲಿಲ್ಲ. ನಾವು ಅನ್ಯರೆಯಾಗಿ ಉಳಿಯುವ ಸ್ಥಿತಿಯೇ ಆಯಿತಷ್ಟೇ. ಯಾಕೆ? ನಾವು ಹಂಬಲಿಸಿದರೆ ಸಾಕಾಗುವುದಿಲ್ಲ. ನಮ್ಮ ಅಂತರಂಗ ಅಲ್ಲಿ ಅನನ್ಯವಾಗಿರಬೇಕು, ಅನ್ಯೋನ್ಯವಾಗಿರಬೇಕೆಂದಾದರೆ ನಮ್ಮ ಕರ್ಮವೂ ಅದಕ್ಕೆ ಕಾರಣವಾಗಿರಬೇಕು.
ಮಾಡಿದ್ದೇವೆ ಸತ್ಕರ್ಮ. ಮಾಡಲಿಲ್ಲೋ ಕೇಳಿದರೆ ಮೂಗು ಹಿಡಿದು ಸಾವಿರಾರು ವರ್ಷಗಳ ಕಾಲ ಕಾಡಿನ ಗರ್ಭದಲ್ಲಿ ಕುಳಿತು ಕನಕ ಗರ್ಭನನ್ನು ಧ್ಯಾನಿಸಿದ್ದೇವೆ. ಆ ತಪಸ್ಸಿಗೆ ಫಲಶ್ರುತಿಯನ್ನು ಪಡೆದಿದ್ದೇವೆ. ಪಡೆದ ಮೇಲೆ ಏನು ಮಾಡಿದ್ದೇವೆ? ಗಳಿಸುವುದು ಸಾಮರ್ಥ್ಯವಂತನಿಗೆ ಸಾಧ್ಯ ಆಗುತ್ತದೆ. ಉಂಟಾದ ಗಳಿಕೆಯನ್ನು ವಿನಿಯೋಗ ಹೇಗೆ ಮಾಡಿದ್ದಾನೆ ಅನ್ನುವುದರ ಮೂಲಕವಾಗಿ ಗಳಿಕೆಯ ಮೌಲ್ಯ ಸಿದ್ಧವಾಗುತ್ತದೆ. ನಮಗಾದದ್ದೇ ಗಳಿಕೆಯ ವಿನಿಯೋಗ ಸರಿಯಾಗಲಿಲ್ಲ. ಆದ್ದರಿಂದ ಅದೇ ನಮ್ಮ ಕೊರಳಿಗೆ ಉರುಳಾಗಿ ಪರಿಣಮಿಸಿತು. ಶಿವನೇ, ರಾಕ್ಷಸ ಕುಲದ ಸರ್ವನಾಶ. ವಿವೇಕಿಯಾದಂತಹ ಶುಂಭನ ಬುದ್ಧಿ ಮಸಳಿಸಿದ್ದು ಯಾಕೆ ಕೇಳಿದರೆ ಇದು ಉತ್ತರ. ಮಾಡಲೇನು? ಅವನ ಋಣದಿಂದ ನಮಗೆ ಹೊರಗೆ ಬರುವುದಕ್ಕಾಗುವುದಿಲ್ಲ. ನಮಗೆ ಈ ತನಕ ಬೇಕಾದ ಆಸರೆಯನ್ನು ಕಲ್ಪಿಸಿದವ. ಅವನ ಅವಸರಕ್ಕಾಗಿ ಒದಗಬೇಕಾದದ್ದು ನಮ್ಮ ಪ್ರಾಣವಿದ್ದಷ್ಟು ದಿವಸ ನಮಗೆ ಕರ್ತವ್ಯ. ಆ ಕಾರಣಕ್ಕಾಗಿ ಅಪ್ಪಣೆಯನ್ನು ಕೈಗೊಂಡು ಬಂದಾಗಿ ಹೋಗ್ಯದೆ. ಮುಂದಿನದ್ದೇನು ಅವಳ ತೀರ್ಮಾನಕ್ಕೆ ಬಿಟ್ಟದ್ದು. ಹೋಗಿ ಕಾಲಿಗೆ ಶುಂಭಾಕ್ಯನ ಅಪೇಕ್ಷೆಯಂತೆ ನಿನ್ನನ್ನು ಕರೆದೊಯ್ದು ಅವನ ಪಟ್ಟದ ರಾಣಿಯನ್ನಾಗಿಸುವಂತಹ ಉದ್ದೇಶದಿಂದ ದಿಟ್ಟತನದಿಂದಲೇ ನಾನು ಬಂದ. ಅಮ್ಮ, ನಾನು ಅನುಸರಿಸಿ ಬಂದಂತಹ ರಾಕ್ಷಸ ವೀರರು ರಣಘೋಷವನ್ನೇ ಬೀಳ್ತಾ ಇದ್ದಾರೆ. ಹಾಗೆಂದು ಹೋರಾಟ ನನಗೆ ಅಪೇಕ್ಷಿತವಲ್ಲ. ಏನು ಹಾಗೆ? ತಂದ 11 ನೀನೇರಿದರೆ ಹೇಳಿದ್ರೆ ಒಂದು ಶಾಂತಿ ಸಂಧಾನದಲ್ಲಿ ನಮ್ಮ ಪ್ರಕರಣವನ್ನು ಮುಗಿಸಿ ಬಿಡುವ. ನಿನ್ನನ್ನು ಹೊತ್ತೊಯ್ದು ನಮ್ಮ ಒಡೆಯನಿಗೆ ಮದುವೆ ನಡೆಸಿ ಅನವರತದಿಂದ ಪಾದ ಸೇವೆಯನ್ನು ಸಾಗಿ ಜೀವನ ಪರ್ಯಂತ ಇರಬೇಕು ಅನ್ನುವಂತಹ ನಿರ್ಣಯಕ್ಕೆ ಬಂದಿದ್ದೇನೆ. ಬರಬೇಕಮ್ಮ, ಬರಬೇಕು. ಇಷ್ಟೆಲ್ಲ ಮಾಡಿದ ಮೇಲೆ ಜೀವನ ಬೇಕು ಅನ್ನುವುದು ಪ್ರಶ್ನೆಯಾಗಿ ಉಳಿತದೆ. ಪರರ ಜೀವನಿಗೆ ಕಂಟಕನಾಗಿ ಒದಗಿ ಬಂದ ಶುಂಭನಿಗೆ ಬದುಕಿ ಉಳಿಯುವ ಅರ್ಹತೆ ಉಂಟೆ? ಓಹೋ,
ಲೋಕದಲ್ಲಿ ದೇವತೆಗಳನ್ನು ದಂಡಿಸುವುದಕ್ಕೆ ಮುಂದಾದವನಿದ್ದಾನೆ ಶುಂಭದಾನವ. ಕೇವಲ ಸ್ವರ್ಗಲೋಕವನ್ನು ಆಕ್ರಮಿಸಿ ತನ್ನ ಕೈವಶ ಮಾಡಿ ಕುಳಿತುಕೊಂಡ ಕಾಲಕ್ಕೆ ಅವನ ಅಧಿಕಾರವನ್ನು ಅನುಭವಿಸುವುದಕ್ಕೆ ಮುಂದಾದವನೇನೂ ಅಲ್ಲ. 14 ಲೋಕಗಳು ನನ್ನ ವಶವಾಗಿ ನಿರ್ವಾಹಮಿಕೆಯಿಂದಲೇ ಮೆರೆಯುವ ಕಾಲಮಾನದಲ್ಲಿ ಅವನ ಸ್ಥಿತಿಯನ್ನು ಗತಿಯನ್ನು ಸರಿಗಾಣಿಸುವುದಕ್ಕೆ ಬೇಕಾಗಿ ನಾನು ಸಾಕಾರಗೊಂಡವನು. ಕಾಲ ಕಾಮ ಕರ್ಮ ಭಾವತ್ರಯಗಳಿಂದ ಬಂಧಿತನಾಗಿರುವ ಶುಂಭನೊಬ್ಬ ಮೂರ್ಖ. ಅಂತಹ ಹೇಳಿ ನಿಗ್ರಹಿಸುವುದಕ್ಕೆ ಬೇಕಾಗಿ ನಿಲ್ಲುವಾದ ರಸನೆಯನ್ನೇ ಚಾಚಿ ರಕ್ತೇಶ್ವರಿಯಾಗಿ Vamos, 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 vamos,
ఆవిడ పరగ బణ్యరంజి కాలగే పుట్టరంజి కాలగే ఇన్ని కాలగలే కొరుపున యోగ బత్తన రంజి పొడుతు మత్తుంది ఆవిడ కొరనంచిన సేవడు ఓవే రీతి తప్పు తాంగి దశ దోష ఇంచెనెత్తున్నాడలో అయిన మట్టలకు వాడందు పోయిన బొబ్బచ్చిలో ಬಾಲ್ಯ ಮನಸ್ಸದ ಭಾಗವತೆ ಉಡಾಲ್ದೊಲ ಇಪ್ಪಣ ಶುದ್ಧವಾಯನ ಹೆಚ್ಚಿನ ಭಕ್ತಿ ಅಮ್ಮ ವರ್ಪಣಿಸಿದ ಸರ್ವೇಶ್ವರನ ದುನಿಪು ಓಡೆ ಮುಟ್ಟ ಇರ್ನ ಉಡಾಲ್ದೊಲ ಉಂಡ ಅಡೆ ಮುಟ್ಟ ಪೋಯಿನ ಭಕ್ತಿನ ಚಂಡ ಒಂಜಿ ಕೋಲನಾಡು ವಾಕೈತ ಕೋಲು ಹೆಚ್ಚ ಕೆಲಸ ಮಲ್ತನಂದು ಏರ್ಲ ಕೇಣಿಚೇರು ಚೆಂಡೆಡ್ದು ಬತ್ತಿನ ನಾದಗ ಬೇಲೆ ಚೆಂಡೆಡ್ದು ಬತ್ತಿನ ದುನಿಪುಗ ಬೇಲೆ ಅಪಗಂದಾನ ಹೊಂದಾಣಿಕಿತ್ತಿನ ಮಣ್ಣನ ಆಟಲಗೆಂದನು ಕೂಟಲಗೆಂದನು ಒಂದಿನ ಸತ್ಯತ್ತಿ ಯಾನತ್ತ ನಮ್ಮ ಹೊಡೆದ ಒಂಜಿ ಮಾತೆರಲು ಒಟ್ಟು ಸೇರಿದ ಮಂತದ್ದು ಬತ್ತಿನ ಸೇವೆ ಆವಡಿಂಚನೆ ಶುದ್ಧ ಮನಸ್ಸು ಸೇವನೆ ಮಂತದ್ದು ಬತ್ತರ ಬಣ್ಣನ ಆಡ ಓಯ್ದಲ್ಪ ಬತ್ತಿನಲ್ಪ ಅಪ್ಪನ ಭಯ ಉಂಡಿಗೆ ಚೆಂಡದ ಇರ್ನ ಕುಟುಂಬದಾಗಲೆಲ್ಲ ತಂದು ಒಯ್ದಾರ ಈರು ಬಾತಾಡ್ತಾರೆ ಇನ್ನ ಮದ್ದಳೆ ಬಾತಾರತೆ ಲೋಕಮುಖಟ್ಲಂಚನೆ ನಮ ಬಾತಾರತ್ತು ನಮ ಆಲ್ತಿರಂಚನೆ ಸಾಧನ ಬಾತಾರಡು ನಮ ಆಲ್ತಿರಂಚನೆ ಕೀರ್ತಿ ಬಾತಾರಡು ಪಾತ್ರನೇ ಸಾಧನ ಇರಬಲ್ಲಿ ನಮ್ಮ ಸಾಧನ ಬಾತಾರಡು ಅನ್ಬಿಟ್ಟೇನೆ ಲೋಕಮುಖ ತೆರಿಪಾದ ಗುರುತಿನ ಶುದ್ಧ ಮನಸ್ಸು ದೇವರ ಮಂತದ್ದು ಬತ್ತರ ನಾನು ಬೋಯಲ್ಪ ಬತ್ತಿನ ಅಪ್ಪನ ರಕ್ಷಣೆ ಉಂಡಿಗೆ ಮದ್ದಳದ ಮಾತಿಗೆ ಅಂಚೆ ನನ್ನ ಸೇವನೆ ಮತ್ತೊಂದು ಬತ್ತಿನ ಒಂಜೆಲ್ಲ ಶಿಶು ಇಂಚನೆ ಶುದ್ಧ ಮನಸ್ಸು ಸೇವನೆ ಮತ್ತೊಂದು ಬತ್ತರ ಬಣ್ಣ ತೋಜಂದಿನ ಕೈನು ಕೊಡುದು ಅಪ್ಪ ಸೇರಿಗಾರ ಅಂಚ ನಿನ್ನ ಪುಣ್ಯಕಥನ ತೀಯರ ಅಕೇರಿ ಮುಟ್ಟ ಕುಲ್ದಿನಂಚಿನ ಕಲಾಭಿಮಾನಿ ಸುರುಕುವದದ್ದು ಗೋಪಿನತ್ತ ಅರ್ಧತುದು ವಿಮರ್ಶಾಲ್ಪುಣತ್ತ ಕೇರಿ ಮುಟ್ಟ ಕುಲ್ದು ಪೂರ್ಣಕಥೆನ ಪೂರ್ಣ ಸತ್ವನ ತೆರೆಯುಣ್ಣನಕ್ಲೆ ನಿಜವಾನಿಂಚಿನ ಕಲಾಭಿಮಾನಿ ಚಳಿಗಾಲಿ ಮಾತೆರೆಗ್ಲೊಪ್ಪುನು ವರ್ಷ ಮಾತೆರೆಗ್ಲೊಪ್ಪುನು ಕೆಲಸದ ಒತ್ತಡ ಮಾತೆರೆಗ್ಲೊಪ್ಪುನು ಆನ ನಿಷ್ಠೆ ಎತ್ತು ಬನ್ಪಿನ ಪ್ರಶ್ನೆ ಅತಿ ಇಂಚಿನ ಕಲಾಭಿಮಾನಿಲು ಓಡೆಮುಟ್ಟ ಉಲ್ಲೇರ ಅಡೆಮುಟ್ಟ ಕಲೆ ಒರಿ ಉಂಡು ಯಕ್ಷಗಾನ ಒರಿ ಉಂಡು ಮನ್ಪುನವು ಸತ್ಯ ಆರು ಅಮೃತಗಳಿಗೆ ಹೋದನ್ನು ವಿಷಗಳಿಗೆ ಬರೋದನ್ನು ವಿಷಗಳಿಗೆ ಬರ್ಪುನ ಮೂಲ ಸಮಸ್ಯೆ ಇರಗಿದಾನೆ ಆ ತಮಸ್ಸರಾಗಿ ಹೆಂಗು ಕೊರ್ಪಿನ ಕೊರಂದೆ ಅನುಭವ ಬೆಂದ ಲೆಕ್ಕವಾಡಿ ಸರ್ ಆರು ದಿನ ಮುಟ್ಟ ಎಲ್ಲ ಸೇವನೆ ಮಲ್ತೊಂದು ಶಿಶು ಇಂಚಿನ ಶುದ್ಧ ಮನಸ್ಸು ಸೇವನೆ ಮತ್ತೊಂದು ಒತ್ತರ ಬಣ್ಣ ನನ್ನ ಇಲ್ಲದೊಳೆ ನೆಮ್ಮದಿ ಪೋಯಿನಲ್ಪ ಬತ್ತಿನವ್ರ ಮನಸ್ಸಿಗೆ ಸಂತೃಪ್ತಿ ಕೊಡುದು Thank you.
ನಮ್ಮವರೆಲ್ಲ ಓದಿದ್ದ ಮುಂದುವರಿದು ಬಂದೆಯ ನಿನ್ನ ಮುಂದೆ ನಿಂತ ಸಾಮಾನ್ಯ ಧರಣಿ ಎಂಬುದಾಗಿ ಯುದ್ಧವನ್ನು ಮಾಡಿದರೆ ಚಂಡಿಕೆಯಾಗಿ ಬಂದರೆ ಎರಡಾಸೆ ಏನು ಎಷ್ಟು ಎಂಬುದನ್ನು ಈ ಪ್ರಪಂಚಕ್ಕೆ ತಿಳಿಸಬೇಕಾದ್ರೆ ನಾವು ಬದುಕಿರಬೇಕು. ಅದಕ್ಕಿಲ್ಲಿರುವುದಲ್ಲ ಗುರುಗಳ ಇನ್ನೊಂದು ಮದುವೆ ಆಗುವುದಕ್ಕಾಗಿ ಬಂದ ಶುಂಭ ಅಂತ ಸಂತೋಷಗೊಂಡೆ. ತಾಯಿ ಮುಂದಕ್ಕೆ ಖಳರ ಭೀತಿ ನನಗಿಲ್ಲ ಮಗನೇ. ಮುಂದಕ್ಕೆ ಈ ರೂಪ ಕಾಣುವ ಬಗೆ ಹೇಗಮ್ಮ? ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ದ್ವಾಪರದಂದು ಯಶೋಧ ಗರ್ಭ ಸಂಭವಳಾಗಿ ನನ್ನ
ಕಾಣಸಿಗುವುದಕ್ಕಿದ್ದೇನೆ. ಸರಿ ನೋಡಿದೆಯಲ್ಲ, ಸಮರ ಭೂಮಿಯಿಂದ ತಲೆಮರೆಸಿಕೊಂಡವನು ಶುಂಭನ ಮಾತು ದೈತ್ಯ. ಹೌದಮ್ಮ, ಅವನ ಒದಗೆ ಬೇಕಾಗಿ ಬರುವ ವೈವಸ್ವತ ಬರುವಂತರದ 28ನೇ ಚತುರ್ಯುಗದ ಕಲಿಯುಗದ ಆದಿಭಾಗದಂದು ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಾ ಆವಿರ್ಭವಿಸಿಕೊಡುವುದಕ್ಕಿದ್ದೇನೆ. ಷಡ್ಪದಿಯ ಭ್ರಮರವೇ ನಾನಾಗಿ ಭ್ರಮರೆಂಬ ವಿಧಾನವನ್ನು ಅಲ್ಲರ ಪ್ರಾಣವನ್ನೇ ಹೀರಿ ಲೋಕದಲ್ಲಿ ಧರ್ಮವನ್ನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ಸಂತೋಷ. ಎಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಕೌಶಿಕೆಯಾಗಿ ಮಹಾಮಾತೆಯು ದುಷ್ಟರನ್ನೆಲ್ಲ ವಧಿಸಿದಂತಹ ರೀತಿಯನ್ನು ಕಂಡು ಸಂತೋಷದಿಂದಲೇ ಸುಮವೃಷ್ಟಿಯನ್ನು ರಹಿತವರಿದ್ದೇವೆ. ಇದುವೇ ಶ್ರೀ ದೇವಿ ಮಹಾತ್ಮೆ. ಇದನ್ನು ಕಂಡಂತಹ ನಾವು ನೀವುಗಳೇ ಧನ್ಯರು. ಯಾರು ಶ್ರದ್ಧಾಭಕ್ತಿಯಿಂದ ಸೇವಾರೂಪವಾಗಿ ಆಡಿಸಿದರು, ಯಾರೆಲ್ಲ ನೋಡಿದರು, ಯಾರು ಹಾಡಿ ಕುಣಿದರು, ಸಕಲರಿಗೂ ಕೂಡ ಕಲಾಮಾತೆಯಾದ ಭ್ರಮರಾಂಬೆ ಹಾಗೂ ಮಹಾಗಣಪತಿಯು ಸನ್ಮಂಗಳವನ್ನು ಅನುಗ್ರಹಿಸಲಿ ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ಪುಣ್ಯಕಥಾನಗಕ್ಕೆ ಮಂಗಲಗೀತೆ ಹಾಡುವರೆ ಸಭಾಸುರರಿಂದ ಅಪ್ಪಣೆಯನ್ನು ನೀಡ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಸೇವಾಕರ್ತರಾಗಿರುವಂತಹ ಮಹಾರಾಜಗಳಾಗಿದ್ದಂತಹ ಶ್ರೀ ಶ್ರೀ ರಾಮ್ ಭಟ್ ಮತ್ತು ಮಕ್ಕಳು ನಾರ್ಲದೋಟ ಮನೆ ಮೊಗರು ಶ್ರೀಮಾನ್ ರಾಮ್ ಭಟ್ ಮತ್ತು ಮಕ್ಕಳು ಮತ್ತು ಮನೆ ನಾರ್ಲದೋಟ ಮನೆ ಮನೆ ಮೊಗರು ಶಾಭಾಸ್ ಅತ್ತಿಗಾರ ವಿಚಾರಗಾರ ಮೋದಿಗಾರು ಫಲ ತಮ್ಮ ಕೀರ್ತನ ಮೂಲೋಕ್ತಿ ಕೊಂಡಾಡಿಸಿಕೊಂಡಿದ್ದ ಕಾಂಚನ ನೀತಿ ಕೃಷ್ಣಾರ್ಪಣ ದಕ್ಕಿತ್ತು ರಂಗ ರಾಜೀವ
ಸಾಧ್ಯಂ ಭಗವದ್ಗೀತ ಸಂದೇಶ ಜಗತ್ತಲ್ಲಿ ಯಾವುದು ಸಾಧ್ಯ ಇಲ್ಲ ಅನುಗ್ರಹ ಇದ್ದರೆ ಎಲ್ಲವೂ ಸಾಧ್ಯ ಮನಸ್ಸನ್ನು ಮನೆತನವನ್ನು ಬೆಳಗಿಸಿ ಸರ್ವ ವಿಷಯಗಳು ಕುಟುಂಬವನ್ನು ಅನುಗ್ರಹ